भाव कुंज विहारी गोपीजन वल्लभ गिरिवरधारी यशोदनंदन व्रजजनरंजन यामुनतीरावनचारी जय राधा माधव कुंज विहारी गोपीजन वल्लभ गिरिवरधारी यशोदनंदन व्रजजनरंजन यामुनतीरावनचारी जय राधा माधव कुंज विहारी गोपीजन वल्लभ गिरिवरधारी यशोदनंदन व्रजजनरंजन यामुनतीरावनचारी जय राधा माधव कुंज विहारी हरे कृष्णा 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 हरे 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 राम 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 हरे 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 कृष्णा 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 हरे 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 राम हरे राम 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 हरे 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 कृष्णा 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 हरे 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 राम 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 हरे 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 कृष्णा 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 हरे 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 राम 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 हरे 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 कृष्णा कृष्ण कृष्ण हरे 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 राम 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 हरे 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 कृष्णा कृष्ण कृष्ण हरे 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 राम 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 हरे 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 कृष्णा कृष्ण कृष्ण हरे 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 राम 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 हरे 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 कृष्णा कृष्ण कृष्ण हरे 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 राम 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 हरे ಮಾಡುವವನಿಗೆ ಆತ್ಮಜ್ಞಾನ ಇರಬೇಕು ಅಂತ ಒಂದು ಅಂದ್ರೆ ಆತ್ಮಜ್ಞಾನ ಇರೋನು ಆತ್ಮಜ್ಞಾನ ಇರೋನು ತಾನು ಭಗವಂತನ ಸೇವಕ ಅಂತ ತಿಳ್ಕೊತಾನೆ, ತಿಳ್ಕೊಂಡು ಭಕ್ತಿ ಸೇವೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾನೆ. ಯಾರು ಆತ್ಮಜ್ಞಾನ ಇಲ್ವೋ, ಯಾರು ದೇಹದ ಒಂದು ಜ್ಞಾನದಲ್ಲಿ ಮುಳುಗೋಗಿರ್ತಾರೋ ಅವ್ರಿಗೆ ತಮ್ಮ ದೇಹದ ಪೋಷಣೆನೇ ಮುಖ್ಯ. ಅದರ ಮೇಲೆ ಅದಕ್ಕಿಂತ ಮೇಲೆ ಏರೋದಕ್ಕೆ ಅವ್ರಿಗೆ ಸಾಧ್ಯವಾಗೋದಿಲ್ಲ. ಸೊ ಆದ್ರಿಂದ ಬರೀ ಆಹಾರ ನಿದ್ರಾ ಭಯ ಮೈಥುನ, ಆಹಾರ ಊಟ ಮಾಡೋದು, ನಿದ್ದೆ ಮಾಡೋದು, ಆಮೇಲೆ ಮಕ್ಕಳನ್ನ ಹುಟ್ಸೋದು, ಆಮೇಲೆ ತಮ್ಮನ್ನು ತಾವು ರಕ್ಷಿಸ್ಕೊಳ್ಳೋದು, ಇದ್ರಲ್ಲೇ ಅವನು ತನ್ನ ಜೀವನವನ್ನ ಕಳೆದ್ಬಿಡ್ತಾನೆ. ಮತ್ತೆ ಜೀವನದ ಗುರಿ ಏನು ಅನ್ನೋದನ್ನು ಕೂಡ ಅವನು ತಿಳ್ಕೊಳ್ಳೋದಿಲ್ಲ. ಯಾರಿಗೆ ಆತ್ಮಜ್ಞಾನ ಇರೋದಿಲ್ವೋ ಅಂತ ವ್ಯಕ್ತಿ. ಓಕೆ, ಆಮೇಲೆ ಮುಂದೆ ಸತ್ವಗುಣ, ರಜೋಗುಣ, ತಮೋಗುಣ, ಭೌತಿಕ ಗುಣದ ಬಗ್ಗೆ ಇದು ಮಾಡಿದ್ವಿ. ಓಕೆ, ಅದ್ರ ಮುಂದೆ ಇನ್ನು ನಾವು ಆತ್ಮ ಒಂದೇ ಮತ್ತೆ ದೇಹ ಬೇರೆ ಬೇರೆ ದೇಹಕ್ಕೆ ಸೇರ್ಕೊಳ್ಳುತ್ತೆ. ಅದ್ರ ಬಗ್ಗೆ ಒಂದು ನಾರದ ಮುನಿ ಬಗ್ಗೆ ಒಂದು ಕಥೆಯನ್ನು ಹೇಳಿ. ಒಂದು ಕತೆ ಏನ್ ತಿಳ್ಕೊಂಡ್ವಿ ಆ ಕಥೆಯಿಂದ ನಾವು? ಆ ಕಥೆಯಿಂದ ನಾವು ತಿಳ್ಕೊಂಡಿದ್ದು ನಮ್ಮ ಆತ್ಮಕ್ಕೆ ನಾವು ಕಷ್ಟ ಕೊಡಬಾರ್ದು ಅಂತ. ಅಲ್ಲ, ಆ ಕಥೆಯಿಂದ ನಾವೇನ್ ತಿಳ್ಕೊಂಡ್ವಿ ಅಂದ್ರೆ, ನಾವು ಬರೀ ದೇಹದ ಜ್ಞಾನದಲ್ಲಿ ಜೀವನ ನಡೆಸಿದ್ರೆ ಅವಾಗ ಮನುಷ್ಯ ಜೀವನದಿಂದ ನಾವು ಮಾಡುವಂತ ಕೆಲಸದ ಪ್ರಕಾರ ನಮ್ಮ ಮುಂದಿನ ಜನ್ಮ, ನಮ್ಗೆ ಮುಂದಿನ ದೇಹ ಸಿಗೋದು ನಮ್ಮ ಕೆಲಸದ ಪ್ರಕಾರ. ಕೆಲಸವನ್ನು ನಾವು ಹೇಗ್ ಮಾಡ್ತೀವೋ ಅದರ ಪ್ರಕಾರ ಮುಂದಿನ ದೇಹ. ಆ ಒಬ್ಬ ವ್ಯಾಪಾರಿ ಸಾಹುಕಾರ, ಅವನು ಎಲ್ಲ ದುಡ್ಡಿರೋನು, ಆದ್ರೆ ಅವನು ಮಾಡಬಾರ್ದು ಕೆಲಸ ಮಾಡಿ ಹಣ ಸಂಪಾದನೆ ಮಾಡ್ತಾನೆ. ಮುಂದಿನ ಜನ್ಮದಲ್ಲಿ ಒಬ್ಬ
ಚಪ್ಪಲಿ ಹೊಲಿಯೋನ್ ಮಗನಾಗಿ ಹುಟ್ಟತಾನೆ. ಆಗ್ಲೂ ಅವನ ಒಂದು ಹಣದ ವ್ಯಾಮೋಹ ಹೋಗಲ್ಲ. ಅವನು ಆಮೇಲೆ ಅಲ್ಲಿಂದ ನಾಯಿಯ ದೇಹವನ್ನು ಪಡಿತಾನೆ. ನಾಯಿಯ ದೇಹದಿಂದ ಕೊನೆಗೆ ಹಾವಿನ ದೇಹವನ್ನು ಪಡಿತಾನೆ. ಹೀಗೆ ಈ ರೀತಿ ಮನುಷ್ಯ ಜನ್ಮದಿಂದ ಅವನು ಪತಿತನಾಗಿ ಕೊನೆಗೆ ಹಾವಿನ ದೇಹವನ್ನು ಪಡೆದು ಕೊನೆಗೆ ಏನ್ ಮಾಡ್ತಾರೆ ನಾರದ ಮುನಿಗಳು, ಅವರ ಸಂಬಂಧಿಕರನ್ನೇ ಮಕ್ಕಳು ಮೊಮ್ಮಕ್ಕಳನ್ನ ಕರ್ಸ್ಬಿಟ್ಟು ಏನೋ ಹಾವಿನ ದೇಹದಲ್ಲಿದ್ದ ಜೀವಿಯನ್ನ ಕೊಲ್ಲೋಂಗ್ ಮಾಡ್ತಾರೆ. ಆಮೇಲೆ ಅವ್ರಿಗೆ ತಿಳಿಸ್ತಾರೆ, ನೋಡು ನೀನು ಯಾರಿಗೋಸ್ಕರ ಇಷ್ಟೊಂದು ನೀನು ಮಮಕಾರ ಇಟ್ಕೊಂಡು ಇಷ್ಟೊಂದು ಆಸಕ್ತಿ ಇಟ್ಕೊಂಡು ಜೀವನ ನಡೆಸ್ದೆ, ಇಷ್ಟೊಂದು ಹಣ ಸಂಪಾದನೆ ಮಾಡ್ದೆ, ಈಗ ಕೊನೆಗೆ ಅವರೇ ಬಂದು ನಿನ್ನನ್ನ ಕೊಲ್ಲುವಂತ ಪರಿಸ್ಥಿತಿ ಬಂದಿದೆ. ಅಂದ್ರೆ ನಮ್ಮ ಈ ಒಂದು ಜನ್ಮದಲ್ಲಿ ಇರುವಂತಹ ಸಂಬಂಧಗಳನ್ನ ನಾವು ಅವೇ ಸರ್ವಸ್ವ ಅಂತ ನಾವು ಜೀವನ ನಡೆಸ್ಬಾರ್ದು. ಹೌದು, ಅದು ನಮ್ಮ ಕರ್ತವ್ಯ. ಆ ಸಂಬಂಧಗಳನ್ನ ನಾವು ಉಳಿಸ್ಕೋಬೇಕು. ಅದನ್ನ ನಮ್ಮ ಕರ್ತವ್ಯದ ಪ್ರಕಾರ ಅದನ್ನ ನಮ್ಮ ಕರ್ತವ್ಯಗಳನ್ನ ನಿರ್ವಹಿಸ್ಬೇಕು. ಆದ್ರೆ ಅದರಲ್ಲೇ ಮುಳುಗೋಗ್ಬಾರ್ದು. ಅದೊಂದೇ ನಮ್ಮ ಜೀವನದ ಉದ್ದೇಶ ಅಲ್ಲ, ಅದು ಕೇವಲ ಒಂದು ಭಾಗ. ನಿಜವಾದ ಗುರಿ, ನಿಜವಾದ ನಮ್ಮ ಜೀವನದ ಧ್ಯೇಯ ಅಂದ್ರೆ ನಾನು ಭಗವಂತನ ಸೇವಕ, ಭಗವಂತನಿಗೆ ಭಕ್ತಿ ಸೇವೆ ಮಾಡೋದು, ಅದು ನನ್ನ ನಿಜವಾದ ಕರ್ತವ್ಯ. ಇನ್ಯಾರಿಗಾದ್ರೂ ಏನಾದ್ರು? ನಿಜವಾದ ಪುಣ್ಯ ಕಾರ್ಯವೆಂದರೆ ಭಕ್ತಿ ಮಾರ್ಗ ಕೊಡುವುದು ಬೇರೆಯವರಿಗೆ. ನಿಜವಾದ ಪುಣ್ಯ, ನಿಜವಾದ ಏನ್ ಹೇಳ್ತಾರೆ ಸೋಷಿಯಲ್ ವೆಲ್ಫೇರ್ ವರ್ಕ್, ಸಮಾಜ ಕಲ್ಯಾಣ ಸೇವೆ ಅಂದ್ರೆ ಇನ್ನೊಬ್ಬರಿಗೆ ಭಗವಂತನ ಭಕ್ತಿ ಸೇವೆಯ ಮಾರ್ಗವನ್ನು ತೋರಿಸ್ಕೊಡೋದು ನಿಜವಾದ ಸಮಾಜ ಕಲ್ಯಾಣ ಸೇವೆ. ಓಕೆ, ಇನ್ನೇನಾರು ಇದೆಯಾ? ಮುಂದುವರ್ಸೋಣ. ಮುಖ್ಯ ಇದು, ಒಂದ್ 5 ನಿಮಿಷ. ಯಾಕಂದ್ರೆ ಇಲ್ಲಾಂದ್ರೆ ನಾವು ಹಂಗೆ ಮರ್ತು ಬಿಡ್ತೀವಿ, ಹೋದ ವಾರ ಏನ್ ಮಾಡಿದ್ವಿ, ಹೋದ ವಾರ ಏನ್ ಮಾಡಿದ್ವಿ ಅಂತ. ಸೊ ಸ್ವಲ್ಪ ಚರ್ಚೆ ಮಾಡಿದ್ರೆ ಸ್ವಲ್ಪ ಜ್ಞಾಪಕ ಬರುತ್ತೆ. ಓಕೆ, ಸೊ 12ನೇ ಶ್ಲೋಕ, ಹೋದ ವಾರ 12ನೇ ಶ್ಲೋಕ ಚರ್ಚೆ ಮಾಡ್ತಾ ಇದ್ವಿ. 2ನೇ ಅಧ್ಯಾಯ 12ನೇ ಶ್ಲೋಕ. ಅನತ್ವೇವಾ ಪ್ರಭುಗಳೇ, ಒಂದ್ ಹೇಳ್ಬೇಕು ಅಂತ ವಿನಂತಿ. ಇಬ್ರು ಹೊಸಬ್ರು ಜಾಯಿನ್ ಆಗಿದ್ದಾರೆ. ಹೇಳಿದ್ರಿ. ಮಿಸಸ್ ನಳಿನಿ ಜೋಶಿ ಮತ್ತೆ ಮಿಸಸ್ ಅನುರಾಧ ಕುಲಕರ್ಣಿ. ನಳಿನಿ ಜೋಶಿ, ಅನುರಾಧ ಕುಲಕರ್ಣಿ, ಆಮೇಲೆ ಸುರೇಖಾ ಅವರು. ಎಲ್ಲರೂ ಯಾರು ಹೊಸಬ್ರು ಯಾರ್ಯಾರು ಬಂದಿದ್ದೀರೋ ಎಲ್ಲಾರ್ಗೂ ತುಂಬಾ ಧನ್ಯವಾದಗಳು ನೀವು ಬಂದಿದ್ದಕ್ಕೆ. ಮತ್ತೆ ಪ್ರತಿ ವಾರ ಇದೇ ರೀತಿ ಬಂದು ಭಗವಂತನ ಈ ಜ್ಞಾನವನ್ನು, ಭಗವದ್ಗೀತೆಯನ್ನು ಕೇಳಿ ನಾವೆಲ್ಲರೂ ನಮ್ಮ ಜೀವನವನ್ನ ಒಂದು ಸರಿಯಾದ ಮಾರ್ಗಕ್ಕೆ ಕರ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ. ನೀವು ಎಲ್ಲ ಪ್ರತಿ ವಾರ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ ಅಂತ ಪ್ರಾರ್ಥನೆ ಮಾಡ್ತೀವಿ. ಮತ್ತೆ ನಿಮ್ಮ ಆಧ್ಯಾತ್ಮಿಕ ಜೀವನ ಪ್ರಾರಂಭವಾಗಿ ಅದು ಚೆನ್ನಾಗಿ ಮುಂದುವರಿಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಸೊ 12ನೇ ಶ್ಲೋಕ. ನತ್ವೇವಾಹಂ ಜಾತು ನಾಸಂ ನತ್ವಂ ನೇಮೇ ಜನಾಧಿಪಾಹ ನ ಚೈವ ನ ಭವಿಷ್ಯಾಮಃ ಸರ್ವೇ ವಯಂ ಅತಃಪರಂ. ಸೊ ಇದರಲ್ಲಿ ಕೃಷ್ಣ ತನ್ನ ಬಗ್ಗೆ ಮತ್ತೆ ಅರ್ಜುನನ ಬಗ್ಗೆ ಹೇಳ್ತಾ ಇದ್ದಾನೆ. ಏನು ಅಂತ, ನಾವು ಈ ಆತ್ಮ ಸನಾತನವಾದದ್ದು. ಈ ಆತ್ಮ ಹಿಂದೇನೂ ಇತ್ತು, ಈಗಲೂ ಇದೆ, ಮುಂದೇನೂ ಇರುತ್ತೆ. ಇದಕ್ಕೆ ಸಾವು ಅನ್ನೋದಿಲ್ಲ ಅಂತ ಒಂದು ಆತ್ಮ ಜ್ಞಾನದ ಪ್ರಾರಂಭವನ್ನ ಕೃಷ್ಣ ಇಲ್ಲಿ ಮಾಡ್ತಾ ಇದ್ದಾನೆ. ಈ ಮುಖ್ಯವಾಗಿ ಇದ್ರಲ್ಲಿ ನಾವು ತಿಳ್ಕೊಬೇಕಾಗಿರೋದು ಏನಂದ್ರೆ, ನಮ್ಮ ಈ ವಿಶೇಷವಾಗಿ ನಾವು ದಕ್ಷಿಣ ಭಾರತದಲ್ಲಿ ಈ ಭಗವಂತನಲ್ಲಿ ಒಂದಾಗೋದು ಅನ್ನೋ ಒಂದು ಯೋಚನೆ ಮಾಡ್ಕೊಂಡು ನಾವು ಭಗವಂತನ ಭಕ್ತಿ ಅಂದ್ರೆ ಭಗವಂತನಲ್ಲಿ ಐಕ್ಯವಾಗೋದು ಅಂತ ಅನ್ಕೊಂಡು ಮಾಡ್ತಾ ಇದ್ದಾರೆ. ಆದ್ರೆ ಅದು ನಿಜವಾದ ಭಕ್ತಿ ಅಲ್ಲ. ಕೃಷ್ಣ ಇಲ್ಲಿ ಹೇಳ್ತಾನೆ, ನಾವೆಲ್ಲ ಪ್ರತ್ಯೇಕವಾದ ಜೀವಿಗಳು, ಆತ್ಮಗಳು. ಮತ್ತೆ ನಾವು ಸನಾತನವಾಗಿ ಆತ್ಮಗಳಾಗಿದ್ದೇವೆ. ಒಬ್ಬ ಸಾಧಾರಣ ಜೀವಿ ಭಗವಂತನಾಗೋದಕ್ಕೆ ಸಾಧ್ಯವಿಲ್ಲ. ಇದು ತುಂಬಾ ಮುಖ್ಯವಾದ ವಿಷಯ. ಭಗವಂತನು ಸನಾತನ, ನಾವು ಸನಾತನ. ಆದ್ರೆ ನಾವು ಅಲ್ಪರು, ಭಗವಂತ ಪರಮೋನ್ನತನು. ಈ ಅಲ್ಪ ಜೀವಿ ಭಗವಂತನಾಗೋದಿಕ್ ಸಾಧ್ಯ ಇಲ್ಲ. ಯಾರಾದ್ರೂ ಬಂದ್ಬಿಟ್ಟು ನಾನು ದೇವ್ರು ಅಂತ ಹೇಳಿದ್ರೆ ಅದನ್ನ ನಂಬಬಾರದು. ಯಾವ್ದರ ಆಧಾರದ ಮೇಲೆ ನಂಬಬೇಕು ಅಂದ್ರೆ ಅದನ್ನು ಇವಾಗ ಈ ಇದರಲ್ಲಿ ಭಾಗವತದಲ್ಲಿ ಎಲ್ಲಾ ದಶಾವತಾರಗಳನ್ನು ಕೂಡ ಅದರಲ್ಲಿ ಕೊಟ್ಟಿದ್ದಾರೆ. ಅಂದ್ರೆ ಮುಂದೆ ಭವಿಷ್ಯದಲ್ಲಿ ಬುದ್ಧ ಬರ್ತಾರೆ, ಭವಿಷ್ಯದಲ್ಲಿ ಕಲ್ಕಿ ಬರ್ತಾರೆ. ಇದೆಲ್ಲವನ್ನ ಭಾಗವತದಲ್ಲಿ ಕೊಟ್ಟಿದೆ. ಆದ್ರಿಂದ ಯಾವುದೇ ಅವತಾರ ಅಂದ್ರೆ ಅದರ ಒಂದು ಉಲ್ಲೇಖ ಶಾಸ್ತ್ರದಲ್ಲಿ ಇರಲೇಬೇಕು. ಯಾರೋ ಬಂದ್ಬಿಟ್ಟು ನಾನ್ ಭಗವಂತನ ಅವತಾರ, ನಾನ್ ಭಗವಂತ ಅಂದ್ರೆ ನೀವು ಸುಮ್ನೆ ನಂಬಬಾರದು. ಭಗವಂತ ಒಬ್ಬನೇ, ಅವನು ಅವತರಿಸೋದಕ್ಕೆ ಕಾರಣ ಇದೆ. ಮತ್ತೆ ಅವನು ಯಾವಾಗ ಅವತರಿಸ್ತಾನೆ ಅನ್ನೋದನ್ನ ಶಾಸ್ತ್ರದಲ್ಲಿ ಅವನೇ ಕೊಟ್ಬಿಟ್ಟಿದ್ದಾನೆ. ಯಾವ ಸಮಯದಲ್ಲಿ ಅವನ ತಂದೆ ತಾಯಿ ಯಾರು ಎಲ್ಲವನ್ನು ಕೃಷ್ಣ ಭಾಗವತದಲ್ಲಿ ಬೇರೆ ಪುರಾಣಗಳಲ್ಲಿ ಕೊಟ್ಟಿದ್ದಾನೆ.
ಅದು ಮೊದಲನೇ ವಿಷಯ. ಎರಡನೇದು ಏನಂದ್ರೆ, ನಾವು ಎಷ್ಟೊಂದು ಜನ ಅನ್ಕೋತಾರೆ ಈ ಒಂದು ಜನ್ಮ ಆಗೋದ್ಮೇಲೆ ಆಗೋಯ್ತು, ನಾವು ಭಗವಂತನಲ್ಲಿ ಐಕ್ಯವಾಗಿ ಹೋಗ್ತೀವಿ, ಮನುಷ್ಯ ಜನ್ಮ ಬಂದ್ಮೇಲೆ ನಮ್ದು ಇನ್ನೇನು ಮಾಡ್ಬೇಕಾಗಿಲ್ಲ, ನಮ್ದು ಪರಿಪೂರ್ಣತೆ ಆಗೋಯ್ತು, 7 ಸತಿ ಮನುಷ್ಯ ಜನ್ಮ ತಗೊಂಡ್ಬಿಟ್ರೆ ವೈಕುಂಠ ಕೊಟ್ಟೋಗ್ತೀವಿ. ಇದೆಲ್ಲ ತಪ್ಪು ಕಲ್ಪನೆಗಳು. ಮತ್ತೆ ವೈಕುಂಠ ಸಮಾರಾಧನೆ ಮಾಡ್ತೀವಿ. ಏನು ಅಂದ್ರೆ ನಮ್ಮ ಪ್ರಕಾರ ಒಬ್ರು ತೀರೋಗ್ಬಿಟ್ರೆ ನಮ್ಮ ತಾತನ ಅಂದ್ರೆ ಮುತ್ತಾತ ಅಂದ್ರೆ ಅವರು ವೈಕುಂಠಕ್ಕೆ ಹೋಗ್ಬಿಡ್ತಾರೆ, ಅದರಿಂದ ನಮ್ಮ ತಂದೆಯವರು ಆ ಜಾಗಕ್ಕೆ ಬರ್ತಾರೆ ಅಂತ. ಅಂದ್ರೆ 3 ಜನಕ್ಕೆ ಮೂರು ತಲೆಮಾರುಗಳನ್ನ ನಾವು ಯಾವ್ದೇ ಒಂದು ಪೂಜೆ ಇದಿದ್ರೆ ಶ್ರಾದ್ದ ಇದೆಲ್ಲ ಮಾಡ್ತಿರುವಾಗ 3 ತಲೆಮಾರುಗಳ ಹೆಸರು ಹೇಳ್ತೀವಿ. ಅಂದ್ರೆ ನಮ್ಮ ಇದ್ರ ಪ್ರಕಾರ 3 ಸ್ಥಳ ಇರೋದು, ಇನ್ನೊಬ್ರು ಬರ್ಬೇಕಂದ್ರೆ ಮೊದಲನೇವ್ರು ವೈಕುಂಠ ಕೊಟ್ಟೋಗ್ಬೇಕು ಅಂತ. ಅಂದ್ರೆ ಇವೆಲ್ಲ ತಪ್ಪು ಕಲ್ಪನೆ, ಇದ್ಯಾವುದು ನಿಜವಲ್ಲ. ಇವಾಗ ಮುಂದಿನ ಶ್ಲೋಕದಲ್ಲಿ ಕೃಷ್ಣ ಇದ್ರ ಬಗ್ಗೆ ಹೇಳ್ತಾನೆ. ಮುಂದಿನ ಶ್ಲೋಕಕ್ಕೆ ಹೋಗೋಕ್ಕಿಂತ ಮುಂಚೆ ಈ ಒಂದು ಭಾವಾರ್ಥದಲ್ಲಿ ಪ್ರಭುಪಾದರು ಒಂದು ಅದ್ಭುತವಾದ ಶ್ಲೋಕ ಹೇಳ್ತಾರೆ. ಇದು ಶ್ವೇತಾಶ್ವತರ ಉಪನಿಷತ್ತಿಂದ. ಇವ್ರು ಹೇಳ್ತಾರೆ, ನಿತ್ಯೋ ನಿತ್ಯಾನಾಂ ಚೇತನಾನಾಂ ಏಕೋ ಬಹುನಾಂ ಜೋ ವಿದದಾತಿ ಕಾಮಾನ್ ತಮ್ಮ ಆತ್ಮಸ್ಥಂ ಯೇ ಅನುಪಶ್ಯಂತಿ ಧೀರಸ್ ತೇಷಾಂ ಶಾಂತಿ ಶಾಶ್ವತಿ ನೇತರೇಶಂ. ಇದರ ಅರ್ಥ ಏನು ಅಂದ್ರೆ, ನಿತ್ಯೋ ನಿತ್ಯಾನಾಂ, ಈ ಹಲವಾರು ನಿತ್ಯ ಜೀವಿಗಳಿದ್ದಾರೆ, ನಾವೆಲ್ಲ ನಿತ್ಯ ಜೀವಿಗಳು, ಸನಾತನ ಜೀವಿಗಳು. ಈ ಸನಾತನ ಜೀವಿಗಳನ್ನ ನೋಡ್ಕೋತಾ ಇರೋನು ಒಬ್ಬನೇ, ಒಬ್ಬನೇ ಎಲ್ಲಾ ಸನಾತನ ಜೀವಿಗಳ ಪಾಲಕ ಅವನು, ಜನಾರ್ದನ. ಅವನು ಎಲ್ಲರ ಪಾಲಕ. ತಮ್ಮ ಆತ್ಮಸ್ಥಂ, ಯಾರು ಅವನನ್ನು ಎಲ್ಲಾ ಜೀವಿಗಳಲ್ಲೂ ನೋಡ್ತಾರೋ, ಯಾರು ಪರಮಾತ್ಮ ಎಲ್ಲಾ ಜೀವಿಗಳಲ್ಲೂ ಎಲ್ಲಾ ದೇಹಗಳಲ್ಲೂ ಪರಮಾತ್ಮ ಇದಾನೆ ಅನ್ನೋದನ್ನ ನೋಡೋರು ಏನು, ಅವರು ತೇಸಾಂ ಶಾಂತಿ ಶಾಶ್ವತಿ, ಅವರು ಶಾಶ್ವತವಾದ ಶಾಂತಿಯನ್ನ ಪಡಿತಾರೆ. ಅಂದ್ರೆ ಏನರ್ಥ, ನಾವು ಎಲ್ಲರ ಜೊತೆ ಯಾರ್ಯಾರ ಜೊತೆ ವ್ಯವಹರಿಸ್ತೀವೋ ಎಲ್ಲರ ದೇಹದಲ್ಲೂ ಪರಮಾತ್ಮ ಇದ್ದಾನೆ ಅನ್ನೋದನ್ನ ನಾವು ಜ್ಞಾಪಕದಲ್ಲಿ ಇಟ್ಕೋಬೇಕು. ಅದಕ್ಕೆ ನಾವ್ ಹೇಳೋದು ಎಲ್ಲರಿಗೂ ಮರ್ಯಾದೆ ಕೊಡ್ಬೇಕು ಅಂತ ಹೇಳ್ತೀವಿ. ಯಾಕೆ ಎಲ್ಲರಿಗೂ ಮರ್ಯಾದೆ ಕೊಡ್ಬೇಕು ಅಂದ್ರೆ, ಪುಟ್ಟ ಮಕ್ಳಿಗೂ ಕೂಡ ಮರ್ಯಾದೆ ಕೊಡ್ಬೇಕಂತೆ ನಾವು. ಯಾಕೆ ಅಂದ್ರೆ ಅವರ ದೇಹದಲ್ಲೂ ಕೂಡ ಪರಮಾತ್ಮ ಇದ್ದಾನೆ. ಪರಮಾತ್ಮ ಇರೋದ್ರಿಂದ ನಾವು ಎಲ್ಲಾ ಜೀವಿಗಳಿಗೂ ಮರ್ಯಾದೆ ಕೊಡ್ಬೇಕು. ಆದ್ರೆ ಆ ಒಬ್ಬ ಭಗವಂತ ಅವನು ನಮ್ಮೆಲ್ಲರನ್ನ ನೋಡ್ಕೋತಾ ಇದ್ದಾನೆ. ನಾವು ನಮ್ಮನ್ನ ನೋಡ್ಕೋತಾ ಇದೀವಿ ಅನ್ನೋದು ಒಂದು ಕೇವಲ ನಮ್ಮ ಭ್ರಮೆ ಅಷ್ಟೇ. ನಾವು ಕರ್ತವ್ಯವನ್ನ ಮಾಡ್ಬೇಕು, ಆದ್ರೆ ನಿಜವಾದ ಪಾಲಕ, ನಿಜವಾಗಿಯೂ ನಮ್ಮನ್ನು ನೋಡ್ಕೋತಾ ಇರೋನು ಭಗವಂತ. ಮತ್ತೆ ಅವನೇ ಆ ಕಾಡಿನಲ್ಲಿರೋ ಆ ಆನೆಗೂ ಟನ್ಗಟ್ಲೆ ಆಹಾರ ತಿನ್ನುತ್ತೆ, ಆನೆಗೂ ಅವನೇ ಆಹಾರ ಕೊಡೋನು, ಆ ಇರುವೆಗೂ ಅವನೇ ಆಹಾರ ಕೊಡೋನು, ನಮಗೂ ಅವನೇ ಆಹಾರ ಕೊಡೋನು. ಆದ್ರೆ ನಾವೇನ್ ಮಾಡ್ತೀವಿ, ಮನುಷ್ಯರು ನಮಗೆ ಕೊಟ್ಟಿರೋ ಅಂತ ಎಲ್ಲ ಸೌಕರ್ಯಗಳನ್ನ ನಾವು ದುರುಪಯೋಗ ಪಡಿಸ್ಕೋತೀವಿ. ಆ ದುರುಪಯೋಗ ಪಡಿಸ್ಕೊಂಡಾಗ ಏನಾಗುತ್ತೆ, ನಮಗೆ ಶಿಕ್ಷೆಯ ರೂಪದಲ್ಲಿ ನಮಗೆ ಆಹಾರ, ಯಾರಿಗೂ ಆಹಾರ ಇಲ್ಲದೆ ಇರೋದು, ಇನ್ನೊಬ್ಬರಿಗೆ ಬೇರೆ ಕಷ್ಟ, ಇದೆಲ್ಲ ನಾವು ಮಾಡ್ಕೊಂಡಿರುವಂತಹ ಕೆಟ್ಟ ಕೆಲಸದಿಂದ ನಾವು ಅನುಭವಿಸ್ತಾ ಇರುವಂತಹ ಒಂದು ಪರಿಣಾಮ ಅಷ್ಟೇ. ಆದ್ರೆ ಈ ಆನೆ ಆಗ್ಲಿ ಆ ಇರುವೆ ಆಗ್ಲಿ ಯಾವ ಕೆಟ್ಟ ಕರ್ಮಗಳನ್ನು ಮಾಡಕ್ ಸಾಧ್ಯ ಇಲ್ಲ. ಆ ಜೀವಿಗಳು ಅವಕ್ಕೆ ಏನು ಬೇಕೋ ಅದು ಭಗವಂತ ತಾನೇ ಅವಕ್ ನೋಡ್ಕೊಂಡು ಅವ್ನು ಕೊಡ್ತಾನೆ ಅವ್ರಿಗೆಲ್ಲ. ಅದೇ ರೀತಿ ನಾವು ಕೂಡ ಕೃಷ್ಣನ ಒಂದು ನಿಯಮಗಳ ಪ್ರಕಾರ ನಾವು ಜೀವನ ನಡೆಸಿದಾಗ ನಮಗೂ ಕೂಡ ಜೀವನದಲ್ಲಿ ಯಾವ ಕೊರತೆನೂ ಬರೋದಿಲ್ಲ. ಯಾಕಂದ್ರೆ ಭಗವಂತ ತನ್ನ ಎಲ್ಲಾ ಒಳ್ಳೆಯ ಮಕ್ಕಳಿಗೂ ಅವನು ಚೆನ್ನಾಗಿ, ಭಕ್ತರಿಗೆ ವಿಶೇಷವಾಗಿ ಅವನು ಎಲ್ಲವನ್ನೂ ಕೊಡ್ತಾನೆ. ಯಾರು ಸತತವಾಗಿ ಭಗವಂತನ ಚಿಂತನೆಯಲ್ಲಿ ಇರ್ತಾರೋ ಯೋಗಕ್ಷೇಮಂ ವಹಾಮ್ಯಂ ಅಂತ ಕೃಷ್ಣ ಹೇಳ್ತಾನೆ. ಅವರ ಯೋಗಕ್ಷೇಮವನ್ನ ನಾನು ನೋಡ್ಕೋತೀನಿ, ಅವ್ರ ಹತ್ರ ಏನಿದೆಯೋ ಅದನ್ನ ನಾನು ಕಾಪಾಡ್ತೀನಿ, ಅವ್ರ ಹತ್ರ ಏನಿಲ್ವೋ ಅದನ್ನ ಕೊಡ್ತೀನಿ ಅಂತ ಭಗವಂತ ಹೇಳ್ತಾನೆ. ದಯವಿಟ್ಟು ಜ್ಞಾಪಕ ಇಟ್ಕೋಬೇಕು, ನಾವು ಮಾಡ್ತಾ ಇರೋರಲ್ಲ, ನಾವು ಪಾಲಕರಲ್ಲ, ನಾವು ಪೋಷಕರಲ್ಲ, ಭಗವಂತ ನಮ್ಮೆಲ್ಲರನ್ನು ನೋಡ್ಕೋತಾ ಇದ್ದಾನೆ. ಸೊ ಇದು ಮುಖ್ಯವಾದ ವಿಷಯ. ಇನ್ನೊಂದು ಮುಖ್ಯವಾದ ವಿಷಯ, ಭಗವಂತ ಪುರುಷ, ಭಗವಂತ ಶಕ್ತಿ ಅಲ್ಲ, ಭಗವಂತನಿಂದ ಶಕ್ತಿ ಬರ್ತಾ ಇದೆ. ನಾವೇನ್ ಅನ್ಕೋತೀವಿ, ಭಗವಂತ ಯಾರು ಅಂದ್ರೆ ಅವನೊಬ್ಬ ಶಕ್ತಿ ಅಂತ ಹೇಳ್ತೀವಿ. ಅವನು ಶಕ್ತಿ ಅಲ್ಲ, ಅವನು ಬೆಳಕು ಅಲ್ಲ, ಅವನು ಪ್ರಕಾಶ ಅಲ್ಲ, ಅವನು ವ್ಯಕ್ತಿ. ಆ ವ್ಯಕ್ತಿಯಿಂದ ಬರ್ತಾ ಇರುವಂತ ಪ್ರಕಾಶ, ವ್ಯಕ್ತಿಯಿಂದ ಬರ್ತಾ ಇರುವಂತ ಶಕ್ತಿ. ಸೊ ಅದಕ್ಕೆ ನಾವು ಕೃಷ್ಣನಲ್ಲಿ ಕೃಷ್ಣ ಭಕ್ತಿ ಅಂದ್ರೆ ನಾವ್ ಹೇಳೋದು, ಮೊದಲು ನಾವು ತಿಳ್ಕೊಬೇಕಾರದೇನು, ಕೃಷ್ಣ ವ್ಯಕ್ತಿ. ಆ ವ್ಯಕ್ತಿಗೆ ನಾವು ಭಕ್ತಿ ಮಾಡ್ತಾ ಇದೀವಿ. ಹೇಗೆ ಒಂದು
ಸಾಮಾನ್ಯ ಜೀವನದಲ್ಲಿ ಒಬ್ಬರಿಗೂ ಇನ್ನೊಬ್ರು ಪರಸ್ಪರ ಒಂದು ಸಂಬಂಧ ಇರುತ್ತೆ. ಅದೇ ರೀತಿ ಭಗವಂತನ ಜೊತೆ ಇದು ನಮ್ಮ ಸಂಬಂಧ. ಆ ಸಂಬಂಧವನ್ನ ನಾವು ಪುನಃಸ್ಥಾಪನೆ ಮಾಡ್ಕೋತಾ ಇದೀವಿ. ಇವಾಗ ಕಳ್ಕೊಂಡ್ಬಿಟ್ಟಿದೀವಿ ನಾವು ಸಂಬಂಧವನ್ನ, ಮರ್ತೋಗ್ಬಿಟ್ಟಿದೀವಿ. ಭಗವಂತ ಯಾರು, ನಾನ್ ಯಾರು, ನನಗೂ ಭಗವಂತನಿಗೂ ಇರೋ ಸಂಬಂಧ ಏನು ಅನ್ನೋದನ್ನ ಮರ್ತೋಗ್ಬಿಟ್ಟಿದೀವಿ. ಈ ಕೃಷ್ಣ ಭಕ್ತಿ ಅಂದ್ರೆ ಭಗವಂತ ಯಾರು ಅಂತ ಜ್ಞಾಪಿಸ್ಕೊಂಡು, ನಾನು ಭಗವಂತನ ಸೇವಕ ಅಂತ ತಿಳ್ಕೊಂಡು, ನಾವು ಭಗವಂತನ ಜೊತೆ ಒಂದು ಪ್ರೇಮಮಯ ಸಂಬಂಧವನ್ನ ನಾವು ಸ್ಥಾಪನೆ ಮಾಡ್ಕೋತಾ ಇದೀವಿ. ಇದು ಭಕ್ತಿ. ಭಕ್ತಿ ಅಂದ್ರೆ ನಮ್ಮ ಒಂದು, ಅದಕ್ಕೆ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ. ನಾವು ಭಗವಂತನಿಗೆ ಭೋಗ ಅರ್ಪಣೆ ಮಾಡಿದ್ರೆ ಅವನೇ ಹೊಟ್ಟೆ ಹಸ್ಕೊಂಡು ಕೂತಿಲ್ಲ, ನಾವು ಕೊಡುವಂತ ಆಹಾರಕ್ಕೋಸ್ಕರ ಕಾಯ್ತಾ ಕೂತಿಲ್ಲ ಅವನು. ಆದ್ರೆ ಯೋಮೇ ಭಕ್ತ್ಯಾ ಪ್ರಯಚ್ಛತಿ, ಯಾವಾಗ ನಾವು ಒಂದು ಭಕ್ತಿ ಪ್ರೇಮದಿಂದ ಭಗವಂತನಿಗೆ ಅರ್ಪಣೆ ಮಾಡ್ತೀವೋ, ಅವ್ನಿಗೆ ಹೊಟ್ಟೆ ಹಸಿತಾ ಇಲ್ದಾರು ಅವ್ನು ಸ್ವೀಕಾರ ಮಾಡ್ತಾನೆ, ಅವ್ನಿಗೆ ಊಟ ಬೇಡದೇ ಇದ್ರು ಅವ್ನು ಸ್ವೀಕಾರ ಮಾಡ್ತಾನೆ. ಆದ್ರಿಂದ ಭಕ್ತಿ ಅಂದ್ರೆ, ಭಕ್ತಿ ಒಂದು ಪ್ರೇಮಮಯ ಸಂಬಂಧದ ಮೇಲೆ ಆಧಾರಿತವಾಗಿದೆ. ಆ ಪ್ರೇಮಕ್ಕೆ ಮುಖ್ಯವಾದದ್ದೇನು? ಕೃಷ್ಣ ವ್ಯಕ್ತಿ ಅನ್ನೋದು ಮುಖ್ಯವಾದ ಅಂಶ. ಕೃಷ್ಣ ವ್ಯಕ್ತಿ ಅನ್ನೋದನ್ನ ಮರ್ತೋಗ್ಬಿಟ್ರೆ ನಾವೇನು ಗೋಡೆಗೆ ಪ್ರೀತಿ ತೋರ್ಸಕ್ಕಾಗತ್ತಾ? ಅಥವಾ ಒಂದು ಶಕ್ತಿಗೆ ಪ್ರೀತಿ ತೋರ್ಸಕ್ಕಾಗತ್ತಾ? ಅಥವಾ ಬೆಳಕಿಗೆ ಪ್ರೀತಿ ತೋರ್ಸಕ್ಕಾಗತ್ತಾ? ಸಾಧ್ಯ ಇಲ್ಲ. ಸೊ ಕೃಷ್ಣ ವ್ಯಕ್ತಿ, ಆ ವ್ಯಕ್ತಿಯಿಂದ ಕಾಂತಿ, ಆ ವ್ಯಕ್ತಿಯಿಂದ ಶಕ್ತಿ, ಎಲ್ಲವೂ ಅವನಿಂದ ಬರ್ತಾ ಇದೆ. ಸೊ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ, ನಾನು ಸನಾತನವಾದ ವ್ಯಕ್ತಿ, ನೀನು ಕೂಡ ಸನಾತನವಾದ ವ್ಯಕ್ತಿ ಅಂತ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಇದು 12ನೇ ಶ್ಲೋಕದ ಒಂದು ಇನ್ನೊಂದು ಕೆಲವು ಅಂಶಗಳಿತ್ತು, ನಾನು ಹೇಳಿದ್ದೀನಿ. ಇವಾಗ ಮುಂದುವರ್ಸೋಣ. ಶ್ಲೋಕ 13. ಯಾರತ್ರ ಭಗವದ್ಗೀತಾ ಯಥಾರೂಪವಿಲ್ಲವೋ ದಯವಿಟ್ಟು ಇಸ್ಕಾನ್ ಇಂದ ಪಡಿಬೇಕು ಅಂತ ಕೇಳ್ಕೊತೀನಿ. ಇಲ್ಲ ಅಂದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡಿ, ನಾವು ಹೇಗಾದ್ರು ನಿಮ್ಗೆ ಕಳಿಸೋದಕ್ಕೆ ಏನಾದ್ರು ಕೊರಿಯರು, ಡನ್ಸೋ ಏನಾದ್ರು ವ್ಯವಸ್ಥೆ ಮಾಡ್ತೀವಿ. ಶ್ಲೋಕ 13. ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿರ್ ಧೀರಸ್ತತ್ರ ನ ಮುಹ್ಯತಿ. ದೇಹಿನೋಸ್ಮಿನ್ ಯಥಾ ದೇಹೆ, ದೇಹದಲ್ಲಿ, ದೇಹಿನೋಸ್ಮಿನ್ ಯಥಾ ದೇಹೆ, ಒಬ್ಬ ಈ ದೇಹಸ್ಥನಾದವನು. ದೇಹಸ್ಥ ಅಂದ್ರೆ ಯಾರು ದೇಹವನ್ನ ಪಡೆದಿದ್ದಾನೋ ಅವನು. ಸೊ ಇವಾಗ ಆತ್ಮದ ಒಂದು ವರ್ಣನೆ ನಡೀತದೆ. ಆತ್ಮಕ್ಕೆ ಏನಿದೆ, ಆತ್ಮ ದೇಹವನ್ನ ಪಡ್ಕೊಂಡಿದೆ, ಅದಕ್ಕೆ ಆತ್ಮಕ್ಕೆ ದೇಹಸ್ಥ ಅಂತ ಹೇಳ್ತಾರೆ. ಅಂದ್ರೆ ದೇಹವನ್ನು ಯಾರು ಪಡ್ಕೊಂಡಿದ್ದಾರೋ ಅವನು ದೇಹಸ್ಥ. ಆ ದೇಹಸ್ಥ ಜೀವಿಯು ಹೇಗೆ ಒಂದು ದೇಹದಲ್ಲಿ, ಯಥಾ ದೇಹೆ ಕೌಮಾರಂ ಯೌವನಂ ಜರ, ಆ ದೇಹಿ, ಆ ದೇಹವನ್ನ ಪಡೆದಿರುವಂತಹ ಆತ್ಮ, ಆ ದೇಹ ಹೇಗೆ ಬದಲಾವಣೆ ಆಗತ್ತೆ? ಬಾಲ್ಯದಿಂದ, ಒಂದು ಮಗುವಿನಿಂದ ಬಾಲದಿಂದ ಯೌವನದಿಂದ ಮುಪ್ಪು, ಈ ರೀತಿ ಕೌಮಾರಂ ಯೌವನಂ ಜರ, ಹೇಗೆ ಅದು ಆ ದೇಹ ಬದಲಾವಣೆ ಆಗ್ತಾನೆ ಇದೆ. ನಾವು ಚಿಕ್ಕವರಾಗಿದ್ವಿ, ನಮ್ ಫೋಟೋ ಇವಾಗ್ಲೂ ನೋಡ್ಕೋತೀವಿ, ಇಷ್ಟೇಷ್ಟು ಪುಟ್ಟ ಮಕ್ಕಳಾಗಿದ್ವಿ, ಆಮೇಲೆ ಸ್ವಲ್ಪ ದೊಡ್ಡವರಾದ್ವಿ, ಆಮೇಲೆ ಬೆಳೆದ್ವಿ, ದೊಡ್ಡವರಾದ್ವಿ, ಇವಾಗ ಬಿಳಿ ಕೂದ್ಲು ಬಂದಿದೆ, ಸ್ವಲ್ಪ ಜನ ಕೂದ್ಲಿಲ್ಲ, ಸ್ವಲ್ಪ ಜನ ಕೂದ್ಲಿರೋರು ಬಿಳಿ ಕೂದ್ಲು ಬಂದಿದೆ. ಆ ಕಡೆ ನೋಡ್ಬೇಡಿ ಮಾತಾಜಿ, ನಾನು ನೋಡ್ಕೋತಾ ಇದೀನಿ ಕೂದ್ಲಿಲ್ಲ ಅಂತ. ಲತಾ ಮಾತಾಜಿ ನೋಡ್ತಾ ಇದಾರೆ ಆ ಕಡೆ, ಕೂದ್ಲೇ ಇಲ್ವಲ್ಲ ಇಲ್ಲಿ ಅಂತ. ಆದ್ರೆ ನಾವು ದೇಹ ಬದಲಾವಣೆ ಆಗಿದೆ, ದೇಹ ಬದಲಾವಣೆ ಆಗಿದೆ. ಆದ್ರೆ ಏನು, ನಾವು ಇರೋರು ಆತ್ಮ, ನಮ್ಮ ದೇಹದಲ್ಲಿರೋರು ನಾವು ಆತ್ಮ ಸನಾತನವಾಗಿದ್ದೇವೆ. ಹೌದಾ? ನಾವು ಬದಲಾವಣೆ ಆಗಿಲ್ಲ. ನಾವು ಹೇಗೆ ಯೋಚನೆ ಮಾಡ್ತಾ ಇದ್ವೋ ಅದೆಲ್ಲ ನಾವು ಅದೇ ರೀತಿ ಇದ್ದೀವಿ, ಕೇವಲ ದೇಹ ಬದಲಾವಣೆ ಆಗ್ತಾ ಇದೆ. ಸೊ ಇಲ್ಲಿ ಏನ್ ಹೇಳ್ತಾರೆ, ತಥಾ ದೇಹಾಂತರ ಪ್ರಾಪ್ತಿ. ಅದೇ ರೀತಿ ಹೇಗೆ ನಾವು ಈ ಜನ್ಮದಲ್ಲಿ ಒಂದು ದೇಹ, ಒಂದು ರೂಪದಿಂದ ಇನ್ನೊಂದು ರೂಪ ಬದಲಾವಣೆ ಆಗ್ತಾ ಇದೆ, ಆದರೆ ನಾವು ಅದೇ ಆತ್ಮ, ಅದೇ ರೀತಿ ಈ ದೇಹಾಂತರ ಪ್ರಾಪ್ತಿ. ದೇಹಾಂತರ ಅಂದ್ರೆ ಯಾವಾಗ ಮರಣ ಅನ್ನೋ ಒಂದು ಸನ್ನಿವೇಶ ಬರುತ್ತೋ, ಅಂದ್ರೆ ಒಂದು ದೇಹದಿಂದ ನಾವು ಇನ್ನೊಂದು ದೇಹಕ್ಕೆ ದೇಹಾಂತರವಾಗ್ತೀವಿ. ಆ ದೇಹಾಂತರ ಪ್ರಕ್ರಿಯೆ ಕೂಡ ಕೇವಲ ಈ ದೇಹದಿಂದ ಇನ್ನೊಂದು ದೇಹವನ್ನ ಪಡೆಯುವಂತ ಒಂದು ಪ್ರಕ್ರಿಯೆ ಅಷ್ಟೇ. ಹೌದಾ? ಹೇಗೆ ನಾವು ಒಂದು ಜನ್ಮದಲ್ಲಿ ಆ ದೇಹದಲ್ಲಿ ಬಾಲ್ಯದಿಂದ ಮುಪ್ಪಿಗೆ ಹೋಗೋ ತರಹ, ಅದೇ ರೀತಿ ಮರಣವೆಂದರೆ ಈ ದೇಹವನ್ನ ಬಿಟ್ಟು ನಾವು ಇನ್ನೊಂದು ದೇಹವನ್ನ ಪಡಿತೀವಿ ಅಷ್ಟೇ. ಧೀರಸ್ತತ್ರನ ಮುಹ್ಯತಿ. ಧೀರನಾದವನು ಏನು, ಅವನು ಇದರಿಂದ ವಿಚಲಿತನಾಗೋದಿಲ್ಲ, ಮೋಹಕ್ಕೊಳಗಾಗುವುದಿಲ್ಲ, ದಿಗ್ಭ್ರಮಿತನಾಗೋದಿಲ್ಲ. ಯಾಕೆ? ಅವನಿಗೆ ಗೊತ್ತು ಮರಣ ಅಂದರೆ ಕೇವಲ ದೇಹದ ಬದಲಾವಣೆ. ಯಾಕೆ? ನಾನು ಸನಾತನ ಜೀವಿ, ನನಗೆ ಮರಣ ಅನ್ನೋದೇ ಇಲ್ಲ. ಮತ್ತೆ ನಮಗೆ ಭಯ ಯಾತಕ್ಕೆ ನಮಗೆ ಚಿಂತೆ?
ಚಿಂತೆಯ ಕಾರಣವಿಲ್ಲ, ಭಯದ ಕಾರಣವಿಲ್ಲ. ಯಾಕಂದ್ರೆ ನಾವು ಸನಾತನ, ನಮ್ಮನ್ನು ಯಾರು ಕೊಲ್ಲೋದಕ್ ಸಾಧ್ಯನೇ ಇಲ್ಲ, ನಾವು ಸಾಯೋದಕ್ ಸಾಧ್ಯನೇ ಇಲ್ಲ, ನಮಗ್ ಸಾವೇ ಇಲ್ಲ. ಹೌದಾ? ನಮಗ್ ಸಾವೇ ಇಲ್ದೇ ಇರೋದ್ರಿಂದ ನಾವ್ ಯಾತಕ್ ಚಿಂತೆ ಪಡ್ಬೇಕು, ಯಾತಕ್ ಬೇಜಾರ್ ಮಾಡ್ಕೋಬೇಕು, ಯಾತಕ್ ಗೋಳಾಡ್ಬೇಕು? ನಮ್ಮ ಹತ್ರ ಇರುವಂತದ್ದು ಎಲ್ಲದು ತಾತ್ಕಾಲಿಕವಾದದ್ದು. ಆದರೆ ನಾವು ಸನಾತನ. ನಾನು ಆತ್ಮ, ನಾನು ಪಡ್ಕೊಂಡಿರೋ ಇದು, ನಾನು ಈ ದೇಹವನ್ನ ಪಡ್ಕೊಂಡಿದ್ದೀನಿ, ಆದ್ರೆ ಈ ದೇಹ ನಾನಲ್ಲ, ಇದು ನನ್ನ ದೇಹ. ನಾನು ಸನಾತನ, ನನ್ಗೆ ಸಾವೇ ಇಲ್ಲ. ಆದ್ರಿಂದ ಇಲ್ಲಿ ಭಾವಾರ್ಥದಲ್ಲಿ ಹೇಳ್ತಾ ಇದಾರೆ, ನಮಗೆ ಮುಂದೆ ದೇಹ ಸಿಗೋದು ಖಂಡಿತ. ಯಾವ ತರಹದ ದೇಹ ಪಡಿತೀವಿ ಅನ್ನೋದು ನಮ್ಮ ಕೈನಲ್ಲಿದೆ. ಭೌತಿಕವಾದ ದೇಹವನ್ನಾದ್ರೂ ಪಡಿಬಹುದು ನಾವು, ಅಥವಾ ಆಧ್ಯಾತ್ಮಿಕ ದೇಹವನ್ನಾದ್ರೂ ಪಡಿಬಹುದು. ಭೌತಿಕ ದೇಹದಲ್ಲಿ ನಮಗೆ 3 ಆಯ್ಕೆಗಳಿವೆ. ಊರ್ಧ್ವಂ ಗಚ್ಚಂತಿ ಸತ್ವಸ್ಥ, ಮಧ್ಯೆ ತಿಷ್ಠಂತಿ ರಾಜಸ, ಅಧೋ ಗಚ್ಚಂತಿ ತಾಮಸ. ಊರ್ಧ್ವ ಲೋಕಗಳಿಗೆ ಹೋಗ್ಬೋದು, ಸ್ವರ್ಗ ಲೋಕಗಳಿಗೆ ಹೋಗ್ಬೋದು, ಅಥವಾ ತಿರ್ಗಾ ಮತ್ತೆ ಈ ಭೂಲೋಕಕ್ಕೆ ಬರ್ಬೋದು, ಅಥವಾ ಅಧೋಲೋಕಗಳಿಗೆ ಹೋಗ್ಬೋದು, ಪ್ರಾಣಿಗಳ ದೇಹವನ್ನ ಪಡೆಯಬಹುದು. ಅದಿಲ್ದೇ ಇದ್ರೆ ನಾವು ಆಧ್ಯಾತ್ಮಿಕ ಲೋಕವನ್ನು ನಾವು ತಲುಪಬಹುದು. ಇದು ನಮ್ಮ ಆಯ್ಕೆ. ಇದು ಹರೇ ಕೃಷ್ಣ. ಯಾರ್ದು ಶಬ್ದ ಬರ್ತಾ ಇದೆ, ಮ್ಯೂಟ್ ಮಾಡ್ಕೊಳ್ಳಿ ದಯವಿಟ್ಟು, ನನಗೆ ಇಲ್ಲಿಂದ ಮ್ಯೂಟ್ ಮಾಡಕ್ಕಾಗಲ್ಲ. ಆದ್ರಿಂದ ಯಾವ ತರಹದ ದೇಹವನ್ನ ಪಡಿಬೇಕು ಅನ್ನೋದು ನಮ್ಮ ಕೈನಲ್ಲಿದೆ. ಯಾವ ತರಹದ ದೇಹ ಪಡಿಬೇಕು ಅನ್ನೋದು ನಮ್ಮ ಕೈನಲ್ಲಿದೆ. ನಾವು ಯಾವ ರೀತಿ ಜೀವನವನ್ನು ನಡೆಸ್ತೀವೋ ಆ ರೀತಿ ನಮ್ಮ ಮುಂದಿನ ದೇಹ. ಪ್ರಾಣಿಯಂತೆ ನಾವು ವರ್ತಿಸಿದ್ರೆ ನಮ್ಮ ಮುಂದಿನ ಜನ್ಮ, ಮುಂದಿನ ದೇಹ ಪ್ರಾಣಿಯ ದೇಹ. ಅದೇ ನಾವು ಮನುಷ್ಯನ ತರ ವರ್ತಿಸಿದ್ರೆ ಮುಂದಿನ ದೇಹ ಮನುಷ್ಯನ ದೇಹ. ಅದೇ ನಾವು ದೇವತೆಗಳಂತೆ ವರ್ತಿಸಿದ್ರೆ ಸತ್ವಗುಣದಲ್ಲಿ ಮುಂದಿನ ದೇಹ ಸ್ವರ್ಗ ಲೋಕದಲ್ಲಿ ದೇವತೆಗಳ ದೇಹ. ಇಲ್ಲ, ನಾವು ಭಗವಂತನ ಭಕ್ತಿಯಲ್ಲಿ ತೊಡಗಿ ನಮ್ಮ ಜೀವನದ ಪರಿಪೂರ್ಣತೆಯನ್ನು ಕಂಡುಕೊಂಡ್ರೆ ನಮ್ಮ ಮುಂದಿನ ದೇಹ ಆಧ್ಯಾತ್ಮಿಕವಾದದ್ದು. ಆಧ್ಯಾತ್ಮಿಕ ದೇಹವನ್ನು ಪಡೆದ್ರೆ ಅದರಿಂದ ಯಾವ ಕಷ್ಟ, ಆತಂಕ ಇವೆಲ್ಲ ಏನೂ ಇರೋದಿಲ್ಲ. ಆಧ್ಯಾತ್ಮಿಕ ಲೋಕದಲ್ಲಿ ವೈಕುಂಠ, ಯಾವ ಆತಂಕವೂ ಇಲ್ಲದೆ ಇರುವಂತಹ ಜಾಗ. ಅಂತಹ ಸ್ಥಾನವನ್ನಾದ್ರೂ ಸೇರ್ಬೋದು. ಅಥವಾ ನಾವು ಮತ್ತೆ ಭೌತಿಕ ಜಗತ್ತಿಗೆ ಬಂದು ಇಲ್ಲಿ ಮತ್ತೆ ಜನನ ಮರಣ ಚಕ್ರದಲ್ಲಿ ಪುನರಪಿ ಜನನಂ ಪುನರಪಿ ಜನನಿ ಜಠರೇ ಶಯನಂ. ಮತ್ತೆ ಆ ತಾಯಿಯ ಗರ್ಭದಿಂದ ಬಂದು ತಿರ್ಗಾ ಜನ್ಮ ಮೃತ್ಯು ಜರಾ ವ್ಯಾಧಿ ದುಃಖ ದೋಷಾನುದರ್ಶನಂ. ಈ ಜನನ ಮರಣ ಚಕ್ರದಲ್ಲೇ ನಾವು ಸಿಕ್ಕಾಕೋಬಹುದು. ಇಲ್ಲ ಅಂದ್ರೆ ನಮ್ಮ ಮುಂದಿನ ಜನ್ಮವನ್ನು ನಾವು ಮುಂದಿನ ಜನ್ಮದಲ್ಲಿ ಆಧ್ಯಾತ್ಮಿಕ ದೇಹವನ್ನ ಪಡೆಯುವುದು. ಅದರಿಂದ ಈ ಆಯ್ಕೆ ನಮ್ಮ ಕೈನಲ್ಲಿದೆ. ಮುಂದೆ ನಾವು ಎಲ್ಲಿಗೆ ಹೋಗ್ಬೇಕು, ಯಾವ ತರ ದೇಹ ಪಡಿಬೇಕು, ಅದು ನಮ್ಮ ಕೈನಲ್ಲಿದೆ. ದಯವಿಟ್ಟು ಬೇರೆಯವ್ರ ಕಡೆ ಕೈ ತೋರಿಸ್ಬೇಡಿ. ಎಷ್ಟೊಂದ್ಸತಿ ಜನರಿಗೆ ಹೇಳ್ತೀನಿ, ಭಕ್ತಿ ಮಾಡಿ ಅಂದ್ರೆ, ಅಯ್ಯೋ ನನಗೆ ಭಗವಂತ ಪ್ರೇರಣೆನೇ ಕೊಟ್ಟಿಲ್ಲ. ಭಗವಂತ ಯಾವತ್ತೂ ಪ್ರೇರಣೆ ಕೊಡಲ್ಲ. ನಮಗೆ ಪ್ರೇರಣೆ ಬಂದಾಗ ಭಗವಂತ ತಥಾಸ್ತು ಅಂತಾನೆ. ಇದಕ್ಕೆ ನಮ್ಮಲ್ಲಿರೋ ಸ್ವಾತಂತ್ರ್ಯವೇ ಕಾರಣ. ಅದನ್ನ ನಾವು ದುರುಪಯೋಗ ಪಡಿಸ್ಕೊಂಡ್ರೆ ಅದು ನಮ್ಮ ಒಂದು ಆಯ್ಕೆ. ಅದು ಭಗವಂತ ನಮಗೆ ಪರಮಾತ್ಮನಿಗೆ ಹನುಮಂತ ಉಪದೃಷ್ಟ ಅಂತ ಹೇಳ್ತಾರೆ. ಹನುಮಂತ ಅಂದ್ರೆ ಅವನು ಎಲ್ಲವನ್ನೂ ವೀಕ್ಷಿಸ್ತಾ ಇದ್ದಾನೆ, ಮತ್ತೆ ಎಲ್ಲಕ್ಕೂ ಅವನು ಸ್ಯಾಂಕ್ಷನ್ ಮಾಡ್ತಾನೆ. ತಥಾಸ್ತು ಅನ್ನೋದು ಅವನ ಕೆಲಸ. ಆದ್ರೆ ಏನು ಆಸೆ ಪಡ್ಬೇಕು, ಏನ್ ಬಯಸ್ಬೇಕು ಅನ್ನೋದು ನಮ್ಮ ಕೈನಲ್ಲಿ. ಅದಕ್ಕೆ ಹಿಂದೆ ಎಲ್ಲ ಹೇಳ್ತಾ ಇದ್ರು, ನಾವು ಮಾಡುವಂತ ಸಂಘದ ಮೇಲೆ ನಮ್ಮ ಆಸೆಗಳು ನಿರ್ಭರಿತವಾಗುತ್ತೆ. ನಾವು ಬೇಡದೇ ಇರುವಂತಹ ಸಂಘ ಮಾಡಿದ್ರೆ ನಮ್ಗೆ ಬೇಡದೇ ಇರುವಂತಹ ಆಸೆಗಳಿರುತ್ತೆ. ಅದೇ ಭಕ್ತರ ಸಂಘ ಮಾಡಿದ್ರೆ ನಮಗೆ ಭಗವಂತನ ಭಕ್ತಿ ಸೇವೆ ಮಾಡ್ಬೇಕು, ಒಳ್ಳೆ ರೀತಿ ಜೀವನ ನಡೆಸ್ಬೇಕು, ಜೀವನದಲ್ಲಿ ಸಾಕ್ಷಾತ್ಕಾರ ಪಡ್ಕೋಬೇಕು ಅನ್ನೋ ಒಂದು ಆಸೆ ಹುಟ್ಟಬಹುದು. ಆದ್ರಿಂದ ಯಾವ ತರಹದ ಜನರ ಜೊತೆ ನಾವು ಸೇರ್ಕೋತೀವಿ, ಬೆರಿತೀವಿ, ಅದು ಕೂಡ ತುಂಬಾ ಮುಖ್ಯವಾದದ್ದು. ಆದ್ರಿಂದ ಪ್ರೇರಣೆ ಹೊರಗಡೆಯಿಂದ ಬರಲ್ಲ, ಪ್ರೇರಣೆ ನನ್ನಿಂದ ಬರ್ಬೇಕು. ನಾನು ಆತ್ಮ, ನಾನು ಇಲ್ಲೇ ಕೊಳಿಬೇಕು ಅಂತ ನಾನು ಇಷ್ಟಪಡ್ತೀನೋ, ಅಥವಾ ಮತ್ತೆ ಹೋಗಿ ಭಗವಂತನ ಧಾಮದಲ್ಲಿ ಅವನಿಗೆ ಭಕ್ತಿ ಸೇವೆ ಮಾಡ್ಬೇಕು ಅಂತ ಆಸೆ ಪಡ್ತೀನೋ, ಅದು ನನ್ನ ಕೈನಲ್ಲಿದೆ. ಬೇರೆಯವರು ಅದನ್ನ ಬದಲಾವಣೆ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೆ ಪ್ರಭಾವ ಬೀರ್ತಾರೆ ಬೇರೆಯವರು. ಮತ್ತೆ ಆ ಪ್ರಭಾವದಿಂದ ನಾವು ತಪ್ಪುದಾರಿಗೆ ಹೋಗ್ಬೋದು. ಕೆಲವು ಸತಿ ಒಳ್ಳೆ ಜನರ ಸಂಘ ಮಾಡಿದ್ರೆ ನಾವು ಒಳ್ಳೆಯ ಪ್ರಭಾವದಿಂದ ಭಗವಂತನ ಹತ್ರ ಕೂಡ ಬರ್ಬೋದು. ಇದು ನಮ್ಮ ಆಯ್ಕೆ. ದಯವಿಟ್ಟು ಜ್ಞಾಪಕ ಇಟ್ಕೊಳ್ಳಿ. ನೀವ್ ಎಲ್ಲಿಗೆ ಹೋಗ್ಬೇಕು ಅನ್ನೋದು ನೀವ್ ಡಿಸೈಡ್ ಮಾಡೋದು. ಟಿಕೆಟ್ ತಗೊಳಕ್ಕಿಂತ ಮುಂಚೆ ನೀವ್ ಹೇಳ್ತೀರಾ, ಓಕೆ ಬಾಂಬೆಗೆ ಕೊಡಿ, ಡೆಲ್ಲಿಗೆ ಕೊಡಿ ಅಂತ.
ನೀವು ಸುಮ್ನೆ ಗಾಡಿನಲ್ಲಿ ಕೂತ್ಕೊಂಡು ನೀನು ಎಲ್ಲಿ ಕರ್ಕೊಂಡು ಹೋಗ್ತೇವೆ ಕರ್ಕೊಂಡು ಹೋಗು, ಅಥವಾ ಪಕ್ಕದವ್ರನ್ನ ಕೇಳಲ್ಲ ನಾವು, ಎಲ್ಲಿಗಪ್ಪ ಹೋಗ್ಲಿ ನಾನು ಅಂತ. ಇದು ನಮ್ಮ ಆಯ್ಕೆ, ನಾವು ಡಿಸೈಡ್ ಮಾಡ್ಬೇಕು, ನಾವು ನಿರ್ಧರಿಸ್ಬೇಕು. ದಯವಿಟ್ಟು ಇದನ್ನ ಜ್ಞಾಪಕ ಇಟ್ಕೊಳ್ಳಿ. ಎರಡನೇದು, ಯಾರು ಧೀರಸ್ತತ್ರನ್ನ ಮುಹ್ಯತಿ, ಯಾರು ಈ ಆತ್ಮ ಜ್ಞಾನವನ್ನ ಸಂಪೂರ್ಣವಾಗಿ ಚೆನ್ನಾಗಿ ಅರ್ತಿರ್ತಾನೋ ಅವನು ಈ ದೇಹದ ಬದಲಾವಣೆಯಿಂದ ಸ್ವಲ್ಪವೂ ಕೂಡ ಅವನು ದಿಗ್ಭ್ರಮಿತನಾಗೋದಿಲ್ಲ. ಅದರಿಂದ ಅವನು ಯಾವ ರೀತಿಯಲ್ಲೂ ಅವನಿಗೆ ಅದರಿಂದ ಅವನು ಪ್ರಭಾವಿತನಾಗೋದಿಲ್ಲ. ಯಾಕಂದ್ರೆ ಅವನು ಗೊತ್ತು, ನಾನು ಆತ್ಮ ದೇಹವನ್ನು ಬಿಟ್ಟು ಇನ್ನೊಂದು ದೇಹವನ್ನ ಪಡಿತೀನಿ ಅಷ್ಟೇ. ಆದ್ರೆ ಮುಖ್ಯವಾಗಿ ಅವನ ಯೋಚನೆ ಏನು, ನಾನು ಯಾವ ರೀತಿ ಜನ್ಮ ನಡೆಸಿದ್ದೀನಿ, ನನ್ನ ಮುಂದಿನ ಜನ್ಮ ಏನಾಗತ್ತೆ, ಯಾವ ದೇಹವನ್ನು ಪಡಿತೀನಿ, ಇದರ ಯೋಚನೆ ಇರುತ್ತೆ ಅವನು. ಆದ್ರಿಂದ ಅದರ ಯೋಚನೆಯ ಪ್ರಕಾರ ಅವನು ತನ್ನ ಜೀವನವನ್ನ ರೂಪಿಸ್ಕೋತಾನೆ, ಯಾವ ರೀತಿ ನಡೆಸ್ಬೇಕು ಅನ್ನೋದನ್ನ ನಿರ್ಧರಿಸ್ಕೋತಾನೆ. ಆದ್ರಿಂದ ಇದು ಮುಖ್ಯವಾದ ಅಂಶ. ದಯವಿಟ್ಟು ಯೋಚನೆ ಮಾಡಿ, ನನಗೆ ಯಾವ ರೀತಿಯ ಒಂದು ದೇಹ ಬೇಕು ಮುಂದೆ ಅನ್ನೋದನ್ನ ನಾವು ನಿರ್ಧಾರ ಮಾಡ್ಕೋಬೇಕು. ಇದು ಶ್ಲೋಕ 13. ಮತ್ತೆ ಇನ್ನೊಂದು, ಆತ್ಮಕ್ಕೂ ಪರಮಾತ್ಮನಿಗೂ ಅಂದ್ರೆ ನಮಗೂ ಭಗವಂತನಿಗೂ ತುಂಬಾ ಅಜಗಜಾಂತರ ಒಂದು ವ್ಯತ್ಯಾಸವಿದೆ. ನಾವು ಅಲ್ಪ, ಭಗವಂತ ಸರ್ವಶಕ್ತಿವಂತ, ಎಲ್ಲವೂ ಅವನಿಂದ ಬರ್ತಾ ಇದೆ, ಪರಮೋನ್ನತ ಅವನು. ಆದ್ರಿಂದ ನಾವು ಯಾವತ್ತೂ ಅನ್ಕೋಬಾರ್ದು ನಾನು ಭ್ರಮೆಯಲ್ಲಿದ್ದೀನಿ, ನಾನು ಈ ಭ್ರಮೆ ಹೋದ್ಮೇಲೆ ನಾನು ಭಗವಂತನಾಗಿ ಹೋಗ್ತೀನಿ. ಈ ಮಾಯವಾದಿ ತತ್ವಜ್ಞಾನ ಅಂದ್ರೆ ನಾವೆಲ್ಲರೂ ದೇವರು, ಅಹಂ ಬ್ರಹ್ಮೋಸ್ಮಿ, ನಾನು ದೇವರು, ನಾನು ಭ್ರಮೆಯಲ್ಲಿದ್ದೀನಿ, ಈ ಭ್ರಮೆ ಕಳೆದು ಹೋದ ತಕ್ಷಣ ನಾನು ದೇವರು ಅನ್ನೋದು ನನಗೆ ಗೊತ್ತಾಗ್ಬಿಡುತ್ತೆ. ಇದು ತಪ್ಪು ತಿಳುವಳಿಕೆ ಇದು. ಯಾಕಂದ್ರೆ ನಾವು ಅಲ್ಪ ಜೀವಿಗಳು, ನಮಗೆ ಅಷ್ಟು ಶಕ್ತಿ ಇಲ್ಲ, ಅದಕ್ಕೆ ನಾವು ಭ್ರಮೆಗೆ ಒಳಗಾಗಿದ್ದೀವಿ. ಭಗವಂತ ಯಾವತ್ತೂ ಭ್ರಮೆಗೆ ಒಳಗಾಗೋದಿಲ್ಲ, ಅಂದ್ರೆ ಅವನು ಯಾವತ್ತೂ ಮರೆಯೋದಿಲ್ಲ ತಾನು ಭಗವಂತ ಅಂತ. ನಾವು ಭ್ರಮೆಗೆ ಒಳಗಾಗಿ ನಾವು ಮರ್ತೋಗ್ಬಿಟ್ಟಿದೀವಿ ನಾನು ಭಗವಂತನ ಸೇವಕ ಅಂತ. ಅದಕ್ಕೆ ನಾವು ಈ ಭೌತಿಕ ಜಗತ್ತಿಗೆ ಬಂದು ಇಲ್ಲಿ ಆನಂದಿಸೋ ಪ್ರಯತ್ನ ಮಾಡ್ತಾ ಇದೀವಿ. ಭಗವಂತನಿಂದ ದೂರವಿದ್ದುಕೊಂಡು ನಾನು ಹೇಗೆ ಸಂತೋಷವಾಗಿರ್ಬೋದು ಅನ್ನೋದು ಒಂದು ಪ್ರಯತ್ನ ಮಾಡ್ತಾ ಇದೀವಿ. ಆದ್ರೆ ಆ ಪ್ರಯತ್ನ ಯಾವತ್ತೂ ಸಫಲವಾಗೋದಿಲ್ಲ. ಯಾವಾಗ ನಾನು ಭಗವಂತನ ಸೇವಕ ಅಂತ ಜ್ಞಾಪಿಸ್ಕೋತೀನೋ, ಅದರ ಪ್ರಕಾರ ಜೀವನ ನಡೆಸ್ತೀನೋ, ಆಗ್ಲೇ ನಾನು ನಿಜವಾಗ್ಲೂ ಸಂತೋಷವನ್ನ, ಸುಖವನ್ನ ಕಾಣೋಕೆ ಸಾಧ್ಯ. ಈಗ ಒಂದು ಮುಖ್ಯವಾದ ಶ್ಲೋಕ ಇದು, ಒಂದು ಎಲ್ಲರ ಜೀವನದಲ್ಲೂ ಅಳವಡಿಸ್ಕೋಬೇಕಾಗಿರುವಂತಹ ತುಂಬಾ ಮುಖ್ಯವಾದ ಅಂಶ. ಮಾತ್ರಾ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಹ ಆಗಮಾಪಾಯಿನೋ ನಿತ್ಯ ಸ್ಥಾಂ ಸ್ಥಿತಿಕ್ಷಸ್ವ ಭಾರತ. ಮಾತ್ರಾ ಸ್ಪರ್ಶಾಸ್ತು ಕೌಂತೆಯ, ಶೀತ ಉಷ್ಣ ಸುಖ ದುಃಖ, ಶೀತ ಉಷ್ಣ ಸುಖ ದುಃಖ ಇವೆಲ್ಲ ಏನು, ಆಗಮಾಪಾಯಿನೋ ಅನಿತ್ಯ, ಇದು ಅನಿತ್ಯವಾದದ್ದು, ತಾತ್ಕಾಲಿಕವಾದದ್ದು. ಹೇಗೆ ಒಂದು ಈ ಬಿಸಿಲು ಕಾಲ ಬರುತ್ತೆ, ಆಮೇಲೆ ಚಳಿಗಾಲ ಬರುತ್ತೆ, ಬೇರೆ ಬೇರೆ ಇದು ಬರುತ್ತೆ, ಅದೇ ರೀತಿ ಇದು ಕೂಡ ನಮ್ಮ ಜೀವನದಲ್ಲಿ ಕಷ್ಟ ಸುಖ ಇವೆಲ್ಲ ಬಂದು ಹೋಗ್ತಾ ಇರುತ್ತೆ. ಬರೋ ಸಮಯಕ್ಕೆ ಬರುತ್ತವೆ, ಹೋಗೋ ಸಮಯಕ್ಕೆ ಹೋಗುತ್ತವೆ. ಆದ್ರಿಂದ ಕೃಷ್ಣ ಏನ್ ಹೇಳ್ತಾನೆ ಅರ್ಜುನನಿಗೆ, ತಾಂ ಸ್ಥಿತಿಕ್ಷಸ್ವ ಭಾರತ. ದೀಕ್ಷ, ತಾಳ್ಮೆಯನ್ನ ನಾವು ನಮ್ಮ ಜೀವನದಲ್ಲಿ ಬೆಳೆಸ್ಕೋಬೇಕು. ಆದ್ರೆ ನಮ್ಗೆ ಪ್ರಾಬ್ಲಮ್ ಏನಂದ್ರೆ ನಮಗೆ ತಾಳ್ಮೆ ಅನ್ನೋದೇ ಇಲ್ಲ. ಯಾವ್ದಕ್ಕೂ ತಾಳ್ಮೆ ಇಲ್ಲ. ಎಲ್ಲವನ್ನ ನಾವು ಈ ತಾಳ್ಮೆ ಎಲ್ಲ, ಸಮಯ ಇಲ್ಲ, ಯಾವ್ದಕ್ಕೂ ಸಮಯ ಇಲ್ಲ. ಆದ್ರಿಂದ ಎಲ್ಲೂ ಒಂಚೂರು ತಾಳ್ಮೆ ಇಲ್ಲ. ಎಲ್ಲಾ ಇಮಿಡಿಯೇಟ್ ಆಗಿ ಆಗ್ಬಿಡ್ಬೇಕು. ನಾಳೆ ಆಗೋದು ಇವಾಗ ಆಗ್ಬೇಕು, ಇವಾಗ ಆಗೋದು ಈ ರೀತಿ ನಮ್ಮ ಜೀವನದಲ್ಲಿ ನಾವು ಯಾವ್ದಕ್ಕೂ ಕಾಯಕ್ ಸಿದ್ಧವಾಗಿಲ್ಲ. ಯಾವ ತೊಂದರೆಗೂ ಹೋಗೋದಕ್ಕೆ ಟೈಮ್ ಕೊಡಕ್ ರೆಡಿ ಆಗಿಲ್ಲ ನಾವು. ತೊಂದರೆ ಬಂದ್ಬಿಟ್ರೆ ಇಮಿಡಿಯೇಟ್ ಆಗಿ, ಸ್ವಲ್ಪ ತಲೆನೋವು ಬಂತ ಒಂದು ಕ್ರೋಸಿನ್ ಹಾಕೊಂಡ್ಬಿಡೋದು. ಅಂದ್ರೆ ಆ ತಲೆನೋವನ್ನ ಸಹಿಸ್ಕೊಳ್ಳೋದಕ್ಕೆ ನಮ್ಗೆ ಶಕ್ತಿನೇ ಇಲ್ಲ. ಈಗ ಎಷ್ಟೊಂದ್ ಜನ ತಾಯಂದ್ರು ಅಷ್ಟೇ, ಹೇಗೆ ಮಕ್ಕಳು ಹುಟ್ಟೋದು ಮುಂಚೆ ಎಲ್ಲ ನ್ಯಾಚುರಲ್ ಡೆಲಿವರಿ ಆಗೋದು, ಇವಾಗ ಬರೀ ಸಿ ಸೆಕ್ಷನ್. ಯಾಕಂದ್ರೆ ತಡ್ಕೊಳ್ಳೋ ಶಕ್ತಿನೇ ಇಲ್ಲ. ಯಾವುದೇ ವಿಷಯ ಆಗ್ಲಿ, ಒಂದು ಟ್ರಾಫಿಕ್ ಸಿಗ್ನಲ್ ಅಲ್ಲಿ ನಿಂತಿರ್ತೀವಿ, 1-2 ಸೆಕೆಂಡ್ ಕಾಯಕ್ತೀನಿ. ನಾನು ಎಷ್ಟೊತ್ತಿ ನೋಡ್ತಾ ಇರ್ತೀನಿ, ರೆಡ್ ಇಂದ ಗ್ರೀನ್ ಆಗಿದೆ, ಹಿಂದೆಯಿಂದ ಪಾಂಪ್ ಅಂತ ಹೊಡಿತಾರೆ. ಏನು ಸಿಗ್ನಲ್ ಬಂದಾಗ ಮುಂದೆ ಇರೋ ಗಾಡಿಗಳು ಹೋಗ್ಬೇಕು, ಆಮೇಲೆ ನಾವು ಮುಂದೆ ಹೋಗ್ತೀವಿ. ನಾವೇನ್ ಅಲ್ಲಿ ಸಿಗ್ನಲ್ ಅಲ್ಲಿ ನಿಂತ್ಕೊಂಡು ಟೈಮ್ ಪಾಸ್ ಮಾಡೋದಕ್ಕೆ ಯಾರೂ ನಿಂತಿರಲ್ಲ. ಆದ್ರೆ ಜನರಿಗೆ ತಾಳ್ಮೆ ಇಲ್ಲ. ಯಾವ್ದಾದ್ರು ತೊಂದರೆ ಬಂತ, ಆ ತೊಂದರೆ ಇಮಿಡಿಯೇಟ್ ಆಗಿ ಸಾಲ್ವ್ ಆಗ್ಬಿಡ್ಬೇಕು. ಅದಕ್ಕೆ ನಾ ಎಷ್ಟೊಂದ್ಸತಿ ಹೇಳ್ತೀನಿ, ಭಾರತದಲ್ಲಿ ಇರೋದು ನಮ್ಗೆ ತಾಳ್ಮೆಯನ್ನ ಕಲ್ಸುತ್ತೆ. ಬೇರೆ ದೇಶಗಳಲ್ಲಿ ನಮಗ್ ತಾಳ್ಮೆ ಇರ್ಬೇಕಾಗಿಲ್ಲ, ಯಾಕಂದ್ರೆ ಎಲ್ಲಾ ಒಂಥರ ಸರಿಯಾಗಿ ಸಮಯಕ್ಕೆ ನಡೀತಾ ಹೋಗುತ್ತೆ. ಭಾರತದಲ್ಲಿ ಆತರ ಅಲ್ಲ. ಅಂದ್ರೆ ಇದು ಈ ರೀತಿ ಇರ್ಬೇಕು ಅಂತ ನಾನು ಹೇಳ್ತಾ ಇಲ್ಲ, ಆದ್ರೆ ನಮಗ್ ತಾಳ್ಮೆಯನ್ನ ಕಲ್ಸುತ್ತೆ.
ಎಲ್ಲೋ ಒಂದ್ ಕಡೆ ಹೋಗ್ತೀವಿ, ಅರ್ಧ ಗಂಟೆಯಲ್ಲಿ ಆಗೋ ಕೆಲಸ ಒಂದೊಂದ್ಸತಿ 1 ಗಂಟೆ 1.5 ಗಂಟೆ ಆಗುತ್ತೆ. ನಾವು ಅಲ್ಲಿ ಕುಣಿಯಕ್ ಶುರು ಮಾಡಿದ್ರೆ ಏನಾಗುತ್ತೆ, ಕೆಲಸ ಅಂತೂ ಏನ್ ಬೇಗ ಆಗೋದಿಲ್ಲ. ಸುಮ್ನೆ ನಾವು ಮನಸ್ಸಿನಲ್ಲಿ ತೊಂದರೆಗಳನ್ನ ತಂದ್ಕೋತೀವಿ. ಏನಪ್ಪಾ ಇದು ಫ್ರಸ್ಟ್ರೇಷನ್, ಇದು ಅದು ಏನೇನೋ ನೆಗೆಟಿವ್ ಯೋಚನೆಗಳು ಬರುತ್ತೆ. ಅದರಿಂದ ಎಲ್ಲಾ ವಿಷಯಗಳಲ್ಲೂ ನಾವು ತಾಳ್ಮೆಯಿಂದ ಇರ್ಬೇಕು. ಏನೋ ಪಡಿಬೇಕು ಅಂತ ಪ್ರಯತ್ನ ಮಾಡ್ತಾ ಇದೀವಿ, ತಾಳ್ಮೆಯಿಂದ ಮಾಡ್ಬೇಕು. ಸಿಗೋ ಸಮಯಕ್ಕೆ ಸಿಗುತ್ತೆ. ಎಷ್ಟೊಂದ್ ಜನ ಇವಾಗ ಕರೋನಾ ಇಂದ ಎಷ್ಟೊಂದ್ ಜನ ಪಾಪ ಕೆಲಸ ಕಳ್ಕೊಂಡಿದ್ದಾರೆ. ಎಷ್ಟೊಂದ್ ಜನ ನಂಗೆ ಗೊತ್ತಿರೋರು ಕೆಲಸ ಹುಡುಕ್ತಾ ಇದ್ದಾರೆ. ಎಷ್ಟು ಪ್ರಯತ್ನ ಮಾಡಿದ್ರು ಸಿಗ್ತಾ ಇಲ್ಲ ಅಂತ ಇದಾರೆ. ಅದಕ್ಕೆ ತಾಳ್ಮೆ ಇರ್ಬೇಕು. ಯಾವಾಗ ಸಮಯ ಬರುತ್ತೋ, ಯಾವಾಗ ಕೆಲಸ ಆಗ್ಬೇಕು ಅಂತಿರುತ್ತೋ ಆ ಸಮಯಕ್ಕೆ ಆಗೋದು. ನಾವ್ ಎಷ್ಟೇ ಅದರಿಂದ ನಾವು ಯೋಚನೆ ಮಾಡಿದ್ರೆ, ಗೊಂದಲಕ್ಕೊಳಗಾದ್ರೆ ಅದು ಆಗತ್ತೆ ಅಂತ ಯಾವ ಗ್ಯಾರಂಟಿನೂ ಇಲ್ಲ. ಇನ್ನು ಮಿಕ್ಕಿದವ್ರು ಎಷ್ಟೊಂದ್ ಜನ ಹೇಳ್ತಾರೆ, ನನಗೆ ಇವ್ರು ಮೋಸ ಮಾಡಿದ್ರು, ಅವ್ರು ಇದ್ ಮಾಡಿದ್ರು, ಮತ್ತವ್ರು ಇನ್ನೊಬ್ರು ಮಾಡಿದ್ರು, ಅದರಿಂದ ನಾನು ಅವ್ರ ಮೇಲೆ ವಿರುದ್ಧ ಇದ್ ಮಾಡ್ತೀನಿ, ಅವ್ರಿಗೆ ಏನೋ ಅವ್ರಿಗೆ ತೊಂದರೆ ಮಾಡ್ತೀನಿ, ಅಥವಾ ಅವ್ರಿಗೆ ಗೊತ್ತಾಗ್ಲಿ ಅವ್ರು ಮಾಡ್ತಾ ಇರೋದು ತಪ್ಪು. ತಾಳ್ಮೆಯಿಂದ ಇರ್ಬೇಕು. ಆಯ್ತು, ಏನೋ ಬಂತಾ, ಓಕೆ ಭಗವಂತನ ಇಚ್ಛೆ. ಏನೋ ಬಂತಾ, ಆಯ್ತು, ನಾನು ಅನುಭವಿಸ್ಬೇಕಾಯ್ತು ನನ್ನ ಕರ್ಮ ಫಲ. ಅಷ್ಟೇ, ತಾಳ್ಮೆಯಿಂದ ಸ್ವೀಕಾರ ಮಾಡ್ಬೇಕು. ಯಾವಾಗ ನಾವು ತಾಳ್ಮೆಯಿಂದ ಜೀವನ ನಡ್ಸಕ್ ಶುರು ಮಾಡ್ತೀವಿ, ಅವಾಗ ಏನಾಗುತ್ತೆ, ನಮ್ಮ ಜೀವನದಲ್ಲಿ ಒಂದು ನಿಧಾನತೆ ಬರುತ್ತೆ. ಅಂದ್ರೆ ನಮ್ಗೆ ಇವಾಗ ಸಮಯನೇ ಇಲ್ಲ ಯಾವ್ದಕ್ಕೂ. ತಾಳ್ಮೆ ಇಲ್ಲ, ಸಮಯ ಇಲ್ಲ. ಬಿಸಿ 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 ಅಂತ ಇರ್ತೀವಿ. ಯಾವ್ದು ಕೂತ್ಕೊಂಡು ಯೋಚನೆ ಮಾಡಕ್ ಒಬ್ರಿಗೆ ಸಮಯ ಇಲ್ಲ. ಆದ್ರೆ ಒಂದು ತಾಳ್ಮೆಯನ್ನ ಬೆಳೆಸ್ಕೊಂಡ್ರೆ ನಮ್ಮ ಜೀವನದಲ್ಲಿ ಒಂದ್ ಸ್ವಲ್ಪ ಸಮಯ ಸಿಗುತ್ತೆ ನಮ್ಗೆ. ಆ ಸಮಯ ಸಿಕ್ಕಿದಾಗ ಒಂದ್ ಸ್ವಲ್ಪ ಕೂತ್ಕೊಂಡು ಯೋಚನೆ ಮಾಡ್ಬೋದು. ಓಕೆ, ಅಲ್ಲೋ ಲೈನಲ್ಲಿ ನಿಂತಿದೀವಾ, ಸರಿ ಯೋಚನೆ ಮಾಡ್ಬೋದು. ಓಕೆ, ನನ್ನ ಜೀವನ ಯಾಕಿದ್ದೀನಿ, ನಾನು ಏನ್ ಮಾಡಕ್ ಬಂದಿದ್ದೀನಿ, ನನ್ನ ಜೀವನದ ಉದ್ದೇಶ ಏನು, ಇದೆಲ್ಲ ಯೋಚನೆ ಮಾಡಕ್ ಒಂದ್ ಸಮಯ ಸಿಗುತ್ತೆ. ಭಗವದ್ಗೀತೆಯಲ್ಲಿ ಜ್ಞಾನ ಇದೆ, ತಿಳ್ಕೊಳ್ಳೋಣ, ಓದೋಣ. ಸೊ ಸಮಯ ಸಿಕ್ಕಿದಾಗ ನಾವು ಈ ಪ್ರಶ್ನೆಗಳಿಗೆ ಉತ್ತರ ಪಡ್ಕೊಳಕ್ ಪ್ರಯತ್ನ ಮಾಡ್ಬೋದು. ಈ ರೀತಿ ಒಂದು ಜೀವನದಲ್ಲಿ ಒಂದ್ ಸ್ವಲ್ಪ ಸಮಯ ಸಿಕ್ಕಿದಾಗ ಬೇರೆ ವಿಷಯಗಳ ಬಗ್ಗೆ ನಾವು ನಮ್ಮ ಮನಸ್ಸನ್ನ ಹಾಯಿಸೋದಕ್ಕೆ ಸಾಧ್ಯವಾಗತ್ತೆ. ಇಲ್ಲಾಂದ್ರೆ ಏನ್ ಮಾಡ್ತಾ ಇದೀವೋ, ಹೆಂಗೆ ಅಂದ್ರೆ ಒಂದು ಹೊಸ ಕಾರ್ ತಗೊಂಡು ಫಾಸ್ಟ್ ಆಗಿ ಹೋಗ್ತಾ ಇದ್ದಾನೆ. ಯಾರು ನಿಲ್ಸ್ ಕೇಳಿದ್ರಂತೆ, ಏನಪ್ಪ ಎಷ್ಟು ಚೆನ್ನಾಗಿದೆ ಕಾರು, ಎಷ್ಟು ಫಾಸ್ಟ್ ಆಗಿ ಹೋಗ್ತಾ ಇದೆಯಾ, ಎಲ್ಲಿಗೆ ಹೋಗ್ತಾ ಇದೆಯಾ? ನಾನು ಎಲ್ಲಿಗೆ ಹೋಗ್ತಾ ಇದೀನಿ ನನಗೆ ಗೊತ್ತಿಲ್ಲ, ಕೇಳ್ಬೇಡಿ ನನ್ಗೆ, ನಾನು ಸುಮ್ನೆ ಫಾಸ್ಟ್ ಆಗಿ ಹೋಗ್ಬೇಕು. ಈ ರೀತಿ ನಾವು ಜೀವನ ನಡೆಸ್ತಾ ಇದೀವಿ. ಫಾಸ್ಟ್ ಆಗಿ ಹೋಗ್ತಾ ಇದೀವಿ, ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಕೇಳಿದ್ರೆ ಗೊತ್ತಿಲ್ಲ. ಮುಂದಿನ ಜನ್ಮ ಏನಾಗತ್ತೆ ಗೊತ್ತಿಲ್ಲ. ಒಳ್ಳೇದಾಗಿರುತ್ತೋ, ಸುಖವಾಗಿರುತ್ತೋ, ದುಃಖ ಭರಿತವಾಗಿರುತ್ತೋ ಗೊತ್ತಿಲ್ಲ. ಯಾವುದು ಗೊತ್ತಿಲ್ಲ. ಆದ್ರೆ ಬಿಸಿ ಇದೀವಿ. ಏನ್ ಮಾಡೋದಕ್ಕೆ, ಏನ್ ಸಾಧನೆ ಮಾಡಕ್ ಬಿಸಿ ಇದೀವಿ ಗೊತ್ತಿಲ್ಲ. ಸೊ ಈ ರೀತಿ ಜೀವನ ನಡೆಸಬಾರ್ದು. ಎಲ್ಲದನ್ನು ತಾಳ್ಮೆಯಿಂದ ನಾವು ಸ್ವೀಕಾರ ಮಾಡ್ಬೇಕು. ಕಷ್ಟ ಬಂದಿದ್ಯಾ, ತಾಳ್ಮೆಯಿಂದ ಸ್ವೀಕಾರ ಮಾಡ್ಬೇಕು. ಕಷ್ಟ ಸಂಬಂಧಗಳಿದ್ಯಾ ಜೀವನದಲ್ಲಿ, ತಾಳ್ಮೆಯಿಂದ ಸ್ವೀಕಾರ ಮಾಡ್ಬೇಕು. ಆದ್ರಿಂದ ಇದು ತುಂಬಾ ಮುಖ್ಯವಾದ ಅಂಶ. ಮತ್ತೆ ದಯವಿಟ್ಟು ಇನ್ನೊಂದು ತಿಳ್ಕೊಳ್ಳಿ, ಈ ಒಂದು ಕಷ್ಟಗಳು ನಮಗೆ ಬರೋದು ಯಾವುದರ ಮೂಲಕ? ಈ ದೇಹದ ಮೂಲಕ. ಹೌದಾ? 3 ತರಹದ ಕ್ಲೇಶಗಳಿದೆ: ಆಧ್ಯಾತ್ಮಿಕ, ಆದಿದೈವಿಕ, ಆದಿಭೌತಿಕ. ಈ ಕ್ಲೇಶಗಳು ಈ ಆಧ್ಯಾತ್ಮಿಕ ಅಂದ್ರೆ ನಮ್ಮ ದೇಹ ಮತ್ತು ಮನಸ್ಸಿನಿಂದ ಬರುವಂತದ್ದು. ಆದ್ರಿಂದ ಈ ದೇಹ ಮತ್ತು ಮನಸ್ಸು ನಮಗೆ ಕಷ್ಟ ಕೊಡೋದಕ್ಕೆ ಇರುವಂತ ಒಂದು ಮಾಧ್ಯಮ. ಈ ಯಾವ ದೇಹದಿಂದ ನಮಗೆ ಕಷ್ಟ ಬರುತ್ತೋ ಅದೇ ದೇಹಕ್ಕೋಸ್ಕರ ನಾವ್ ಎಷ್ಟೊಂದು ಕಷ್ಟ ಪಡ್ತೀವಿ. ಯಾರು ನಮಗೆ ಕಷ್ಟ ಕೊಡ್ತಾರೆ ಅಂದ್ರೆ ಅವ್ರಿಗೋಸ್ಕರ ನಾವು ಚೆನ್ನಾಗಿ ಏನಾದ್ರು ತುಂಬಾ ಕಷ್ಟಪಟ್ಟು ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಕೆಲಸ ಮಾಡ್ತೀವ? ಇಲ್ಲ, ಅವರಿಂದ ಸ್ವಲ್ಪ ದೂರ ಇರಕ್ ಪ್ರಯತ್ನ ಮಾಡ್ತೀವಿ. ಆದ್ರೆ ಇಲ್ಲಿ ನೋಡಿ, ನಮ್ಮ ದೇಹ ಮತ್ತೆ ಮನಸ್ಸು, ಕೃಷ್ಣ ಭಗವದ್ಗೀತೆನಲ್ಲಿ ಹೇಳ್ತಾನೆ, ಆ ಮನಸ್ಸು ನಿಮ್ಮ ಎಲ್ಲಕ್ಕಿಂತ ದೊಡ್ಡ ವೈರಿ. ಆ ವೈರಿಯ ಜೊತೆನೆ ನಾವು 24 ಗಂಟೆ ಜೀವನ ಮಾಡ್ತಾ ಇದೀವಿ. ಈ ದೇಹದ ಜೊತೆ ಜೀವನ ಮಾಡ್ತಾ ಇದೀವಿ. ದೇಹದಿಂದ ತೊಂದರೆ ಬರುತ್ತೆ, ಆದ್ರೂ ಕೂಡ ಆ ದೇಹವನ್ನ ನೋಡ್ಕೊಳಕ್ಕೆ, ಆ ಮನಸ್ಸನ್ನ ನೋಡ್ಕೊಳಕ್ಕೆ ಎಷ್ಟು ಶ್ರಮಿಸ್ತಾ ಇದೀವಿ. ಆದ್ರೆ ಆತ್ಮ, ನಾವು ನಿಜವಾಗ್ಲೂ ಆತ್ಮ, ಆ ಆತ್ಮದ ಬಗ್ಗೆ ನಮಗೆ ಕಾಳಜಿನೇ ಇಲ್ಲ. ಅದರಿಂದ ಒಂದು ತಾಳ್ಮೆಯಿಂದ ನಾವು ಜೀವನವನ್ನ ನಡೆಸಿದ್ರೆ ನಮ್ಗೆ ಇವೆಲ್ಲದರ ಬಗ್ಗೆ ಯೋಚನೆ ಮಾಡಕ್ಕೂ ಕೂಡ ಸಮಯ ಸಿಗುತ್ತೆ, ಒಂದು ಉತ್ತರಗಳು ಸಿಗುತ್ತೆ ಜೀವನದಲ್ಲಿ. ಜೀವನಕ್ಕೆ ಒಂದು ಗುರಿ, ಒಂದು ಉದ್ದೇಶ ಸಿಗುತ್ತೆ. ಇಲ್ಲ ಅಂದ್ರೆ ಸುಮ್ಮನೆ ಪ್ರಾಣಿಗಳಂತೆ, ಆ ಒಂದು ಮೇಕೆ ಅದನ್ನ ಕಸಾಯಿಖಾನೆಯಲ್ಲಿ ಸಾಯಿಸೋದಕ್ಕೆ ಕರ್ಕೊಂಡು ಹೋಗ್ತಾರೆ. ಪಾಪ ಅದಕ್ಕೆ ಏನ್ ಗೊತ್ತು, ಅಲ್ಲಿ ಹುಲ್ಲು ಹಾಕಿದೆ, ಹುಲ್ಲನ್ನ ಸಂತೋಷವಾಗಿ ತಿಂತಾ ಇದೆ. ಅದು ಮುಂದೆ ಏನಾಗುತ್ತೆ ಅಂತ ಅದು ಗೊತ್ತಿಲ್ಲ. ನಾವು ಆ ಮೇಕೆ ತರ ಜೀವನ ನಡೆಸ್ಬಾರ್ದು. ಮುಂದೆ ಏನಾಗತ್ತೆ ಗೊತ್ತಿಲ್ಲ, ಮುಂದೆ ಎಲ್ಲಿ ಹೋಗ್ತೀವಿ ಅಂತ ಗೊತ್ತಿಲ್ಲ, ಯಾಕೆ ಇಲ್ಲಿ ಬಂದಿದೀವಿ, ಏನ್ ಮಾಡ್ಬೇಕು, ಇದೆಲ್ಲ ತಿಳ್ಕೊಳ್ಳದೆ ನಾವು ಜೀವನವನ್ನ ನಡೆಸಬಾರ್ದು. ಇದು ತುಂಬಾ ಮುಖ್ಯವಾದ ಒಂದು ಜ್ಞಾನ ಕೃಷ್ಣ ಕೊಡ್ತಾ ಇರೋದು. 2 ಮುಖ್ಯವಾದ ಅಂಶಗಳು ಹೇಳಿದಾನೆ ಇವಾಗ.
ಯಾವುದು ಮೊದಲು ನಾನು ಆತ್ಮ, ನಾನು ದೇಹ ಅಲ್ಲ. ನಾನು ಆತ್ಮನಾಗಿರೋದ್ರಿಂದ ಒಂದು ಈ ದೇಹಕ್ಕೆ ಬರುವಂತ ಎಲ್ಲಾ ತೊಂದರೆಗಳನ್ನು ನಾನು ಒಂದು ತಾಳ್ಮೆಯಿಂದ ಸಹಿಸ್ಕೊಂಡು ನಾನು ಜೀವನವನ್ನ ನಡೆಸ್ಬೇಕು. ಈ ತಾಳ್ಮೆ ಅನ್ನೋದೇ ತುಂಬಾ ಮುಖ್ಯವಾದ ಅಂಶ. ತಾಳ್ಮೆಯನ್ನ ಕಳ್ಕೊಂಡ್ರೆ ಏನಾಗುತ್ತೆ? ಕೋಪ ಬರುತ್ತೆ, ಮಾಡಬಾರ್ದು ಕೆಲಸ ಮಾಡ್ತೀವಿ, ಹೇಳ್ಬಾರ್ದು ವಿಷಯಗಳನ್ನ ಮಾತಾಡ್ತೀವಿ. ಆದ್ರೆ ತಾಳ್ಮೆ ಇರೋರು ಎಷ್ಟೊಂದು ವಿಷಯಗಳನ್ನ ತುಂಬಾ ಶಾಂತಿ ನೆಮ್ಮದಿಯಿಂದ ಪರಿಹರಿಸ್ಕೊಂಡ್ಬಿಡ್ತಾರೆ. ಆದ್ರೆ ಯಾರಿಗೆ ತಾಳ್ಮೆ ಇಲ್ವೋ ಅವರು ಅವರನ್ನು ತಮ್ಮನ್ನೇ ತಾವು ಇನ್ನೂ ಕಷ್ಟದ ಸ್ಥಿತಿಗಳಲ್ಲಿ ಸಿಕ್ಕಾಕಿಸ್ತಾರೆ. ಅದರಿಂದ ತಾಳ್ಮೆ ಅನ್ನೋದು ತುಂಬಾ ಮುಖ್ಯವಾದದ್ದು. ಯಾರಿಗೆ ತಾಳ್ಮೆ ಇಲ್ವೋ ದಯವಿಟ್ಟು ಜಪ ಮಾಡಿ. ತಾಳ್ಮೆಯನ್ನ ಒಂದು ನಿಧಾನವಾಗಿ ಬರುತ್ತೆ, ಅದು ರಾತ್ರೋರಾತ್ರಿ ಬಂದ್ಬಿಡಲ್ಲ. ಆದ್ರೆ ಜಪ ಮಾಡ್ತಾ 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 ಆ ತಾಳ್ಮೆ ಕ್ರಮೇಣವಾಗಿ ಹೆಚ್ಚುತ್ತಾ ಹೋಗುತ್ತೆ. ಅದರಿಂದ ಇದು ತುಂಬಾ ಮುಖ್ಯವಾದ ಒಂದು ಅಂಶ. ಕೊನೆಯಲ್ಲಿ ಈ ವಿಷಯದ ಬಗ್ಗೆ ಏನಾದ್ರು ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಕೊನೆಯಲ್ಲಿ ನಾವು ಅದನ್ನ ಚರ್ಚೆ ಮಾಡೋಣ. ಶ್ಲೋಕ 15. ಯಮೀನವ್ಯತೆ ಯಂತ್ಯೇತೆ ಪುರುಷಂ ಪುರುಷರ್ಷಭ ಸಮದುಃಖ ಸುಖಂ ಧೀರಂ ಸೋಮೃತತ್ವಾಯ ಕಲ್ಪತೆ. ಸೊ ಇವಾಗ ಕೃಷ್ಣ ಅರ್ಜುನ್ಗೆ ಹೇಳ್ತಾ ಇದ್ದಾನೆ, ಈ ತಾಳ್ಮೆ ಅಂತ ಇರೋಂತ ವ್ಯಕ್ತಿಗೆ ಏನು ಲಭ್ಯವಾಗ್ಬೋದು, ಅವನು ಏನ್ ಸಾಧಿಸ್ಬೋದು? ಅವನು ಹೇಳ್ತಾ ಇದ್ದಾನೆ ಇಲ್ಲಿ, ಯಾರು ಸುಖ ದುಃಖಗಳಲ್ಲಿ ವಿಚಲಿತರಾಗದೆ ಇರ್ತಾರೋ, ಸಮಚಿತ್ತರಾಗಿರ್ತಾರೋ ಅವ್ರಿಗೂ ಖಂಡಿತವಾಗ್ಲೂ ಅವರು ಅಮೃತತ್ವಾಯ ಕಲ್ಪತೆ. ಈ ಭೌತಿಕ ಜಗತ್ತಿಂದ ಆಧ್ಯಾತ್ಮಿಕ ಜಗತ್ತಿಗೆ ಹೋಗೋ ಅಂತ ಸಾಧ್ಯತೆ ಅವ್ರಿಗೆ ಇರುತ್ತೆ, ಅವ್ರಿಗೆ ಆ ಯೋಗ್ಯತೆ ಬರುತ್ತೆ. ಅಂದ್ರೆ ತಾಳ್ಮೆಯಿಂದ ನಾವು ಜೀವನ ನಡೆಸ್ತಾ ಇದ್ರೆ ನಾವು ಈ ಭೌತಿಕ ಜನ್ಮದಿಂದ ನಾವು ಪಾರಾಗೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಅಮೃತತ್ವಾಯ ಕಲ್ಪತೆ, ಅವನು ಆ ಒಂದು ಮೋಕ್ಷವನ್ನು ಪಡೆಯೋದಕ್ಕೆ ಅವನು ಅರ್ಹನಾಗ್ತಾನೆ. ಸೊ ಇದರಲ್ಲಿ ಪ್ರಭುಪಾದರು ಒಂದು ಮುಖ್ಯವಾದ ವಿಷಯ ಹೇಳ್ತಾರೆ, ಯಾರು ಆಧ್ಯಾತ್ಮಿಕ ಪ್ರಗತಿಯನ್ನ ಸಾಧಿಸ್ಬೇಕು ಅಂತ ದೃಢಚಿತ್ತರಾಗಿರ್ತಾರೋ ಅವರು ಮಾತ್ರ ಈ ಸುಖ ದುಃಖಗಳನ್ನ ಸಮವಾಗಿ ಕಾಣಬಹುದು. ಯಾರು ಆಧ್ಯಾತ್ಮಿಕ ಸಾಕ್ಷಾತ್ಕಾರ ಪಡೆದುಕೊಳ್ಳೋದಕ್ಕೆ ಯಾರು ದೃಢ ನಿಶ್ಚಿತರಾಗಿರ್ತಾರೋ, ಅಂದ್ರೆ ಅವ್ರಿಗೆ ನಿಜವಾಗ್ಲೂ ಇನ್ನೇನು ಇಲ್ಲ ಜೀವನದಲ್ಲಿ, ಇದೊಂದೇ ಗುರಿ ಅಂತ ಯಾರಿರ್ತಾರೋ ಅಂಥವ್ರು ಈ ಸುಖ ದುಃಖಗಳನ್ನ ತುಂಬಾ ಸುಲಭವಾಗಿ ಅವರು ಅದನ್ನ ಎದುರಿಸ್ಬೋದು. ಆದ್ರೆ ಯಾರು ಭೌತಿಕ ವಿಷಯಗಳಲ್ಲೇ ಭೌತಿಕ ಜೀವನದಲ್ಲೇ ಮುಳುಗೋಗಿರ್ತಾರೋ ಅವರಿಗೆ ಈ ಸುಖ ದುಃಖಗಳನ್ನ ಎದುರಿಸೋ ಶಕ್ತಿ ಇರೋದಿಲ್ಲ. ಆದ್ರಿಂದ ಯಾರಿಗಾದ್ರೂ ಸುಖ ದುಃಖಗಳನ್ನೆಲ್ಲ ಸಮವಾಗಿ ನೋಡ್ಬೇಕು, ಜೀವನವನ್ನ ಸಮತೋಲನದಿಂದ ಸುಖ ದುಃಖಗಳನ್ನ ನೋಡ್ಬೇಕು, ಆ ರೀತಿ ಜೀವನ ನಡೆಸ್ಬೇಕು ಅಂತ ಯಾರಿಗ ಆಸೆ ಇರುತ್ತೋ ಅವರು ಏನ್ ಮಾಡ್ಬೇಕು? ಈ ಭೌತಿಕ ಆಸಕ್ತಿಯಿಂದ ತಮ್ಮ ಮನಸ್ಸನ್ನು ಹೊರಗಡೆ ತರಬೇಕು. ಭೌತಿಕವಾಗಿ ನಾವು ಯಾವಾಗ ತುಂಬಾ ಆಸಕ್ತರಾಗಿ ಹೋಗ್ತೀವೋ ಆಗ ನಮ್ಗೆ ಈ ಸುಖ ದುಃಖಗಳನ್ನ ಸಹಿಸ್ಕೊಳ್ಳೋ ಶಕ್ತಿ ಇರೋದಿಲ್ಲ. ಆಧ್ಯಾತ್ಮಿಕ ಶಕ್ತಿ ಬರೋದು ನಮ್ಗೆ ಕೇವಲ ಭಕ್ತಿ ಯೋಗ ಮಾಡೋದ್ರಿಂದ ಮಾತ್ರ. ಯಾವಾಗ ನಾವು ಭಗವಂತನ ನಾಮಸ್ಮರಣೆ, ಭಗವದ್ಗೀತೆ ಇವೆಲ್ಲವನ್ನು ಓದ್ತೀವೋ ಆಗ ನಮಗೆ ಈ ಸುಖ ದುಃಖಗಳನ್ನ ಎದುರಿಸೋ ಒಂದು ಶಕ್ತಿ ಬರುತ್ತೆ, ಆಧ್ಯಾತ್ಮಿಕ ಶಕ್ತಿ ನಮಗೆ ಲಭ್ಯವಾಗುತ್ತೆ. ಆದ್ರಿಂದ ಇದು ತುಂಬಾ ಮುಖ್ಯವಾದದ್ದು. ಭೌತಿಕವಾಗಿ ಹೆಚ್ಚು ನಾವು ಅಂಟ್ಕೊಂಡಷ್ಟು ನಮಗೆ ಈ ಸುಖ ದುಃಖಗಳನ್ನ ಎದುರಿಸೋ ಶಕ್ತಿ ಬರೋದಿಲ್ಲ. ಮತ್ತೆ ಇನ್ನೊಂದು ವಿಷಯ ಇಲ್ಲಿ ಭಾವಾರ್ಥದಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ, ನಮ್ಮ ಕರ್ತವ್ಯಗಳನ್ನ ನಾವು ಮಾಡ್ಬೇಕು. ಈಗಿನ ಕಾಲದಲ್ಲಿ ಏನಾಗ್ಬಿಟ್ಟಿದೆ, ಕರ್ತವ್ಯ ಪ್ರಜ್ಞೆ ಅನ್ನೋದಿಲ್ಲ. ಕರ್ತವ್ಯ ಪ್ರಜ್ಞೆ ಅಂದ್ರೆ ನನ್ನ ಕರ್ತವ್ಯ ಏನು ಅಂತ ನಮ್ಗೆ ಗೊತ್ತಿಲ್ಲ. ಎಷ್ಟೊಂದು ಜನ ಹೆಂಗಸರು ವಿಶೇಷವಾಗಿ ತಮ್ಮ ಕರ್ತವ್ಯದ ಜೊತೆ ಹೆಚ್ಚಿನ ಕರ್ತವ್ಯ ತಗೊಂಡಿದ್ದಾರೆ. ಅಂದ್ರೆ ತಮ್ಮ ಕರ್ತವ್ಯ ಏನು, ವಿಶೇಷವಾಗಿ ಮನೆಯಲ್ಲಿ ಮಕ್ಕಳಿಗೆ ಒಂದು ಸರಿಯಾಗಿರೋ ಸಂಸ್ಕೃತಿಯನ್ನು ಕೊಡೋದು, ಅವರಿಗೆ ಪ್ರೀತಿ ವಿಶ್ವಾಸವನ್ನು ಕೊಡೋದು, ಅವರಿಗೆ ಚೆನ್ನಾಗಿ ಬೆಳೆಸೋದು, ಸರಿಯಾದ ಆಹಾರ ಪೌಷ್ಟಿಕ ಆಹಾರವನ್ನು ಕೊಡೋದು, ಇದೆಲ್ಲ ತಾಯಿಯ ಕರ್ತವ್ಯ. ಅದನ್ನು ಮಾಡಕ್ಕೆ ಪ್ರಯತ್ನ ಮಾಡೋದ್ರ ಜೊತೆ, ಮಾಡ್ತಾ ಇದ್ದಾರೆ ಅಂತ ಹೇಳಕ್ಕಾಗಲ್ಲ, ಅದನ್ನ ಮಾಡೋದಕ್ಕೆ ಪ್ರಯತ್ನ ಮಾಡೋದ್ರ ಜೊತೆ ಅವ್ರೇನ್ ಮಾಡ್ತಾ ಇದ್ದಾರೆ, ಗಂಡಸರ ಕರ್ತವ್ಯವನ್ನು ಮಾಡ್ತಾ ಇದ್ದಾರೆ, ಮನೆಯಲ್ಲಿ ಹಣ ಸಂಪಾದನೆ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದ್ರೆ ನಾವು ತಿಳ್ಕೊಬೇಕು, ನಾವು ಒಂದು ಕರ್ತವ್ಯವನ್ನ ಚೆನ್ನಾಗಿ ಮಾಡ್ಬೇಕು ಅಂತ ಕೃಷ್ಣ ಹೇಳ್ತಾನೆ. ಅಂದ್ರೆ ನಮ್ಮ ಕರ್ತವ್ಯವನ್ನ ನಾವು ಚೆನ್ನಾಗಿ ಮಾಡ್ಬೇಕು. ಆದ್ರೆ ನಾವು ಬೇರೆಯವರ ಕರ್ತವ್ಯವನ್ನ ಮಾಡಕ್ ಹೋದಾಗ ಏನಾಗುತ್ತೆ, ಅದರಲ್ಲಿ ತುಂಬಾ ದೋಷಗಳಿರುತ್ತೆ ಅಂತ ಇದು ಮುಂದೆ 3ನೇ ಅಧ್ಯಾಯ 5ನೇ ಅಧ್ಯಾಯದಲ್ಲಿ ಓದ್ತೀವಿ. ಆದ್ರೆ ಈ ಒಂದು ವಿಷಯ ಇಲ್ಲಿ ಮುಖ್ಯವಾದದ್ದು. ಯಾಕಂದ್ರೆ
ನಮ್ಮ ಕರ್ತವ್ಯ ನಿರ್ವಹಣೆಯಲ್ಲಿ ನಾವು ಎದುರಿಸಬೇಕಾಗಿರೋ ಸುಖ ದುಃಖಗಳನ್ನ ನಾವು ತಾಳ್ಮೆಯಿಂದ ಎದುರಿಸಿ ನಮ್ಮ ಕರ್ತವ್ಯಗಳನ್ನ ಮಾಡ್ಬೇಕು. ಇದ್ರಲ್ಲಿ ಉದಾಹರಣೆ ಕೊಡ್ತಾರೆ, ಬಿಸಿಲು ಕಾಲದಲ್ಲಿ ಅಡುಗೆ ಮಾಡೋರು ಅಡುಗೆ ಮನೆಗೆ ಹೋಗ್ಲೇ ಇರೋದಿಲ್ಲ. ಅಯ್ಯೋ ತುಂಬಾ ಸೆಕೆ, ಅಡುಗೆ ಮಾಡಲ್ಲ ನಾನು ಅಂತ ನಿಲ್ಸಕ್ಕಾಗೋದಿಲ್ಲ. ಸೆಕೆನೋ ಚಳಿನೋ ಅಡುಗೆ ಮಾಡ್ಲೇಬೇಕು ಮನೆಯಲ್ಲಿ. ಆ ರೀತಿ ನಮ್ಮ ಕರ್ತವ್ಯವನ್ನ ನಾವು ನಿರ್ವಹಿಸಲೇಬೇಕು. ನಾವು ಬೇರೆಯವ್ರ ಕರ್ತವ್ಯವನ್ನ ಮಾಡ್ತಾ ಇದ್ರು ಆಗ ತೊಂದರೆ ಏನು ಅಂದ್ರೆ 2 ಕರ್ತವ್ಯಗಳನ್ನು ನಾವು ಚೆನ್ನಾಗಿ ಮಾಡ್ಬೇಕಿಲ್ಲ ಅಂದ್ರೆ ನಮ್ಗೆ ಅದರಿಂದ ಬೇರೆ ಪರಿಣಾಮಗಳು ಬರುತ್ತೆ. ಆದ್ರಿಂದ ಇದೊಂದು ದಯವಿಟ್ಟು ಜ್ಞಾಪಕ ಇಟ್ಕೋಬೇಕು. ನಾವು ಎಲ್ಲದರನ್ನು ತಾಳ್ಮೆಯಿಂದ ನೋಡ್ಬೇಕು. ಯಾರು ತಾಳ್ಮೆಯಿಂದ ಜೀವನ ನಡೆಸ್ತೀವೋ ಆವಾಗ ನಮಗೆ ಮೋಕ್ಷದ ದಾರಿ ಖಂಡಿತವಾಗ್ಲೂ ಅದು ಸಾಧ್ಯವಾಗುತ್ತೆ ನಮ್ಗೆ. ಮತ್ತೆ ಶ್ಲೋಕ 16 ನಾಸತೋ ವಿದ್ಯತೆ ಭಾವೋ ನಾ ಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋಂತ ಸ್ತನಯೋಸ್ತತ್ವದರ್ಶಿಭಿಃ. ಈ ಆತ್ಮ ಮತ್ತೆ ದೇಹದ ಈ ಜ್ಞಾನವನ್ನು ಅಂದ್ರೆ ನಾವು ಈ ಆತ್ಮಕ್ಕೆ ಸಾವಿಲ್ಲ, ದೇಹ ಶಾಶ್ವತವಾದದ್ದಲ್ಲ, ಈ ಒಂದು ಮತ್ತೆ ಆತ್ಮ ಬದಲಾಗೋದಿಲ್ಲ, ಈ ಜ್ಞಾನವನ್ನ ನಮಗೆ ತತ್ವದರ್ಶಿಗಳು ಅಂದ್ರೆ ಯಾರು ಈ ನಿಜ ತತ್ವವನ್ನು ಕಂಡಿದ್ದಾರೋ ಅವರು ನಮಗೆ ಕೊಟ್ಟಿದ್ದಾರೆ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಆದ್ರಿಂದ ಇದು ತುಂಬಾ ಮುಖ್ಯವಾದ ಅಂಶ. ದಯವಿಟ್ಟು ಕನ್ನಡಿ ಎಲ್ಲ ನಮ್ಮನ್ನ ನಾವು ನೋಡ್ಕೊಂಡಾಗ ಜ್ಞಾಪಕ ಮಾಡ್ಕೋಬೇಕು, ನಾನು ಈ ದೇಹ ಅಲ್ಲ. ಕನ್ನಡಿ ಮುಂದೆ ನಾವು ಎಷ್ಟು ಸಮಯ ಕಳಿತೀವಿ, ಆ ಕನ್ನಡಿ ಮುಂದೆ ನಿಂತಾಗ ದಯವಿಟ್ಟು ಜ್ಞಾಪಕ ಮಾಡ್ಕೊಳ್ಳಿ, ನಾನು ಈ ದೇಹ ಅಲ್ಲ. ಈ ದೇಹದಲ್ಲಿರೋ ಆತ್ಮ, ಈ ಆತ್ಮವಾಗಿ ನಾನು ಕೇವಲ ಈ ಜನ್ಮದಲ್ಲಿ ಇಷ್ಟು ದಿನ ಕೇವಲ ನಾನು ಈ ದೇಹ ಪೋಷಣೆಗಾಗಿ ನಾನು ಕೆಲಸ ಮಾಡಿದ್ದೀನಿ. ಈಗಲಾದ್ರೂ ನಾನು ಆತ್ಮದ ಪೋಷಣೆಗೆ, ಆತ್ಮ ಈ ಜನನ ಮರಣ ಚಕ್ರದಿಂದ ಪಾರಾಗುವಂತ ಕೆಲಸವನ್ನ ಮಾಡೋದಕ್ಕೆ ನನಗೆ ಸಾಧ್ಯವಾಗಲಿ ಅನ್ಬಿಟ್ಟು ಆ ಒಂದು ಮಾರ್ಗವನ್ನ ಅನುಸರಿಸೋದಕ್ಕೆ ನಾವು ಪ್ರಯತ್ನ ಮಾಡಬೇಕು. ಸೊ ಇಷ್ಟ ಹೇಳಿ ನಾನು ನಿಲ್ಲಿಸ್ತೀನಿ. ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಇದ್ರೆ, ಯಾಕಂದ್ರೆ ಮುಂದಿನ ಶ್ಲೋಕದಿಂದ ಒಂದು ಆತ್ಮದ ವರ್ಣನೆ ಶುರು ಆಗುತ್ತೆ. ಆತ್ಮದ ಗಾತ್ರ ಏನು, ಆತ್ಮ ಎಲ್ಲಿದೆ, ಆತ್ಮಕ್ಕೆ ಹೇಗೆ, ಆತ್ಮದ ಬೇರೆ ಗುಣಲಕ್ಷಣಗಳು, ಇವೆಲ್ಲ ನೋಡ್ತೀವಿ ನಾವು. ಶ್ಲೋಕ 28, 29, 31 ತನಕ ನೋಡ್ತೀವಿ. ಇದೇ ವರ್ಣನೆ ಇರುತ್ತೆ. ಎಲ್ಲಾ ತರಹದ ಅದು ಮುಂದಿನ ವಾರ ಮೋಸ್ಟ್ಲಿ ಅದನ್ನ ನಾವು ಮಾಡಿ ಮುಗಿಸ್ಬಿಡ್ತೀವಿ. ಯಾಕಂದ್ರೆ ಅದರ ಎಲ್ಲಾ ಗುಣಲಕ್ಷಣಗಳನ್ನು ತಿಳ್ಕೊಂಡ್ರು ಅದರ ಒಂದು ಮೂಲ ಉದ್ದೇಶ ಏನು ಅಂದ್ರೆ ನಾನು ಸನಾತನ, ನನ್ನ ಕೆಲಸ ಭಗವಂತನಿಗೆ ಭಕ್ತಿ ಸೇವೆ ಮಾಡೋದು, ಇದೇ ಅದರಲ್ಲಿ ಇರುವಂತಹ ಮೂಲ ಒಂದು ತಿಳುವಳಿಕೆ. ಆದ್ರೂ ಕೂಡ ನಾವು ಜಾಸ್ತಿ ಸಮಯ ಕೊಡಬೇಕು ಅಂದ್ರೆ ನಾನು ಸಾಯೋದಿಲ್ಲ, ನನಗೆ ಮರಣವಿಲ್ಲ, ಇವೆಲ್ಲ ನಾವು ನಮ್ಮ ಮನಸ್ಸಿನಲ್ಲಿ ಕೂತ್ಕೋಬೇಕು. ಈಗ ನಾನು ಹೋಗ್ಬಿಟ್ಟು, ಯಾಕಂದ್ರೆ ನಾವು ಏನೇ ನೋಡಿದ್ರು ಏನೋ ಕಳ್ಕೊಂಡ್ಬಿಡ್ತೀವಿ ಅನ್ನೋ ಒಂದು ಭಯ ಇದೆ. ಆದ್ರೆ ನಮ್ಮನ್ನ ನಾಶ ಮಾಡೋದಕ್ಕೆ ಸಾಧ್ಯ ಇಲ್ಲ, ನಾವು ಸಾಯೋದಕ್ಕೆ ಸಾಧ್ಯ ಇಲ್ಲ. ಮತ್ತೆ ಯಾತಕ್ಕೆ ನಮ್ಗೆ ಬೇಜಾರು, ಯಾತಕ್ಕೆ ಗೋಳು, ಯಾತಕ್ಕೆ ಆತಂಕ ಅನ್ನೋದನ್ನ ಇನ್ನೂ ಮುಂದಿನ ವಾರದಲ್ಲಿ ಮತ್ತೆ ಅದೇ ವಿಷಯವನ್ನ ಚರ್ಚೆ ಮಾಡಿ ಆ ವಿಷಯ ಒಂದು ಸ್ವಲ್ಪ ನಮ್ಮ ತಲೆಯಲ್ಲಿ ಕೂತ್ಕೋಬೇಕು. ಅದಕ್ಕೆ ಪಾಪ 2-3 ದಿನದಿಂದ ನನಗೆ ಗೊತ್ತಿರುವಂತ ಭಕ್ತರ ಮನೆಯಲ್ಲಿ ಅವರ ತಂದೆ ಒಬ್ರು ತೀರೋದ್ರು, ಇನ್ನೊಬ್ರು ತಂದೆ ಪಾಪ ICU-ನಲ್ಲಿದ್ದಾರೆ. ನಾವು ಹೇಳೋದು ಇದೊಂದೇ, ನೋಡು, ಆತ್ಮದ ಒಂದು ಸಮಯ ಮುಗಿದಿದೆ, ಇನ್ನೊಂದು ದೇಹವನ್ನ ಪಡೆಯುತ್ತೆ. ಆ ಸಮಯದಲ್ಲಿ ಅದಕ್ಕೆ ಹರೇ ಕೃಷ್ಣ ಮಹಾಮಂತ್ರವನ್ನ ನಾವು ಹಾಕಕ್ಕಾಗತ್ತ ಹರೇ ಕೃಷ್ಣ ಮಹಾಮಂತ್ರ, ಆ ಭಗವಂತನ ನಾಮ ಸ್ಮರಣೆ ಕೇಳ್ಕೊಂಡು ಅಂತೆ ನಾರಾಯಣ ಸ್ಮೃತಿ, ಸಾಯೋ ಸಮಯದಲ್ಲಿ ನಾರಾಯಣನ ಸ್ಮರಣೆ ಮಾಡ್ಬೇಕು. ಅದು ಸಾಧ್ಯವಾಗುವಂತೆ ಹಂಗೆ ನಾವು ಏನಾದ್ರು ಮಾಡೋದಕ್ಕಾಗತ್ತಾ ಅನ್ನೋದು ಮಾತ್ರ ನಾವು ನಮ್ಮ ಕೈನಲ್ಲಿರುವಂತಹ ಒಂದು ಇದು. ಆದ್ರೆ ಆ ಆತ್ಮ ಆ ದೇಹವನ್ನ ಬಿಡಬೇಕು, ಯಾವ ಸಮಯಕ್ಕೆ ಬಿಡಬೇಕು ಅದೆಲ್ಲವೂ ಕೂಡ ಪೂರ್ವ ನಿರ್ಧಾರಿತವಾಗೂ ಇರುತ್ತೆ. ನಾವು ಅದನ್ನ ಬದಲಾಯಿಸೋಕೆ ಆಗೋದಿಲ್ಲ. ನಾವು ಒಂದು ಬರೀ ಮಾತಿನಲ್ಲಿ ಒಂದು ಶಕ್ತಿ ಕೊಡ್ಬೋದು, ಆಯ್ತು ಹೋಗ್ಲಿ ಎಲ್ಲ ಭಗವಂತನ ಇಚ್ಛೆ. ಆದ್ರೆ ಅದನ್ನು ಮೀರಿ ಕೂಡ ನಾವು ಆ ಆತ್ಮಕ್ಕೆ ಈ ಸಮಯದಲ್ಲೂ ಏನಾದ್ರೂ ಸಹಾಯ ಮಾಡಕ್ಕಾಗತ್ತಾ ಅನ್ನೋದನ್ನ ನಾವು ನೋಡ್ಬೇಕು. ಆದ್ರಿಂದ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನಮ್ಯತಿ, ಧೀರನಾದವನು ಈ ಮರಣದಿಂದ ಗೊಂದಲಗೀಡಾಗೋದಿಲ್ಲ. ಇದು ಮುಖ್ಯವಾದದ್ದು. ಅದರಿಂದ ನಿಮ್ಮ ಸಂಬಂಧಿಕರಲ್ಲಿ ಯಾರಲ್ಲಾದ್ರೂ ಈ ರೀತಿ ಒಂದು ಸಂದರ್ಭ ಬಂದ್ರೆ ದಯವಿಟ್ಟು ನೀವು ಈ ಜ್ಞಾನವನ್ನು ತಿಳ್ಕೊಳ್ಳಿ, ಅವ್ರಿಗೂ ಕೂಡ ಈ ಜ್ಞಾನವನ್ನು ಕೊಡಿ. ಆ ದೇಹ ತಾತ್ಕಾಲಿಕವಾದದ್ದು, ಆ ದೇಹವನ್ನ ಬಿಡ್ತಾ ಇದೆ ಆತ್ಮ, ಇನ್ನೊಂದು ದೇಹವನ್ನ ಪಡೆಯುತ್ತೆ. ನಾನು ಹೋದ್ವಾರ ಹೇಳಿದ್ದೆ, ಆ ದೇಹಾಂತರ ಪ್ರಕ್ರಿಯೆ, ಆ ಸೂಕ್ಷ್ಮ ಶರೀರ ಅನ್ನೋದು
ಆ ಆತ್ಮವನ್ನ ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಕರ್ಕೊಂಡು ಹೋಗುತ್ತೆ. ನಮಗೆ ನಮ್ಮ ಸಮಯ, ಆ ನಿಗದಿತ ಸಮಯ ಮುಗ್ದಾದ್ಮೇಲೆ ಈ ದೇಹದಲ್ಲಿ ನಾವು ಈ ದೇಹವನ್ನ ಬಿಡ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಸೊ ದೇಹವನ್ನ ಬಿಟ್ಟು ಆಮೇಲೆ ಚಿತ್ರಗುಪ್ತನ ಹತ್ರ ಹೋಗ್ತೀವಿ, ಯಮರಾಜನ ಹತ್ರ. ನಾವು ಮಾಡಿರುವಂತ ಸುಖ ದುಃಖಗಳ ಒಂದು ಪಟ್ಟಿಯ ಮೇಲೆ, ಆಧಾರದ ಮೇಲೆ ನಮ್ಮ ಮುಂದಿನ ಜನ್ಮ ಯಾವುದು, ಯಾವ ತರ ದೇಹ ಪಡಿತೀವಿ, ಆ ದೇಹವನ್ನ ಪಡೆಯಕ್ಕಿಂತ ಮುಂಚೆ ನಾವು ನರಕದಲ್ಲಿ ಶಿಕ್ಷೆಯನ್ನ ಅನುಭವಿಸ್ಬೇಕಾ, ಅದೆಲ್ಲವೂ ಕೂಡ ನಮ್ಗೆ ಅಲ್ಲಿ ತೀರ್ಮಾನವಾಗುತ್ತೆ. ಅದಾದ್ಮೇಲೆ ನಾವು ಮುಂದಿನ ದೇಹವನ್ನ ಪಡೆಯೋ ಯೋಗ್ಯತೆ ಇದ್ರೆ ಮುಂದಿನ ಜನ್ಮವನ್ನ ಪಡಿತೀವಿ. ಮಾಡಬಾರ್ದು ಕೆಲಸ ಮಾಡಿ ಅಥವಾ ಆತ್ಮಹತ್ಯೆ ಈ ತರ ಎಲ್ಲ ಮಾಡ್ಕೊಂಡಿದ್ರೆ ದೇಹ ಸಿಗ್ಲೇ ಭೂತ ಪ್ರೇತರಾಗಿ ಉಳಿಬಹುದು ಸ್ವಲ್ಪ ಹೊತ್ತು, ಆ ಪಾಪ ನೀಗೋ ತನಕ. ಅಥವಾ ಪ್ರಾಣಿಗಳಂತೆ ಜೀವನ ನಡೆಸಿದ್ರೆ ಪ್ರಾಣಿಗಳ ದೇಹವನ್ನ ಪಡಿಬಹುದು. ಸೊ ಈ ರೀತಿ ಆ ಒಂದು ನಿರ್ಧಾರ ತೀರ್ಮಾನ ಆವಾಗ ಆಗತ್ತೆ. ಚಿತ್ರಗುಪ್ತ ಒಂದು ಆಸ್ಥಾನದಲ್ಲಿ, ಯಮರಾಜನ ಆಸ್ಥಾನದಲ್ಲಿ ನಿರ್ಧಾರವಾಗತ್ತೆ. ಆಮೇಲೆ ನಾವು ಇನ್ನೊಂದು ದೇಹವನ್ನ ಪಡಿತೀವಿ. ಆ ದೇಹವನ್ನ ಪಡೆದ ತಕ್ಷಣ ಏನಾಯ್ತು, ಈ ಹಳೆಯ ಸಂಬಂಧಗಳೆಲ್ಲ ನಾವು ಮರ್ತು ಬಿಡ್ತೀವಿ. ಒಂದು ಕ್ಷಣದಲ್ಲಿ ಎಲ್ಲಾ ಸಂಬಂಧಗಳು ಮರ್ತು ಬಿಡ್ತೀವಿ. ಅದೇ ಸಂಬಂಧಗಳು, ಅದೇ ಜನರಿಗೋಸ್ಕರ ನಾವು ಜೀವನ ಪೂರ್ತಿ ಕಷ್ಟಪಟ್ಟಿರ್ತೀವಿ, ಗೋಳಾಡಿರ್ತೀವಿ, ಎಲ್ಲಾ ತರದ ಸನ್ನಿವೇಶಗಳ ಮೂಲಕ ಹೋಗಿರ್ತೀವಿ. ಆದ್ರೆ ಆ ಮರಣವಾದ ತಕ್ಷಣ ಆ ಎಲ್ಲಾ ಸಂಬಂಧಗಳು ಮುಗಿದು ಅಷ್ಟು ಒಂದು ಕ್ಷಣಿಕವಾದದ್ದು, ಆ ಒಂದು ಕ್ಷಣ ಅಷ್ಟೇ. ಅದಾದ್ಮೇಲೆ ಯಾವ ಸಂಬಂಧವೂ ಇಲ್ಲ. ಇನ್ನೊಂದು ದೇಹ, ಇನ್ನೊಂದು ಕುಟುಂಬ, ಇನ್ನೊಂದು ಸಂಬಂಧ, ಎಲ್ಲವೂ ಹೊಸದು. ಆದ್ರಿಂದ ಈ ಸಂಬಂಧಗಳ ಬಗ್ಗೆ ನಾವು ಯಾವಾಗ್ಲೂ ಕೂಡ ಜ್ಞಾಪಕ ಇಟ್ಕೋಬೇಕು ನಾವು. ಓಕೆ, ಇದು ತಾತ್ಕಾಲಿಕವಾದದ್ದು. ಹೇಗೆ ಉದಾಹರಣೆ ಕೊಡ್ತಾರೆ, ಒಂದು ಸಮುದ್ರದಲ್ಲಿ ಅಲೆಗಳು ಬರುತ್ತೆ, ಬಂದು ತಿರ್ಗಾ ಮತ್ತೆ ಹೊಟ್ಟೋಗ್ಬಿಡುತ್ತೆ. ಅದೇ ರೀತಿ ನಾವು ಅಷ್ಟೇ ಈ ಒಂದು ಜೀವನದಲ್ಲಿ ಸಂಬಂಧಗಳು ತಾತ್ಕಾಲಿಕವಾದದ್ದು, ಜೊತೆಗಿರೋ ತನಕ ನಾವು ಎಲ್ಲರಲ್ಲೂ ಭಗವಂತನ ಭಕ್ತಿ ಸೇವೆ ಮಾಡೋದಕ್ಕೆ ನಾವು ಸಹಕಾರ ಕೊಡ್ಬೇಕು, ನಾವು ಪ್ರೋತ್ಸಾಹ ಮಾಡ್ಬೇಕು. ಅಷ್ಟೇ. ಅದು ಬಿಟ್ಟು ತುಂಬಾ ದೇಹದ ಸಂಬಂಧಗಳಿಗೆ ನಾವು ಅಂಟ್ಕೋಬಾರ್ದು. ಇದು ಇಲ್ಲಿ ನಾವು ವಿಶೇಷವಾಗಿ ತಿಳ್ಕೊಬೇಕಾಗಿರುವಂತಹ ಜ್ಞಾನ. ಯಾರಿಗಾದ್ರೂ ಏನಾದ್ರು ಪ್ರಶ್ನೆಗಳಿದ್ರೆ ಇವಾಗ ಕೇಳ್ಬೋದು. ಒಂದ್ ನಿಮಿಷ ನಾಗೇಶ್, ಏನೋ ಕೇಳ್ಬೇಕಾಗಿತ್ತು. ಜ್ಯೋತಿ ಮುಕ್ಕುಂದು ಹೋಸ್ಟ್ ಅಂತ ತೋರಿಸ್ತಾ ಇದೆ, ಅವ್ರು ಕೇಳ್ತಾ ಇದಾರೆ ಏನ್ ಮಾಡೋದು, ರೆಕಾರ್ಡಿಂಗ್ ನಾನು ಹೇಗ್ ಮಾಡ್ಬೇಕು ಗೊತ್ತಿಲ್ಲ. ರೆಕಾರ್ಡ್ ಆಗ್ತಾ ಇದೆ ಅನ್ಸುತ್ತೆ. ಸೇವ್ ಮಾಡೋದು ಹೇಗೆ? It's actually recording, but I don't know how do I save it. ಇಲ್ಲ, ಅದು ಆಟೋಮೆಟಿಕ್ ಆಗಿ ಸೇವ್ ಆಗುತ್ತೆ. Okay, fine. Okay. ಓಕೆ, ಏನಾದ್ರು ಪ್ರಶ್ನೆ ಇದೆಯಾ? ಮನುಷ್ಯ ಅನ್ನೋ ಜನ್ಮ ಬಂದ್ರೆ ವೈಕುಂಠಕ್ಕೆ ಹೋಗ್ತಾನೆ, ಅದು ತಪ್ಪು ಕಲ್ಪನೆ ಅಂತಾರಲ್ಲ. ಮನುಷ್ಯ ವೈಕುಂಠಕ್ಕೆ ಹೋಗ್ಬೇಕಾಗಿಲ್ಲ. ವೈಕುಂಠಕ್ಕೆ ಹೋಗುವಂತ ಕೆಲಸ ಮಾಡಿದ್ರೆ ಅವ್ನು ವೈಕುಂಠಕ್ಕೆ ಹೋಗ್ಬೋದು. ಇವಾಗ ನಾವು ಮಾಡದ್ದುಣ್ಣೋ ಮಹಾರಾಯ. ನಾವು ಯಾವ ರೀತಿ ಕೆಲಸ ಮಾಡ್ತೀವೋ ಆ ರೀತಿ ನಮ್ಮ ಡೆಸ್ಟಿನೇಷನ್ ಅದ್ರ ಪ್ರಕಾರ ಇರುತ್ತೆ. ವೈಕುಂಠಕ್ಕೆ ಹೋಗೋದಕ್ಕೆ ಯೋಗ್ಯತೆ ಏನು? ನಾವು ಪರಿಶುದ್ಧರಾಗಿ ಭಗವಂತನ ಭಕ್ತರಾಗಿದ್ರೆ ಮಾತ್ರ ನಮಗೆ ವೈಕುಂಠದಲ್ಲಿ ಪ್ರವೇಶ. ಇವಾಗ ನಾವ್ ಇಲ್ಲಿ ಅಮೆರಿಕಾಗ್ ಹೋಗ್ಬೇಕು ಅಂದ್ರೆ ಕೇಳ್ತಾರಲ್ವಾ, ನಿಮ್ಗೆ ಯೋಗ್ಯತೆ ಇದೆಯಾ? ಏನು ಯೋಗ್ಯತೆ? ಓಕೆ, ಪಾಸ್ಪೋರ್ಟ್ ಇದೆಯಾ, ವೀಸಾ ಅಪ್ಲೈ ಮಾಡಿದಾಗ ಈ ಡಾಕ್ಯುಮೆಂಟ್ಸ್ ಎಲ್ಲ ಕೊಡಿ, ಇದು ಅದು 1000 ಪೇಪರ್ ಕೇಳ್ತಾರೆ. ಯಾಕೆ? ನೀವು ಹೋಗಿ ಅಲ್ಲೇ ಉಳ್ಕೊಂಡ್ಬಿಡ್ತೀರೋ ಅಥವಾ ನಿಮ್ಗೆ ಹೋಗಕ್ ಕೂಡ ಯೋಗ್ಯತೆ ಇದೆಯೋ, ಇವೆಲ್ಲ ಇವ್ಯಾಲ್ಯೂಯೇಟ್ ಮಾಡ್ತಾರೆ. ಅದೇ ರೀತಿ ನಾವು ಅಮೆರಿಕಾಗ್ ಹೋಗೋದಕ್ಕೆ ನಾವು ಇಷ್ಟೊಂದು ಕಷ್ಟ ಪಡ್ಬೇಕು ಒಂದು ಪ್ರೋಸೆಸ್. ವೈಕುಂಠಕ್ಕೆ ಹೋಗೋಕ್ಕೆ ಸುಮ್ನೆ ನಾವು ನುಗ್ಬಿಡ್ಬೋದಾ? ಗೇಟ್ ಯಾವ್ದೋ ಓಪನ್ ಆಗಿದೆ, ಸರಿ ನಡಿ ನುಗ್ಬಿಡೋಣ ಅಂತ ಇಲ್ಲ. ಯೋಗ್ಯತೆ ಇರ್ಬೇಕು. ಸೊ ನಾವ್ ಯೋಗ್ಯತೆ ಹೇಗೆ ಬೆಳೆಸ್ಕೊಳ್ಳೋದು? ಯೋಗ್ಯತೆ ಭಗವಂತನ ಭಕ್ತಿ ಸೇವೆ ಮಾಡಿದ್ರೆ ನಮ್ಗೆ ಮಾತ್ರ ಆ ಯೋಗ್ಯತೆ ಇರೋದು. ಯಾಕಂದ್ರೆ ಸ್ವಲ್ಪ ಮಟ್ಟದ ಒಂದು ಭೌತಿಕ ಆಸೆಯನ್ನು ಇಟ್ಕೊಂಡಿದ್ರು ಕೂಡ ನಮ್ಗೆ ವೈಕುಂಠ ಪ್ರವೇಶವಿಲ್ಲ. ವೈಕುಂಠ ಪ್ರವೇಶ ಅಂದ್ರೆ ನಮಗೆ ಭೌತಿಕವಾದ ಯಾವ ಆಸೆಯೂ ಇಲ್ಲ, ಕೇವಲ ಭಗವಂತನ ಭಕ್ತಿ ಸೇವೆಯ ಆಸೆ ಒಂದೇ ಇದ್ರೆ ಮಾತ್ರ ನಾವು ವೈಕುಂಠ ಪ್ರವೇಶ ಮಾಡ್ತೀವಿ. ಇವಾಗ ವೈಕುಂಠ ಏಕಾದಶಿ ದಿನ ಸತ್ರೆ ಸೀದಾ ವೈಕುಂಠಕ್ಕೆ ಹೋಗ್ತಾರೆ ಅಂದ್ರಲ್ಲ, ಅವಾಗೇನು ಪರ್ಮಿಷನ್ ಎಲ್ಲ ಏನ್ ಬೇಡವಾ? ಅಲ್ಲ, ಇವಾಗ ವೈಕುಂಠ ಸಾಯೋದ್ ನಮ್ ಕೈನಲ್ಲಿ ಇದೆಯಾ? ಯಾರು ಸಾಯ್ತಾರೆ ಅವತ್ತು ಅಂತ? ಯೋಗ್ಯತೆ ಇರೋರು ಸಾಯ್ಬೋದು. ಅಂದ್ರೆ ಎಲ್ಲದರಲ್ಲೂ ಅಷ್ಟೇ. ಇವಾಗ ಕಾಶಿಗೆ ಹೋಗ್ಬಿಟ್ಟು ಕಾಶಿನಲ್ಲಿ ಸತ್ತವರು ಮೋಕ್ಷ ಪಡಿತಾರೆ ಅಂತಾರೆ. ಇವಾಗ
ಎಷ್ಟೊಂದ್ ಜನ ಕಾಶಿನಲ್ಲೇ ಹೋಗಿ ಸಾಯ್ಬೇಕು ಅಂತ ಎಲ್ಲ ಪ್ಲಾನ್ ಎಲ್ಲ ಮಾಡ್ಕೊಂಡಿರ್ತಾರೆ, ಕೊನೆ ಸಾಯೋ ಸಮಯದಲ್ಲಿ ಕಾಶಿಯಿಂದ ಹೊರಗಡೆ ಬರ್ಬೇಕು ಅವ್ರು. ಹೌದೌದು. ಇದು ಸಾಯೋದು ಯಾವ ಕ್ಷಣಕ್ಕೆ ಸಾಯ್ತೀವಿ, ಎಲ್ಲಿ ಸಾಯ್ತೀವಿ, ಇದು ಯಾವ್ದು ನಮ್ಮ ಕೈನಲ್ಲಿ ಇಲ್ಲ. ಯಾರಿಗೆ ಅರ್ಹತೆ ಇದೆಯೋ ಅವ್ರಿಗೆ ಅವ್ರು ಆ ಸಮಯದಲ್ಲಿ ಅವ್ರಿಗೆ ಆ ಸಾವು ಬರ್ಬೋದು, ಸಾಧ್ಯವಿದೆ. ಅಂದ್ರೆ ಅವ್ರಿಗೆ ಯೋಗ್ಯತೆ ಇರ್ಬೇಕು, ಯೋಗ್ಯತೆ ಇರ್ಬೇಕು. ಎಲ್ಲರಿಗೂ ಅದನ್ನ ಪಡೆಯೋದಕ್ಕೆ ಸಾಧ್ಯ ಇಲ್ಲ. ಸೊ ಆದ್ರಿಂದ ಇದೆಲ್ಲ ನಾವು ತಿಳ್ಕೋಬೇಕು. ಅಂದ್ರೆ ವೈಕುಂಠ ಪ್ರವೇಶ ಅಷ್ಟು ಸುಲಭವಾದದ್ದಲ್ಲ. ಅರೆ ವೈಕುಂಠ ಅದ್ಭುತವಾದ ಜಾಗ. ಅದರ ವರ್ಣನೆ ಇದೆ ಭಾಗವತದಲ್ಲಿ, ಅದನ್ನ ಆಮೇಲೆ ನಾವು ಯಾವಾಗಾದ್ರೂ ಚರ್ಚೆ ಮಾಡೋಣ. ಎಷ್ಟು ಅದ್ಭುತವಾದ ಜಾಗ, ಅದಕ್ಕೆ ವೈಕುಂಠ. ಯಾವ ಆತಂಕನೂ ಇಲ್ಲ, ಸಂಪೂರ್ಣ ಸಂತೋಷ. ಅಂಥ ಜಾಗ ಪಡೆಯೋದಕ್ಕೆ ನಮ್ಗೆ ತುಂಬಾ ಅರ್ಹತೆ ಇರ್ಬೇಕು. ಅರ್ಹತೆ ಇಲ್ದಿರೋ ಅಲ್ಲಿಗೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅರ್ಹತೆ ಬೆಳೆಸ್ಕೋಬಹುದು. ಅರ್ಹತೆ ಹೇಗೆ ಬೆಳೆಸ್ಕೊಳ್ಳೋದು? ನಾವು ಭಕ್ತಿ ಸೇವೆಯ ಮೂಲಕ. ಭಕ್ತಿ ಸೇವೆಯನ್ನ ಮಾಡಿದ್ರೆ ನಾವು ಆ ಅರ್ಹತೆಯನ್ನ ಬೆಳೆಸ್ಕೋಬಹುದು. ಅದೇ ಮುಖ್ಯವಾದ ಅಂಶ ಇಲ್ಲಿ ಏನು? ಭೌತಿಕ ಆಸೆಗಳು. ಭೌತಿಕ ಆಸೆಗಳು ಏನ್ ಮಾಡುತ್ತೆ ನಮಗೆ? ಭೌತಿಕ ಆಸೆಗಳು ನಮ್ಮನ್ನ ಮತ್ತೆ ಈ ಭೌತಿಕ ಜಗತ್ತಿಗೆ ಎಳ್ಕೊಂಡು ಬರುತ್ತೆ. ಹೋದ ವಾರದ ಉದಾಹರಣೆ ಕೊಟ್ನಲ್ಲ, ಆ ಒಬ್ಬ ಸಾಹುಕಾರನಿಗೆ ಅವನ ಸಂಪತ್ತಿನ ಬಗ್ಗೆ ಎಷ್ಟು ಯೋಚನೆ ಇತ್ತು ಅಂದ್ರೆ, ಅವನು ಅದೇ ಮನೆ ಮುಂದೆ ಹುಟ್ಟಬೇಕು, ಅದೇ ಮನೆ ಮುಂದೆ ನಾಯಿಯಾಗಿ ಹುಟ್ಟತಾನೆ, ಬೊಗಳ್ತಾ ನಿಂತ್ಕೊಳ್ಳೋಕೆ, ಅದೇ ಮನೆಯಲ್ಲಿ ಹಾವಾಗ್ತಾನೆ, ಹಾವಿನ ಒಂದು ದೇಹವನ್ನು ಪಡಿತಾನೆ. ಯಾಕೆ? ಅವನ ಭೌತಿಕ ಆಸಕ್ತಿ, ಅವನ ಭೌತಿಕ ಯೋಚನೆ. ಸೊ ನಾವು ಸಾಯೋ ಸಮಯದಲ್ಲಿ ಯಾವ ರೀತಿಯ ಯೋಚನೆ ಬರುತ್ತೋ ನಮ್ಮ ಮನಸ್ಸಿನಲ್ಲಿ ಆ ರೀತಿಯ ದೇಹವನ್ನು ಪಡಿತೀವಿ. ಅದಕ್ಕೆ ಎಷ್ಟೊಂದ್ ಜನ ಹೇಳ್ತಾರೆ, ಓಕೆ ಇದೆಲ್ಲ ಭಕ್ತಿ ಎಲ್ಲ ಯಾಕಪ್ಪ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ನಿನ್ಗೆ? ಸ್ವಲ್ಪ ವಯಸ್ಸಾದ್ಮೇಲೆ ಮಾಡ್ಬೋದಲ್ವಾ? ಅದಕ್ಕೆ 2 ಉತ್ತರ. ಒಂದು ಉತ್ತರ, ನಮ್ಗೆ ಎಷ್ಟು ಸಮಯ ಇದೆ ಗೊತ್ತಿಲ್ಲ, ನಮ್ಗೆ ಒಂದೇ ಡೇಟ್ ಗೊತ್ತಿರೋದು, ಬರ್ತ್ ಡೇಟ್. ಇನ್ನೊಂದು ಡೇಟ್ ಗೊತ್ತಿಲ್ಲ, ಯಾವಾಗ ಬರುತ್ತೆ ಗೊತ್ತಿಲ್ಲ. ಆದ್ರಿಂದ ಸಿದ್ಧವಾಗಿರ್ಬೇಕು ನಾವು. ಯಾವಾಗಲಾದ್ರೂ ಬರ್ಬೋದು, ಸಿದ್ಧರಾಗಿರ್ಬೇಕು, ಮೊದಲನೇದು. ಎರಡನೇದು, ಆ ಒಂದು ಸಾಯೋ ಸಮಯದಲ್ಲಿ ನಾವು ಯಾವ್ದ್ರ ಬಗ್ಗೆ ಯೋಚನೆ ಮಾಡ್ತೀವಿ, ಯಾವ್ದ್ರ ಬಗ್ಗೆ ನಾವು ಅತ್ಯಂತ ನಮ್ಗೆ ಆಸಕ್ತಿ ಇರುತ್ತೋ ಅದರ ಬಗ್ಗೆ ಯೋಚನೆ ಮಾಡ್ತೀವಿ. ಆದ್ರಿಂದ ನಮಗೆ ಸಹಜವಾಗಿ ನಾವು ಭೌತಿಕ ವಸ್ತುಗಳ ಬಗ್ಗೆ ಯೋಚನೆ ಮಾಡ್ತೀವಿ, ನಾವು ಭೌತಿಕ ಸಂಬಂಧಗಳ ಬಗ್ಗೆ ಯೋಚನೆ ಮಾಡ್ತೀವಿ. ಭಗವಂತನ ಬಗ್ಗೆ ಯೋಚನೆ ಮಾಡೋದಕ್ಕೆ ನಮ್ಗೊಂದು ಅಭ್ಯಾಸ ಬೇಕು. ಅಭ್ಯಾಸ ಇಲ್ಲ ನಮ್ಗೆ, ಅದಕ್ಕೆ ನಾವು ಸಾಧನಾ ಭಕ್ತಿ ಅಂತ ಹೇಳ್ತೀವಿ. ಈಗಿಂದ ಅಭ್ಯಾಸ ಮಾಡಿದ್ರೆ, ಒಂದು ಸ್ವಲ್ಪ ಸಮಯ ಸಿಕ್ಕಿ ಆ ಒಂದು ಸಾಧನೆ ಮುಂದುವರೆದ್ರೆ, ಆಗ ಆ ಸಾಯೋ ಸಮಯದಲ್ಲಿ ನಾವು ಭಗವಂತನ ಒಂದು ಸ್ಮರಿಸಬಹುದೇನೋ ಅನ್ನೋ ಒಂದು ಅಪೇಕ್ಷೆ. ಆದ್ರಿಂದ ಇದನ್ನ ನಾವು ಜೀವನ ಪೂರ್ತಿ ಮಾಡಿದ್ರೆ ಅವಾಗ ನಾವು ಅಂತ್ಯಕಾಲದಲ್ಲಿ ಭಗವಂತನ ಸ್ಮರಣೆ ಮಾಡ್ಬೋದು. ಯಾಕಂದ್ರೆ ಗರುಡ ಪುರಾಣದಲ್ಲಿ ಹೇಳ್ತಾರೆ, ಆ ಸಾಯೋದು ಎಷ್ಟು ನೋವುದಾಯಕ ಅಂದ್ರೆ, ಆ ಸಮಯದಲ್ಲಿ ನಾವು ಇನ್ನೇನು ನಾವು ಅಜಾಮಿಳನ ಒಂದು ಕತೆ ಹೇಳಿದೀನಿ ಅನ್ಸುತ್ತೆ. ಅಜಾಮಿಳ ಸಾಯೋ ಸಮಯದಲ್ಲಿ ತನ್ನ ಮಗನಾದ ನಾರಾಯಣನ ಕರೀತಾನೆ. ಅರೆ ಅವನು ಎಷ್ಟು ಅಸಹಾಯಕನಾಗಿ ನಾರಾಯಣ ನಾರಾಯಣ ಅಂತ ಕರೀತಾನೆ ಅಂದ್ರೆ, ವೈಕುಂಠದಲ್ಲಿರೋ ನಾರಾಯಣ ಅವನಷ್ಟು ಕರುಣಾಶಾಲಿ. ಅವನು ಅಯ್ಯೋ ನನ್ನ ಹೆಸರನ್ನೇ ಕರೀತಾ ಇದ್ದಾನೆ ಅಂದ್ಬಿಟ್ಟು ವೈಕುಂಠ ಅವನು ಇವ್ರನ್ನ ಕಳಿಸ್ತಾನೆ. ಅವನ ವೈಕುಂಠ ವಾಸಿಗಳನ್ನ ಕಳಿಸ್ತಾರೆ ಅವನಿಗೆ ಯಮದೂತರಿಂದ ಪಾರ್ ಮಾಡೋದಕ್ಕೆ ವಿಷ್ಣು ದೂತರನ್ನ ಕಳಿಸ್ತಾನೆ. ಅಂದ್ರೆ ಆ ಅಂತಿಮ ಕಾಲದಲ್ಲಿ ನಮಗೆ ಭಯ, ನೋವು ಇವೆಲ್ಲ ಇರುತ್ತೆ. ಆ ಸಮಯದಲ್ಲಿ ಹೇಗೆ ತಾನೇ ನಾವು ಭಗವಂತನ ಹೆಸರು, ಭಗವಂತನ ಸ್ಮರಣೆ ಮಾಡೋದಕ್ಕೆ ಸಾಧ್ಯ? ಅದಕ್ಕೆ ಒಂದು ತರ ಕಷ್ಟ ಬಂದರೆ ವೆಂಕಟರಮಣ ಅನ್ನೋದು ಒಂದು ತರ ಒಳ್ಳೇದು. ಯಾಕಂದ್ರೆ ಆ ಸಾಯೋ ಸಮಯ ಕಷ್ಟದ ಸಮಯ. ಆ ಕಷ್ಟದ ಸಮಯದಲ್ಲಿ ಆವಾಗ ನಾವು ನಾರಾಯಣನ, ವೆಂಕಟೇಶ್ವರನ ನೆನೆಸ್ಕೋತೀವ, ಕೃಷ್ಣನ್ ನೆನೆಸ್ಕೋತೀವ. ಅದೊಂದು ಅವಕಾಶ ಇದೆ. ಆದ್ರೆ ಅದನ್ನ ನಾವು ಅಭ್ಯಾಸ ಮಾಡ್ಬೇಕು. ಅದಕ್ಕೆ ಸಾಧನ ಭಕ್ತಿಯನ್ನ ಮಾಡ್ಬೇಕು. ಸಾಧನೆಯನ್ನ ಮಾಡಿ 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 ಆಮೇಲೆ ನಾವು ಅದರಲ್ಲಿ ಪರಿಪೂರ್ಣತೆಯನ್ನ ಸಾಧಿಸ್ಬೋದು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ನಿದ್ದೆಯಲ್ಲಿರುವಾಗ ಸಾವಾದಾಗ ಅದು ಹೇಗಿರುತ್ತೆ? ಆಕ್ಚುಲಿ ಮನಸ್ಸು ಅನ್ನೋದು ಸೂಕ್ಷ್ಮ ಶರೀರ. ಇವಾಗ ನಾವು ಮಲ್ಕೊಂಡಿರ್ತೀವಿ, ಕನಸು ಕಾಣ್ತೀವಿ, ಹೌದಾ? ಹೇಗೆ ಕನಸು ಕಾಣ್ತಾ ಇದೀವಿ ನಾವು? ಸೊ 2 ತರಹದ ನಿದ್ದೆ ಇದೆ. ಒಂದು ಡೀಪ್ ಸ್ಲೀಪ್ ಅಂತಾರೆ. ಡೀಪ್ ಸ್ಲೀಪ್ ಅಲ್ಲಿ, ಆಳವಾದ ನಿದ್ರೆಯಲ್ಲಿ ನಮ್ಮ ಮನಸ್ಸು, ನಮಗೆ ಯಾವ ಯೋಚನೆಗಳು ಇರೋದಿಲ್ಲ. ಆದ್ರೆ ನಾವು ಅದಕ್ಕಿಂತ ಒಂದು ಕಡಿಮೆಯ ಹಂತದಲ್ಲಿ ನಾವು ನಿದ್ದೆ ಮಾಡ್ತಿರುವಾಗ ನಮ್ಮ ಮನಸ್ಸು ನಮಗೆ ಈ ಕನಸು ಅಂತ ಬರುತ್ತೆ, ಕನಸುಗಳು ಬರುತ್ತೆ. ಆ ಕನಸಿನಲ್ಲಿ ನಾವು ಮಲ್ಕೊಂಡಿದೀವಿ, ಆದ್ರೆ ನಾವು ಎದಾದ್ಮೇಲೆ ಅನ್ಸ್ತು, ನಾನು ಎಲ್ಲೋ ಹೋಗಿದ್ದೆ, ಏನೋ ಮಾಡಿದ್ದೆ,
ಅಂತ ಅನ್ಸುತ್ತೆ, ಹೌದಾ? ಸೊ ಈ ಮನಸ್ಸು ಆ ಒಂದು ಆ ಅಲ್ಪ ಪ್ರಜ್ಞೆಯಲ್ಲೂ ಕೂಡ ಮನಸ್ಸು ಕೆಲಸ ಮಾಡ್ತಾ ಇರುತ್ತೆ. ದೇಹ ಸಂಪೂರ್ಣವಾಗಿ ರೆಸ್ಟ್ ತಗೋತಾ ಇರ್ಬೋದು, ಆದ್ರೆ ಮನಸ್ಸು ಕೆಲಸ ಮಾಡ್ತಾ ಇದೆ. ಆದ್ರಿಂದ ಆ ನಿದ್ದೆ ಅನ್ನೋದು, ನಿದ್ರೆಯಲ್ಲಿ ಯಾರು ಸಾಯೋದಿಲ್ಲ. ಅಂದ್ರೆ ನಿದ್ದೆ ಮಾಡ್ತಿರ್ತಾರೆ, ಆದ್ರೆ ಸಾಯಕ್ಕೆ ಮುಂಚೆ ಎಚ್ಚರ ಆಗೇ ಆಗತ್ತೆ. ಅಂದ್ರೆ ಆ ಪ್ರಜ್ಞೆಯಿಂದ ಹೊರಗಡೆ ಬರ್ಬೇಕು ಅವ್ರು. ಯಾಕಂದ್ರೆ ನೋವು ಬರುತ್ತೆ, ನೋವು ಬಂದಾಗ ಅವರು ನಿದ್ದೆಯಿಂದ ಹೊರಗಡೆ ಆಟೋಮೆಟಿಕ್ ಆಗಿ ಬಂದೇ ಬರ್ತಾರೆ. ಸೊ ಅದರಿಂದ ಅದು ಸಾವಿನ ಪ್ರಕ್ರಿಯೆ ಪ್ರೋಸೆಸ್ ಇರೋದೇ ಆ ಥರ. ಸೊ ನಾವು ನಿದ್ದೆ ಮಾಡ್ಕೊಂಡು ಸಾಯಕ್ಕಾಗಲ್ಲ. ಅಂದ್ರೆ ಸಾಯಕ್ಕಿಂತ ಮುಂಚೆ ನಿದ್ದೆ ಮಾಡಕ್ ಶುರು ಮಾಡಿರ್ಬೋದು ಯಾರೋ, ಆಮೇಲೆ ಏಳಕ್ಕಿಂತ ಮುಂಚೆ ಹೊರಟೋಗಿದ್ದಾರೆ. ಅಂದ್ರೆ ನಮಗ್ ಗೊತ್ತಾಗೋ ಹಂಗೆ ಏಳಕ್ಕಿಂತ ಮುಂಚೆ ತೀರ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಆದ್ರೆ ಆ ಸಾಯೋ ಸಮಯದಲ್ಲಿ ಅವರು ಪ್ರಜ್ಞೆಗೆ ಬರ್ಲೇಬೇಕು. ಪ್ರಜ್ಞೆಯಲ್ಲಿ ಬರ್ಲೇ ಅವ್ರು ಸಾಯೋದಕ್ಕೆ ಸಾಧ್ಯ ಇಲ್ಲ. ಒಂದ್ ನಿಮಿಷ ವಸಂತ ಮಾತಾಜಿನೂ ಕೇಳ್ತಾ ಇದ್ದಾರೆ. ರವೀಂದ್ರ ವಸಂತ ಮಾತಾಜಿ. ನಮಗೆ ಸಾಯಕ್ ಮುಂಚೆ ನಾರಾಯಣ ಮಗನ್ ಕರೀತಾನಲ್ವಾ? ಹೌದು, ನಾರಾಯಣನ್ಗೂ ಗೊತ್ತಾಯ್ತು ನನ್ ಕರ್ದಿಲ್ಲ ಮಗನ್ನ ಅಂತ, ಆದ್ರೂ ಮೋಕ್ಷ ಕೊಟ್ಟ ನಾರಾಯಣ ಅಂತ ಕರ್ದ. ಹೌದು, ಅದಕ್ಕೆ ಎಲ್ಲಾ ಮಕ್ಳ ಹೆಸರು ದೇವ್ರ ಹೆಸರು ಇಟ್ಬಿಡ್ತಾ ಇದಾರ ಹೆಂಗೆ ಅಂತ. ಹೌದು, ಇಡ್ಬೇಕು, ಅದೇ ಉದ್ದೇಶ. ಆಕ್ಚುಲಿ ಹಿಂದಿನ ಕಾಲದಲ್ಲಿ ಅದಕ್ಕೆ ತಾನೇ ಎಲ್ಲಾರ ಹೆಸರು ದೇವ್ರ ಹೆಸರು. ಯಾಕೆ? ಒಳ್ಳೆ ಮನಸ್ಸಿ ಅಲ್ಲ, ಅವ್ರಿಗೆ ಒಳ್ಳೆ ಮನಸ್ಸೇ ಇರಲ್ಲ, ಅವ್ರ ಕೆಟ್ಟವ್ರು. ತೊಂದ್ರೆ ಇಲ್ಲ, ನಾರಾಯಣ ತೊಂದ್ರೆನೇ ಇಲ್ಲ. ಇದಕ್ಕೆ ಹೇಳೋದು ಭಗವಂತನ ನಾಮದ ಶಕ್ತಿ. ಭಗವಂತ ಎಷ್ಟು ಕೃಪಾಶಾಲಿ ಅಂದ್ರೆ ಅವನು ಆ ಮಗನ ಹೆಸರು ನಾರಾಯಣ ಅಂತ ಇಡೋದಕ್ಕೂ ಕೂಡ ಪ್ರೇರಣೆ. ಅಂದ್ರೆ ಆ ವ್ಯಕ್ತಿಯಲ್ಲಿ ಆಸೆ ಇರ್ಬೇಕು, ನಾನ್ ನನ್ನ ಮಗನಿಗೆ ನಾರಾಯಣ ಅಂತ ಹೆಸರಿಡ್ತೀನಿ ಅಂತ. ಹೌದಾ? ಬೇರೆಯವ್ರ ಒತ್ತಡದಿಂದ ಅವನ್ ಇಟ್ರು ಕೂಡ ಅದು ಒಳ್ಳೇದು ಅವನ್ಗೆ. ಯಾರೋ ಒಬ್ಬ ನನ್ನ ಕಡು ವೈರಿ ಇವನು ನಾರಾಯಣ ಅಂತ ನಾರಾಯಣ ಕರೆದ್ರು ಏನಂದ್ರಿ? ಸೊ ನಾರಾಯಣ ಅನ್ನೋ ಹೆಸರು, ಕೃಷ್ಣ ಅನ್ನೋ ಹೆಸರು, ಭಗವಂತನ ಹೆಸರು ಯಾವುದೇ ಒಂದು ಉದ್ದೇಶದಿಂದ ನಾವು ತಗೊಂಡ್ರು ಕೂಡ ನಮಗೆ ಅದರ ಫಲ ಸಿಗುತ್ತೆ. ಮೂರು ತರಹದ ಜಪ, ನಾಮ ಜಪ ಅಂತ ಹೇಳ್ತೀವಿ ನಾವು. ನಾಮ ಅಪರಾಧ, ನಾಮ ಭಾಸ, ನಾಮ ಶುದ್ಧ ನಾಮ ಅಂತ. ಈ ರೀತಿ ಮೂರು ರೀತಿಗಳಲ್ಲಿ ನಾವು ಭಗವಂತನ ನಾಮವನ್ನು ತಗೋಬಹುದು. ನಾವು ಅಪಹಾಸ್ಯ ಮಾಡೋ ಹಂಗೆ ನಾವು ಭಗವಂತನ ನಾಮ ತಗೊಂಡ್ರು ಕೂಡ ನಮಗೆ ಅದರಿಂದ ಲಾಭ ಸಿಗುತ್ತೆ. ಅಷ್ಟು ಶಕ್ತಿ ಇದೆ ಭಗವಂತನ ನಾಮದಲ್ಲಿ. ಮತ್ತೆ ಭಗವಂತ ನೋಡಿ ನಮ್ ತರ ಅಹಂಕಾರಿ ಅಲ್ಲ ಅವನು. ಇವನೇ ನಾನು ಕರೀಲೇ ಇಲ್ಲ, ನಾನ್ ಯಾಕೆ ಇವನಿಗೆ ಕೃಪೆ ಕೊಡ್ಬೇಕು? ಭಗವಂತನ ನಾಮವನ್ನ ಕರೆದ್ರೆ ಭಗವಂತನ ಕರೆದಂಗೆ. ನಮ್ ಉದ್ದೇಶ ಇದೆಯೋ ಬಿಟ್ಟಿದ್ಯೋ ಅದು ಪರಿಗಣನೆನೇ ಇಲ್ಲ. ಭಗವಂತನ ಕರೆದಂಗೆ ನಾವು ಅಷ್ಟೇ. ಅಷ್ಟು ಶಕ್ತಿ ಇದೆ ನಾಮದಲ್ಲಿ. ನಾಮ್ನಾಮ್ ಅಕಾರಿ ಬಹುಧ ನಿಜ ಸರ್ವ ಶಕ್ತಿ ತತ್ರಾರ್ಪಿತ ನಿಯಮಿತ ಸ್ಮರಣೇನ ಕಾಲ ಏತಾದೃಶಿ ತವ ಕೃಪಾ ಭಗವನ್ ಮಮಾಪಿ ದುರ್ದೈವಂ ಈದೃಶಂ ಇಹಾದಂ ನಾಮ. ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ಈ ನಾಮದಲ್ಲಿ ಇಷ್ಟೊಂದು ಶಕ್ತಿ ಇದೆ, ನೀನು ನಿನ್ನ ಶಕ್ತಿಯೆಲ್ಲ ಈ ನಾಮದಲ್ಲಿ ಹಾಕಿದ್ಯಾ, ಆದ್ರೂ ಕೂಡ ನನಗೆ ಈ ನಾಮದ ಮೇಲೆ ಒಂದು ಚೂರು ಆಸಕ್ತಿ ಅನುರಾಗ ಇಲ್ವಲ್ಲಪ್ಪ ಅಂತ ಬೇಡ್ಕೋ ಪ್ರಾರ್ಥನೆ ಮಾಡಿ. ದಾಸರ ಹಾಡ್ತಾರಲ್ಲ, ನಾಮದ ಬಲ ಒಂದಿದ್ದರೆ ಸಾಕು ಅಷ್ಟೇ. ಹರೇ ಕೃಷ್ಣ ಪ್ರಭು. ಇವಾಗ ಕೋಮ ಹೊರಟೋಗ್ತಾರೆ, ಅವರು ಹೇಳಿ ಕೋಮ ಹೊರಟೋಗ್ತಾರೆ, ಅವ್ರಿಗೆ ಏನು ಪ್ರಜ್ಞೆ ಇರಲ್ಲ. ಕೋಮ ಅಲ್ಲ, ಈ ಕೋಮ ಎಲ್ಲ ಬಾಹ್ಯವಾದದ್ದು. ಸೊ ಅವ್ರಿಗೆ ಇಹಾನು ಗೊತ್ತಿಲ್ಲ ಅಲ್ಲ, ಕೋಮ ಇವೆಲ್ಲ ಭೌತಿಕವಾಗಿ ಒಂದು ದೇಹದ ಒಂದು ಸ್ಥಿತಿ ಅಷ್ಟೇ. ಅದು ಇಹಾಪರ ಏನು ಗೊತ್ತಿಲ್ಲ, ಇಹಾಪರ ಏನು ಗೊತ್ತಿಲ್ಲದೆ ಇದ್ರು ಕೂಡ ಮನಸ್ಸು ಅನ್ನೋದು ಕೆಲಸ ಮಾಡ್ತಾ ಇರುತ್ತೆ. ಅದರ ಕೆಲಸ ಅದು ಮಾಡ್ತಾ ಇದೆ. ಆ ಸಮಯದಲ್ಲಿ ನಾವು ಅಂದ್ರೆ ಕೋಮಾ, ನಂಗೆ ಟೆಕ್ನಿಕಲಿ ಏನಾಗಿರುತ್ತೆ ಅಂತ ಗೊತ್ತಿಲ್ಲ, ಆದ್ರೆ ಆ ವ್ಯಕ್ತಿಯ ಮುಖ್ಯವಾದ ಯೋಚನೆಗಳು ಅಂದ್ರೆ ಅವನು ಯಾವ್ದಾರ ವಿಷಯದ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾನೆ, ಆ ವಿಚಾರಗಳು ಮನಸ್ಸಿನಲ್ಲಿ ಉಳ್ಕೊಂಡಿರುತ್ತದೆ. ಆ ವಿಚಾರಗಳ ಪ್ರಕಾರ ಅವನ ಮುಂದಿನ ದೇಹ. ಅಂದ್ರೆ ಮುಖ್ಯವಾಗಿ ನಾವು ಅನ್ಕೋಬೇಕು, ಆ ಕ್ಷಣ ಅಂತ ನಾನು ಹೇಳ್ತಾ ಇಲ್ಲ, ನಮ್ಮ ಮನಸ್ಸಿನಲ್ಲಿ ಯಾವುದು ಮುಖ್ಯವಾಗಿ ಯಾವ ವಿಷಯಗಳು ನಡೀತಾ ಇವೆ ನಮ್ಮ ಮನಸ್ಸಿನಲ್ಲಿ, ಯಾವುದು ನಮಗೆ ಮುಖ್ಯವಾದವು, ಅದರ ಪ್ರಕಾರ ನಮ್ಮ ಮುಂದಿನ ಜನ್ಮ. ಅದು ಒಂದು ದಿನದಲ್ಲಿ ಅದು ತಯಾರಾಗೋದಿಲ್ಲ. ಮನಸ್ಸು ಜೀವನ ಪೂರ್ತಿ ನಾವು ಯಾವ ರೀತಿ ನಡೆಸಿರ್ತೀವಿ, ಯಾವ ವಿಷಯಗಳ ಬಗ್ಗೆ ನಾವು ಯೋಚನೆ ಮಾಡಿರ್ತೀವಿ, ಇವೆಲ್ಲವೂ ಕೂಡ ನಮ್ಮ ತಲೆಯಲ್ಲಿ ಕೂತ್ಕೊಂಡಿರುತ್ತೆ.
ಆ ವಿಚಾರಗಳ ಪ್ರಕಾರ ನಮ್ಮ ಮುಂದಿನ ದೇಹ. ಹರೇ ಕೃಷ್ಣ ಪ್ರಭು. ಹಾ ಹೇಳಿ ಲತಾಮತಿ. ಭವಿಷ್ಯದಲ್ಲಿ ಕಲ್ಕಿ ಮುಂದೆ ಬರ್ತಾನೆ ಅಂದ್ರಲ್ಲ. ಕಲ್ಕಿ ಅವತಾರ ಕಲಿಯುಗದ ಕೊನೆಯಲ್ಲಿ ಕಲ್ಕಿ ಅವತಾರವಾಗತ್ತೆ. ಕಲ್ಕಿಯ ತಂದೆ ತಾಯಿಯ ಹೆಸರು, ಕಲ್ಕಿ ಯಾವ ಊರಿನಲ್ಲಿ ಜನ್ಮ ಪಡಿತಾನೆ, ಎಲ್ಲವನ್ನು ಭಾಗವತದಲ್ಲಿ ಕೊಟ್ಬಿಟ್ಟಿದ್ದಾರೆ. ಭಾಗವತದಲ್ಲಿ ಬುದ್ಧ ಬರಕ್ಕಿಂತ ಮುಂಚೆ ಬುದ್ಧ ಯಾವಾಗ ಬರ್ತಾನೆ, ಅವನ ತಂದೆ ತಾಯಿ ಯಾರು, ಅವನು ಎಲ್ಲಿ ಜನ್ಮ ಪಡಿತಾನೆ, ಎಲ್ಲವೂ ಕೊಟ್ಟಿದೆ. ಭಾಗವತದಲ್ಲಿ ಎಲ್ಲಾ ಅವತಾರಗಳ ಮುಖ್ಯ ಅವತಾರಗಳ ಒಂದು ಉಲ್ಲೇಖ ಇದೆ. ಅದೇ ರೀತಿ ಬೇರೆ ಪುರಾಣಗಳಲ್ಲೂ ಅಷ್ಟೇ ಕೂಡ. ಅದರಿಂದ ಯಾರೇ ಸುಮ್ಮನೆ ನಾನ್ ದೇವ್ರು, ನೀವು ನನ್ಗೆ ಗೊತ್ತು ಎಷ್ಟೊಂದ್ ಜನ ಎಷ್ಟೊಂದು ಬೇರೆ ಬೇರೆ ಜನರಲ್ಲಿ ಒಂದು ವಿಶ್ವಾಸ ಇಟ್ಟಿರ್ತಾರೆ. ಒಂದು ಕೈಯಿಂದ ಒಂದು ಶಕ್ತಿಯಿಂದ ನಾವು ಯಾವುದೋ ವಿಭೂತಿ ಕೊಡ್ಬೋದು, ಮತ್ತೊಂದು ಕೊಡ್ಬೋದು. ಅದು ಕೇವಲ ಅಷ್ಟಸಿದ್ಧಿ, ದಯವಿಟ್ಟು ತಿಳ್ಕೊಳ್ಳಿ. ಅಷ್ಟಸಿದ್ಧಿ, ಈ ಅಷ್ಟಸಿದ್ಧಿ ಅನ್ನೋದು ಯೋಗಿಕ ಶಕ್ತಿ. ಯೋಗಿಕ ಶಕ್ತಿ ಅದು ಸಂಪೂರ್ಣವಾಗಿ ಭೌತಿಕವಾದದ್ದು. ಅದಕ್ಕೂ ಆಧ್ಯಾತ್ಮಿಕತೆಗೂ ಯಾವ ಸಂಬಂಧವೂ ಇಲ್ಲ. ಮೆಜಿಷಿಯನ್, ಮ್ಯಾಜಿಕ್ ಅಂತ ಹೇಳ್ಬೋದು ನೀವು. ಅದಕ್ಕೆ ಅಷ್ಟಸಿದ್ಧಿ ಅಂತ ಒಂದು ಶಕ್ತಿ ಬಂದಿರುತ್ತೆ ಆ ವ್ಯಕ್ತಿಗೆ. ಆ ಅಷ್ಟಸಿದ್ಧಿಯಿಂದ ಅವನು ಏನಾದ್ರೂ ಕೊಡ್ಬೋದು ಕೈಯಿಂದ. ಅರೆ ಅವನು ದೇವ್ರು ಅಂತ ಹೇಳ್ಕೊಳಕ್ ಆಗೋದಿಲ್ಲ. ಅರೆ ನಾವು ಶಾಸ್ತ್ರದ ಪ್ರಕಾರ ನೋಡ್ಬೇಕು. ಯಾರಾದ್ರೂ ನಾನು ದೇವ್ರು ಅಂತ ಹೇಳ್ತಾ ಇದ್ರೆ ನಾವು ಅದನ್ನ ಆ ದೇವರ ಅವತಾರದ ಉಲ್ಲೇಖ ಯಾವ್ದಾದ್ರು ಶಾಸ್ತ್ರದಲ್ಲಿ ಇದೆಯಾ, ಪುರಾಣದಲ್ಲಿ ಇದೆಯಾ ಅಂತ ತಿಳ್ಕೊಂಡೇ ನಾವು ಅವರನ್ನ ಸ್ವೀಕಾರ ಮಾಡ್ಬೇಕು. ಸುಮ್ನೆ ಯಾರೋ ನಾನು ಬಂದ್ಬಿಟ್ಟು ದೇವ್ರು ಅಂದ್ರೆ ನಾವು ಅವರನ್ನು ಸ್ವೀಕಾರ ಮಾಡೋದಕ್ಕೆ ಸಾಧ್ಯ ಇಲ್ಲ. ಓಕೆ, ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಡಿ. ನಾವು ಯಾವ್ದಾದ್ರು ಪ್ರಾಣಿಗಳಿಗೂ ನಾವು ಭಗವಂತನ ಹೆಸರು ಇಡ್ಬೋದಾ ಪ್ರಭುಜಿ? ಯಾರಿಗ್ ಬೇಕಾದ್ರೂ ಇಡ್ಬೋದು. ಪ್ರಾಣಿಗಾದ್ರೂ ಇಡಿ, ಮನುಷ್ಯರಿಗೆ ಇಡಿ, ಪ್ರಾಣಿಗೂ ಇಡಿ, ಪ್ರಾಣಿಗೂ ಕರೀರಿ, ಜೊತೆಗೆ ಜಪಾನು ಮಾಡಿ. ಹೆಂಗೋ ಅಂತೂ ಭಗವಂತನ ನಾಮ ಸ್ಮರಣೆ ಮಾಡ್ತಾ ಇರಿ. ತುಂಬಾ ಸಂತೋಷ. ರವಿತೇಜ ಪ್ರಭು ಏನ್ ಕೇಳ್ತಾ ಇದ್ರಿ? ಹರೇ ಕೃಷ್ಣ ಪ್ರಭುಜಿ, ಇದು ಶೀತ ಉಷ್ಣ ಸುಖ ದುಃಖ ಅದೆಲ್ಲ ತಾಳ್ಮೆಯಿಂದ ಸಹಿಸ್ಕೊಳ್ಬೇಕು ಅಂತ ಹೇಳಿದ್ರಿ ಅವಾಗ್ಲೇ. ಆಮೇಲೆ ಆ ತಾಳ್ಮೆನೆ ನಮಗೆ ಬರ್ತಾ ಇಲ್ಲ ಎಷ್ಟು ಪ್ರಯತ್ನ ಮಾಡಿದ್ರು. ಮತ್ತೊಂದು, ತಾಳ್ಮೆ ಇರುವವನು ಮಾತ್ರ ಈ ಆಧ್ಯಾತ್ಮಿಕವಾಗಿ ಮುನ್ನಡೆಯಲು ಅಥವಾ ಆಧ್ಯಾತ್ಮಿಕ ಲೋಕಕ್ಕೆ ಹೋಗಲು ಹೌದು ಆಗ್ತಾನೆ ಅನ್ನೋದು ಇದೆ. ನಾವು ಯಾವ ತರ ಅದನ್ನ ಏನು ಅದಕ್ಕೆ ಟಿಪ್ಸ್ ಅಥವಾ ಯಾವ ತರ ನಾವು ಅದನ್ನ ರೂಢಿಸ್ಕೋಬೇಕು? ಚೇತೋ ದರ್ಪಣಮಾರ್ಜುನಂ ಭವ ಮಹಾದಾವಾಗ್ ನಿರ್ವಾಪಣಂ ಶ್ರೇಯ ಕೈರವ ಚಂದ್ರಿಕಾ ವಿತರಣಂ ವಿದ್ಯಾವಧೂ ಜೀವನಂ ಆನಂದಾಂಬುತಿವರ್ಧನಂ ಪ್ರತಿಪದಂ ಪೂರ್ಣಾಮೃತ ಸ್ವಾದನಂ ಸರ್ವಾತ್ಮಾ ಸ್ನಪನಂ ಪರಂ ವಿಜಯತೆ ಶ್ರೀಕೃಷ್ಣ ಸಂಕೀರ್ತನಂ. ಉತ್ತರ ಹರೇ ಕೃಷ್ಣ ಮಹಾಮಂತ್ರ. ನಾವೆಷ್ಟು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡ್ತೀವೋ ಅಷ್ಟು ನಾವು ಈ ಎಲ್ಲಾ ಗುಣಗಳು ನಮ್ಮಲ್ಲಿ ಬೆಳೆಯುತ್ತವೆ. ಹರೇ ಕೃಷ್ಣ ಮಹಾಮಂತ್ರ ಸರಿಯಾಗಿ ಜಪ ಮಾಡದೇ ಇದ್ರೆ, ಅಪರಾಧಗಳನ್ನ ಮಾಡ್ತಾ ಇದ್ರೆ ನಾವು ಭಕ್ತಿಯಲ್ಲಿ ಮುಂದುವರಿಯೋದಕ್ಕಾಗಲ್ಲ, ಈ ಗುಣಗಳನ್ನ ಬೆಳೆಸ್ಕೊಳ್ಳೋದಕ್ಕಾಗೋದಿಲ್ಲ. ಆಗ ನಾವು ಸರಿಯಾದ ಸಂಘವನ್ನ ಮಾಡಬೇಕು, ಸರಿಯಾದ ಭಕ್ತರ ಸಂಘವನ್ನ ಮಾಡಬೇಕು. ಆ ಭಕ್ತರ ಸಂಘದಲ್ಲಿ ನಾವು ಮಾರ್ಗದರ್ಶನ ಪಡೆದು ನಾವು ಇದನ್ನೆಲ್ಲವನ್ನೂ ಸಾಧನೆ ಮಾಡಕ್ ಸಾಧ್ಯ ಇದೆ. ರವಿತೇಜ ಪ್ರಭುಗಳೇ. ಕೃಷ್ಣ ಪ್ರಭು, ಒಂದ್ ನಿಮಿಷ ಮತ್ತೆ ರವಿತೇಜ ಪ್ರಭು. ಸರಿ ಪ್ರಭುಜಿ. ಉತ್ತರ ಸಿಕ್ತಾ? ಪ್ರಯತ್ನ ಪಡ್ತಾ ಇದೀವಿ. ಅಲ್ಲ, ನಾವು ತಿಳ್ಕೋಬೇಕು, ಭಕ್ತಿಯಲ್ಲಿ ಆಗ್ಲೇ ಇರೋದು ಯಾವುದೂ ಇಲ್ಲ, ಸಾಧ್ಯವಾಗದೆ ಇರೋದು ಯಾವುದೂ ಇಲ್ಲ. ಹೇಳಿದಲ್ಲ, ನಾಮ್ ಅಕಾರಿ ಬಹುದಾ. ಆ ನಾಮದಲ್ಲಿ ಭಗವಂತ ತನಗಿಂತ ಜಾಸ್ತಿ ಹೆಚ್ಚು ಶಕ್ತಿಯನ್ನು ಹಾಕಿದ್ದಾನೆ. ತನ್ನಲ್ಲಿರೋ ಶಕ್ತಿಗಿಂತ ಜಾಸ್ತಿ ಶಕ್ತಿಯನ್ನು ಹಾಕಿದ್ದಾನೆ. ಅಂತಹ ನಾಮವನ್ನ ನಾವು ಪ್ರತಿದಿನ ಜಪ ಮಾಡ್ತಾ ಇದೀವಿ. ಹೇಗೆ ಬದಲಾವಣೆ ಆಗದೆ ಇರೋದಕ್ಕೆ ಸಾಧ್ಯ ಇದೆ? ಏನೋ ತಪ್ಪು ಮಾಡ್ತಾ ಇದೀವಿ ಎಲ್ಲೋ ಅಷ್ಟೇ ತಿಳ್ಕೋಬೇಕು. ಇದರ ವೈಷ್ಣವ ಅಪರಾಧ ಮಾಡ್ತಾ ಇದೀವಿ, ಅಥವಾ ನಾಮ ಅಪರಾಧ ಮಾಡ್ತಾ ಇದೀವಿ, ಅಥವಾ ಸೇವಾ ಅಪರಾಧ ಮಾಡ್ತಾ ಇದೀವಿ. ನಾವು ಇದನ್ನ ಆಮೇಲೆ ಡಿಸ್ಕಸ್ ಮಾಡೋಣ. ಸರಿ ಓಕೆನಾ? ಕಲ್ಪನಾ ಮಾತಾಜಿ ಹೇಳಿ. ಹರೇ ಕೃಷ್ಣ ಪ್ರಭುಜಿ. ಭಕ್ತಿ ಮಾಡ್ಲಿಕ್ಕೆ ದೇವ್ರ ಪೂಜೆನೂ ಮಾಡ್ಬೇಕಾ, ಜಪ ಮಾಡಿದ್ರೆ ಸಾಕ ಪ್ರಭುಜಿ? ಹರೇ ಕೃಷ್ಣ ಪ್ರಭುಜಿ. ಧ್ಯಾಯತೋ ವಿಷ್ಣು ತ್ರೇತಾಯಾಮ್ ಯಜತೋ ಮುಖೇ ದ್ವಾಪರೇ ಪರಿಚರ್ಯಾಯಾಮ್ ಕಲೌ ತದ್ ಹರಿ ಕೀರ್ತನಾತ್. ದ್ವಾಪರ ಯುಗದಲ್ಲಿ
ನಿಜವಾಗಲೂ ದೇವರ ಗುಡಿಗೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಭಗವಂತನ ಆರಾಧನೆ ಪೂಜೆ ಇದು ದ್ವಾಪರ ಯುಗದಲ್ಲಿ ಪರಿಪೂರ್ಣತೆ ಸಾಧನೆ ಮಾಡಕ್ಕಿದ್ದಿದ್ದ ಮಾರ್ಗ. ಕಲೌತದ್ ಹರಿಕೀರ್ತನಾಥ್, ಕಲಿಯುಗದಲ್ಲಿ ಕೇವಲ ಹರಿಕೀರ್ತನೆಯಿಂದ ನಾವು ಇದನ್ನು ಸಾಧನೆ ಮಾಡ್ಬೋದು, ಪೂಜೆ ಅವಶ್ಯಕತೆ ಇಲ್ಲ. ಆದ್ರೆ ನಮ್ಮ ಆಚಾರ್ಯರು ನಮ್ಗೆ ಪಂಚರಾತ್ರಿಕ ವಿಧಿ ಅಂತ ಕೊಟ್ಟಿದ್ದಾರೆ. ಆ ಪಂಚರಾತ್ರಿಕ ವಿಧಿಗೂ ವೈದಿಕ ವಿಧಿಗೂ ತುಂಬಾ ವ್ಯತ್ಯಾಸವಿದೆ. ವೈದಿಕ ವಿಧಿ ಅಂದ್ರೆ ತುಂಬಾ ಅದರಲ್ಲಿ ಲೋಪದೋಷಗಳು, ಅಂದ್ರೆ ತುಂಬಾ ಕಟ್ಟುನಿಟ್ಟಾಗಿ ನಾವು ಆರಾಧನೆ ಮಾಡ್ಬೇಕು ಭಗವಂತನಿಗೆ. ಆದ್ರೆ ಪಾಂಚರಾತ್ರಿಕ ವಿಧಿಯಲ್ಲಿ ಅಷ್ಟೊಂದು ಕಟ್ಟುನಿಟ್ಟು, ಅಷ್ಟೊಂದು ನಿಯಮ ನಿಬಂಧನೆಗಳಿಲ್ಲ. ಸ್ವಲ್ಪ ಸರಳವಾದ ಮಾರ್ಗ. ಈ ಒಂದು ಮಾರ್ಗದಲ್ಲೂ ಕೂಡ ನಾವು ಭಗವಂತನ ಶ್ರೀ ವಿಗ್ರಹ, ಅರ್ಚಾ ವಿಗ್ರಹಗಳಿಗೆ ನಾವು ಯಾವಾಗ ಆರಾಧನೆ ಪೂಜೆಯನ್ನ ಮಾಡ್ತೀವೋ ಅದರಿಂದ ನಾವು ಪರಿಶುದ್ಧರಾಗ್ತೀವಿ. ಆ ಪರಿಶುದ್ಧತೆಯಿಂದ ನಾವು ನಮ್ಮ ಜಪ ಮತ್ತೆ ಭಾಗವತ ವಿಧಿ ಅನ್ನೋ ಒಂದು ಮಾರ್ಗದಿಂದ ನಾವು ಸಾಕ್ಷಾತ್ಕಾರವನ್ನು ಪಡ್ಕೋಬಹುದು, ಪರಿಪೂರ್ಣತೆಯನ್ನ ಸಾಧಿಸ್ಬೋದು. ಆದ್ರಿಂದ ನಮ್ಗೆ ಪ್ರಭುಪಾದರು ಹೇಳಿರೋದು ಎರಡೂ ಮಾಡೋದಕ್ಕೆ ಪ್ರಯತ್ನ ಮಾಡಿ ಅಂತ. ಆದ್ರೆ ಹೆಚ್ಚಿನ ಪ್ರಾಮುಖ್ಯತೆ 99% ನಮ್ಮ ಪ್ರಗತಿಗೆ ಕಾರಣ ನಮ್ಮ ಜಪ. ಇನ್ನೊಂದು 95% ಅಂತ ಇಟ್ಕೋಬಹುದು, ಒಂದು 5% ನಾವು ದೇವ್ರ ಪೂಜೆ ಇದೆಲ್ಲ ಮಾಡ್ಬೋದು. ಆದ್ರೆ ಅದರಿಂದ ನಮ್ಮ ಪ್ರಜ್ಞೆ ಬದಲಾವಣೆ ಆಗೋದಿಲ್ಲ, ಪರಿಶುದ್ಧತೆ ಬರುತ್ತೆ. ಯಾಕಂದ್ರೆ ಭಗವಂತನ ಜೊತೆ ಭಗವಂತನ ಸಂಪರ್ಕದಲ್ಲಿರ್ತೀವಿ ನಾವು. ಒಂದು ದೇವರ ಪೂಜೆ ಮಾಡ್ತಿರುವಾಗ ಭಗವಂತನ ಸಂಪರ್ಕದಲ್ಲಿರ್ತೀವಿ. ಇರೋ ಸಮಯದ ತನಕ ನಮ್ಗೆ ಅದರ ಒಂದು ಪರಿಣಾಮ ಇರುತ್ತೆ. ಅದರಿಂದ ನಮ್ಮ ಮನಸ್ಸು ಪರಿಶುದ್ಧವಾಗುತ್ತೆ, ಜಪ ಇನ್ನೂ ಚೆನ್ನಾಗಿ ಮಾಡ್ಬೋದು ನಾವು. ಆದ್ರೆ ಕೊನೆಗೆ ನಾವು ಜಪಾನೇ ನಮ್ಗೆ ಮುಖ್ಯವಾದದ್ದು. ಬೇರೆ ಎಲ್ಲ ಸಪೋರ್ಟ್ ಮಾಡ್ತಾ ಇದೆ ಅಷ್ಟೇ, ಬೆಂಬಲಿಸ್ತಾ ಇರುವಂತಹ ಒಂದು ಪ್ರಕ್ರಿಯೆಗಳು. ಥ್ಯಾಂಕ್ ಯು ಪ್ರಭು. ಓಕೆ ಮೇಡಮ್. ಹರೇ ಕೃಷ್ಣ ಪ್ರಭುಗಳೇ. ಹರೇ ಕೃಷ್ಣ. ಯಶಿಕಾ ಮಾತಾಜಿ. ಹಾ, ಯಶಿಕಾ. ಈ ನಡುವೆ ಎಲ್ಲರೂ ಹೇಳ್ತಾರೆ ಯಾಕೆ ದೇವ್ರ ನಾಮ ಎಲ್ಲ ಇಡ್ತೀರಾ, ಯಾಕಂದ್ರೆ ಅಂದ್ರೆ ಉದಾಹರಣೆಗೆ ಕೃಷ್ಣ ಅಂತ ಹೆಸರಿಟ್ರೆ ಕೃಷ್ಣನ್ ತರನೇ ಫುಲ್ ಚಂಚಲನಾಗಿರ್ತಾನೆ, ಜಾನಕಿ ಅಂತ ಹೆಸರಿಡ್ಬೇಡಿ, ಜಾನಕಿ ತರ ಕಷ್ಟ ಬರುತ್ತೆ, ಈ ತರ ಒಂದು ಮಿಸ್ಕನ್ಸೆಪ್ಷನ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ಇದನ್ನ ನೀವ್ ಹೇಗೆ ಕ್ಲಾರಿಫೈ ಮಾಡ್ತೀರಿ? ಅಲ್ಲ, ಇವಾಗ ಸೊ ಮೊದಲನೇದು ಏನು ಅಂದ್ರೆ ಭಗವಂತನ ಮೊದಲು ಅರ್ಥ ಮಾಡ್ಕೋಬೇಕು. ಕೃಷ್ಣ ಚಂಚಲನ ಅಲ್ವೇ ಅಲ್ಲ ಮೊದಲು. ಅದೇ ಫಸ್ಟ್ ತಪ್ಪು ತಿಳುವಳಿಕೆ. ಈ ಚಂಚಲತೆ ಇವೆಲ್ಲ ಭೌತಿಕ ಒಂದು ಗುಣಗಳು. ಕೃಷ್ಣನಲ್ಲಿ ಯಾವ ಭೌತಿಕ ಗುಣಗಳು ಇಲ್ಲ. ಅದಕ್ಕೆ ಕೃಷ್ಣ ಭಗವದ್ಗೀತೆಯನ್ನು ಹೇಳ್ತಾನೆ, ಜನ್ಮ ಕರ್ಮಚ ಮೇ ದಿವ್ಯಂ ಏವಂ ಯೋ ವೇತಿ ತತ್ವತಃ. ಕೃಷ್ಣನ್ನ ನಿಜವಾಗ್ಲೂ ಅವನು ಇರೋ ಹಂಗೆ ಯಥಾರೂಪವಾಗಿ ಅರ್ಥ ಮಾಡ್ಕೊಳಕ್ಕೆ ನಮಗೆ ತುಂಬಾ ಸಮಯ ಬೇಕಾಗತ್ತೆ. ಮೊದಲನೇದು ಅಂದ್ರೆ ಒಂದು ಈ ಉತ್ತರದ ಒಂದು ಭಾಗ. ಆದ್ರಿಂದ ಕೃಷ್ಣ ಅಂತ ನಾವ್ ಹೆಸರಿಡೋದಕ್ಕಿಂತ ಅಂದ್ರೆ ಅದಕ್ಕೆ ಕೃಷ್ಣ ದಾಸ ಅಂತ ಇಡಬೇಕು. ಅಂದ್ರೆ ಕೃಷ್ಣನ ದಾಸ ನಾನು. ಅದಕ್ಕೆ ನಾವು ಇಸ್ಕಾನ್ ನಲ್ಲಿ ಇವಾಗ ನನಗೆ ದೀಕ್ಷೆ ಪಡೆದಾದ್ಮೇಲೆ ನನ್ನ ಗುರುಗಳು ನನಗೆ ನಾರಾಯಣ ಪದ್ಮನಾಭ ದಾಸ ಅಂತ ಇಟ್ರು. ಇವತ್ತು ಯಾರೋ ಕೇಳ್ತಾ ಇದ್ರು, ಏನಪ್ಪ ಇಷ್ಟುದ್ದ ಹೆಸರಿದೆಯಲ್ಲ ಅಂತ. ನಾ ಹೇಳಿದೆ, ಮೊದಲನೇ ಭಾಗವನ್ನು ಮರ್ತು ಬಿಡಿಬೇಕಾರೆ ನನ್ನ ಬಗ್ಗೆ ಯೋಚನೆ ಮಾಡ್ಬೇಕು, ಕೊನೆಗೆ ದಾಸ ಅಂತ ಯೋಚನೆ ಮಾಡಿ, ಅಷ್ಟು ಜ್ಞಾಪಕ ಇದ್ರೆ ಸಾಕು. ಅಂದ್ರೆ ಮುಖ್ಯವಾಗಿ ಏನು, ಭಗವಂತನ ನಾಮವನ್ನ ಇಟ್ಟಾಗ ಭಗವಂತನಲ್ಲಿ ಇರುವಂತಹ ಗುಣಗಳು ಬರುತ್ತೆ. ಭಗವಂತನಲ್ಲಿ ಯಾವ ಭೌತಿಕ ಗುಣಗಳು ಇಲ್ಲ. ಅದು ಕೇವಲ ನಮ್ಮ ತಪ್ಪು ತಿಳುವಳಿಕೆ. ಆ ತಪ್ಪು ತಿಳುವಳಿಕೆಯನ್ನು ಹೋಗ್ಲಾಡಿಸ್ಬೇಕು ಅಂದ್ರೆ ನಾವು ಅವರು ಭಗವಂತನ ಬಗ್ಗೆ ಕೇಳಿಸ್ಕೊಳ್ಳೋದಕ್ಕೆ ಬರ್ಬೇಕು. ಅವ್ರಿಗೆ ಆ ಓಪನ್ ಮೈಂಡೆಡ್ ಇದ್ರೆ ಅವ್ರು ಬಂದು ಕೇಳಿಸ್ಕೊಂಡಾಗ ಅವ್ರಿಗೆ ಅರ್ಥ ಆಗುತ್ತೆ. ಮೊದಲನೇದು. ಎರಡನೇದು ಅಂದ್ರೆ ಈ ನಾಮಗಳು ಇವಾಗ ಹಿಂದಿನ ಕಾಲದಲ್ಲಿ ನಾವು ನೋಡಿದ್ರೆ ಅರ್ಥವಿಲ್ಲದೆ ಇರುವಂತಹ ನಾಮಗಳು ಯಾರು ಹೆಸರುಗಳು ಇಟ್ಕೋತಾನೆ ಇರ್ಲಿಲ್ಲ. ಯಾರಿಗೊತ್ತು ಅದಕ್ಕೆ ಅರ್ಥನೇ ಇರೋದಿಲ್ಲ. ಅದೇ ಹೇಳಿದ್ದು, ಅರ್ಧಂಬರ್ಧ ಹೆಸರಿಗೆ ಅರ್ಥ ಇರೋದಿಲ್ಲ. ಆದ್ರೆ ಹಿಂದಿನ ಕಾಲದಲ್ಲಿ ಅವ್ರು ಈ ಭಗವಂತನ ನಾಮಗಳು, ದೇವರ ಹೆಸರುಗಳು ಇಡ್ತಾ ಇದ್ರು. ಅವ್ರೇನ್ ಕಷ್ಟ ಅನುಭವಿಸ್ತಾ ಇದ್ರ? ಜೀವನ ಚೆನ್ನಾಗೇ ನಡೆಸ್ತಾ ಇದ್ರು ನಮ್ಗಿಂತ. ನಾವು ತುಂಬಾ ಮುಂದುವರೆದಿದ್ದೀವಿ, ತುಂಬಾ ಅಭಿವೃದ್ಧಿ ಸಾಧಿಸಿದೀವಿ ಅಂತ ನಮ್ಗೆ ಯೋಚನೆ, ನಮ್ಮ ಅನಿಸಿಕೆ. ಆದ್ರೆ ನಾವು ಅನುಭವಿಸ್ತಾ ಇರೋ ಕಷ್ಟ ಅವರು ಕಷ್ಟ ಅನುಭವಿಸ್ಲೇ ಇಲ್ಲ ಹಿಂದಿನ ಕಾಲದಲ್ಲಿ. ಅದರಿಂದ ಇದೆಲ್ಲ ಅರ್ಧಂಬರ್ಧ ತಿಳ್ಕೊಂಡಿರೋಂಥ ವ್ಯಕ್ತಿಗಳು ಮಾತಾಡೋದು. ಅವ್ರಿಗೆ ನಿಜವಾಗ್ಲೂ ವಿಷಯ ತಿಳ್ಕೊಬೇಕು ಅಂದ್ರೆ ದಯವಿಟ್ಟು ಭಗವದ್ಗೀತೆ ಕ್ಲಾಸಿಗೆ ಕರೀರಿ ಅವ್ರನ್ನ. ಇಲ್ಲ ಅಂದ್ರೆ ಅವ್ರ ಇಷ್ಟ, ಅವ್ರು ಏನ್ ಬೇಕಾದ್ರೆ ಮಾಡ್ಕೋಬಹುದು, ಮಾತಾಡ್ಕೋಬಹುದು. ಹೇಳ್ತಾರಲ್ಲ, ನಾಯಿ ಬೊಗಳಿದ್ರೆ ದೇವಲೋಕ ಹಾಳಾಗತ್ತಾ? ಸೊ ಅದರಿಂದ ಅಂತವ್ರ ವಿಷಯ ಈ ಕಡೆಯಿಂದ ಕೇಳಿ ಆ ಕಡೆ ಬಿಡ್ಬೇಕು. ಆದ್ರೆ ಅವ್ರನ್ನ ಬದಲಾವಣೆ ಮಾಡ್ಬೇಕು ಅಂದ್ರೆ ಅವ್ರಿಗೆ ಭಗವಂತನ ಭಕ್ತಿ ಸೇವೆ, ಭಗವದ್ಗೀತಾ ಜಪ ಇದರಲ್ಲಿ ತಂದ್ರೆ ಮಾತ್ರ ಅವರು ಬದಲಾವಣೆ ಆಗೋದು. ಅದಕ್ಕೆ ನಾವು ಯಾಕೆ ಪ್ರಚಾರ ಮಾಡಕ್ ಇಷ್ಟೊಂದು ಶ್ರಮ ಪಡ್ತೀವಿ ಅಂದ್ರೆ ಈ ವಿಷಯಗಳೆಲ್ಲ, ತಪ್ಪು ತಿಳುವಳಿಕೆ ಎಲ್ಲ ಹೋಗ್ಲಿ,
ಜನರು ಸರಿಯಾದ ಜ್ಞಾನವನ್ನು ಪಡ್ಕೊಂಡು ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗ್ಲಿ ಅನ್ನೋ ಒಂದು ಉದ್ದೇಶದಿಂದ ನಾವು ಇಸ್ಕಾನ್ ನಲ್ಲಿ ಮುಖ್ಯವಾಗಿ ಪ್ರಚಾರ ಮಾಡೋದು ತುಂಬಾ ಅದಕ್ಕೆ ಒಂದು ಪ್ರಾಮುಖ್ಯತೆ ಇದೆ ಅದ್ರ ಮೇಲೆ. ಗುರೂಜಿ ನಮಸ್ಕಾರ, ನಾನು ಕುಲಕರ್ಣಿ. ಹಾ ಹೇಳಿ ಅಮ್ಮ. ಸ್ಥಿತಪ್ರಜ್ಞ ಇರ್ಬೇಕು ಅಂತಾರಲ್ಲ, ಅದು ಹೇಗೆ? 2ನೇ ಅಧ್ಯಾಯ ಕೊನೆಯ ಭಾಗದಲ್ಲಿ ಬರುತ್ತೆ. ಸ್ಥಿತಪ್ರಜ್ಞಶ್ಚ ಖಾ ಭಾಷಾ ಸಮಾಧಿಸ್ತಸ್ಯ ಕೇಶವ. ಸ್ಥಿತಪ್ರಜ್ಞನ ಒಂದು ಗುಣಲಕ್ಷಣಗಳನ್ನ ಕೃಷ್ಣ ಅರ್ಜುನ ಕೇಳ್ತಾನೆ, ಆ ಸ್ಥಿತಪ್ರಜ್ಞನ ಬಗ್ಗೆ ದಯವಿಟ್ಟು ತಿಳಿಸು ನನಗೆ ಅಂತ. ಆ ಸ್ಥಿತಪ್ರಜ್ಞ ಅನ್ನೋದು ಏನು, ಸ್ಥಿತಪ್ರಜ್ಞ ಅನ್ನೋ ಸ್ಥಿತಿ ಏನು ಅನ್ನೋದನ್ನ ನಾವು 2ನೇ ಅಧ್ಯಾಯದ ಕೊನೆಯ ಭಾಗದಲ್ಲಿ ನಾವು ಅದಕ್ಕೆ ತುಂಬಾ ಸುಮಾರು 17-18 ಶ್ಲೋಕ ಇದೆ. ಅದು ಒಂದು ವಾಕ್ಯದಲ್ಲಿ ನಾನು ಹೇಳಿ ಮುಗಿಸೋದಕ್ಕೆ ಆಗೋದಿಲ್ಲ. ಅದನ್ನ ಮುಂದಿನ ವಾರಗಳಲ್ಲಿ ತಿಳ್ಕೊಳ್ಳೋಣ. ಹರೇ ಇನ್ನೊಂದು ನನ್ ಪ್ರಶ್ನೆ ಇದೆ. ಹರೇ ಕೃಷ್ಣ ಪ್ರಭುಜಿ. ಕೆಲವರು ನಾಸ್ತಿಕರು ಇರ್ತಾರಲ್ಲ, ನಾಸ್ತಿಕರು ಇರ್ತಾರಲ್ಲ, ನಾಸ್ತಿಕರು ಇರ್ತಾರೆ, ಅದು ಹೇಗೆ? ಅದು ಗೊತ್ತಾಗಲ್ಲ. ಅಲ್ಲ ಅಂದ್ರೆ ನಾಸ್ತಿಕರು ಇರ್ತಾರೆ ಅಂದ್ರೆ ಅವ್ರಿಗೆ ಭಗವಂತ ಬೇಡ, ಭಗವಂತ ಬೇಡ, ಆದ್ರಿಂದ ಅವ್ರು ನಾಸ್ತಿಕರಾಗಿರ್ತಾರೆ. ಇವಾಗ ನಮ್ಮ ಆಸೆಯ ಪ್ರಕಾರ ನಮಗೆ ಏನು ಬೇಕೋ ನಾವು ಅದನ್ನ ಪಡಿತೀವಿ, ಹೌದಾ? ನಮ್ಗೆ ನಾಸ್ತಿಕತೆ ಬೇಕು, ನಮ್ಗೆ ಭಗವಂತ ಇಲ್ಲ ಅನ್ನೋದ್ರಿಂದನೇ ನಾನು ಅದೇ ನನಗೆ ಬೇಕಾಗಿರುವಂತ ಒಂದು ತಿಳುವಳಿಕೆ ಅಂದ್ರೆ ನಾವು ಅದನ್ನೇ ಸ್ವೀಕಾರ ಮಾಡ್ತೀವಿ. ನಾಸ್ತಿಕತೆ ಇದೆ, ಆಮೇಲೆ ನಾ ಹೇಳಿದ್ನಲ್ಲ ಭಗವಂತನಲ್ಲಿ ಒಂದಾಗ್ಬಿಡೋದು ಇದೊಂದಿದೆ. ಬುದ್ಧಿಸಂ ಇದೆ, ಬುದ್ಧಿಸಂ ಅಲ್ಲಿ ಎಲ್ಲ ಶೂನ್ಯ, ಏನೂ ಇಲ್ಲ, ಎಲ್ಲ ನಿರ್ವಿಶೇಷ. ಹೀಗೆ ಹಲವಾರು ಮಾರ್ಗಗಳಿವೆ, ಹಲವಾರು ಮಾರ್ಗಗಳಿದೆ. ನಾವು ಯಾವ್ದ ಮಾರ್ಗವನ್ನ ಹಿಡಿತೀವಿ ಅದು ಕೂಡ ನಮ್ಮ ಆಯ್ಕೆ. ಸೊ ಒಬ್ರೊಬ್ರು ಯಾವ್ದೋ ಕಾರಣಗಳಿಂದ ಒಂದೊಂದು ಮಾರ್ಗವನ್ನ ಹಿಡ್ಕೊಂಡಿರ್ತಾರೆ. ಇದೆಂಗೆ, ಇದೆಲ್ಲ ಒಂದು ಪ್ರಯಾಣ. ಆ ನಾಸ್ತಿಕತೆಯಿಂದ ಆಸ್ತಿಕತೆ, ಆಸ್ತಿಕತೆಯಲ್ಲಿ ಕೂಡ ಹಲವಾರು ಹಂತಗಳಿದೆ. ಕೊನೆಗೆ ಭಗವಂತನ ಭಕ್ತಿ ಸೇವೆ, ಶುದ್ಧ ಭಕ್ತಿ ಸೇವೆ. ಅದಕ್ಕೆ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ವಾಸುದೇವ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭ. ವಾಸುದೇವ ಸರ್ವಮಿತಿ, ಎಲ್ಲವೂ ವಾಸುದೇವ ಕೃಷ್ಣ ಅನ್ನೋದನ್ನು ತಿಳ್ಕೊಂಡಿರೋ ವ್ಯಕ್ತಿ ಸುದುರ್ಲಭ. ದುರ್ಲಭ ಅಂದ್ರೆ ತುಂಬಾ ಕಷ್ಟ ಸಿಗೋದು, ತುಂಬಾ ಅಪರೂಪ. ಸುದುರ್ಲಭ ಅಂದ್ರೆ ತುಂಬಾನೇ ಅಪರೂಪ. ಅಂದ್ರೆ ಈ ಜೀವನದ ಪ್ರಯಾಣದಲ್ಲಿ ಹಲವಾರು ಜನರು ಒಬ್ರೊಬ್ರು ಒಂದೊಂದು ಸ್ಥಿತಿಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರ್ತಾರೆ. ಅದಕ್ಕೆ ನಮ್ಮ ಕೆಲಸ ಏನು ಅಂದ್ರೆ, ಯಾರು ಯಾವುದೇ ಸ್ಥಿತಿಯಲ್ಲಿ ಇರ್ಲಿ ಅವ್ರನ್ನ ಎಳ್ಕೊಂಡು ಜೊತೆ ಕರ್ಕೊಂಡು ಹೋಗೋದು, ಅದು ಪ್ರಚಾರದ ಕೆಲಸ. ಅದಕ್ಕೆ ನಾನು ಹೇಳ್ತಾ ಇರೋದು, ಯಾರು ಬುದ್ಧಿವಂತರು, ಯಾರು ಮಾತಾಡೋ ಒಂದು ಇದೊಂದು ಇಟ್ಕೊಂಡಿದ್ದೀರೋ, ದಯವಿಟ್ಟು ಈ ಭಗವಂತನ ಜ್ಞಾನವನ್ನು ಬೇರೆಯವರು ಕೊಡಿ, ಅವರು ತಿಳ್ಕೊಳ್ಳಿ. ಯಾಕಂದ್ರೆ ಜ್ಞಾನವಿಲ್ಲದೆ ಅವರು ತಪ್ಪು ದಾರಿಯನ್ನು ಹಿಡಿದಿರ್ತಾರೆ ಎಷ್ಟೊಂದ್ಸತಿ, ಅಥವಾ ಅರೆ ಜ್ಞಾನದಿಂದ ಅವರು ತಪ್ಪು ದಾರಿಯನ್ನು ಹಿಡಿದಿರ್ತಾರೆ. ನಾವು ಅವರಿಗೆ ಸರಿಯಾದ ಮಾರ್ಗವನ್ನು ತೋರಿಸೋದು ನಮ್ಮ ಕರ್ತವ್ಯ. ಸೊ ಜ್ಞಾನ ಕೊಡ್ಬೇಕು, ಅವ್ರಿಗೆ ಜ್ಞಾನ ಕೊಡ್ಬೇಕು. ಹೌದು, ನಾಸ್ತಿಕತೆ ಯಾಕೆ ನಂಬಲ್ಲ, ಯಾಕೆ ಯಾಕೆ ದೇವರಂದ್ರೆ ನಂಬೋದಿಲ್ಲ? ಯಾವ್ದು ಇದೆ ನಮ್ಮ ಕೈನಲ್ಲಿ? ನಮಗೆ ಎಲ್ಲವೂ ಇಲ್ಲ. ಓಕೆ, ದೇವ್ರಿಲ್ಲ ಅಂದ್ರೆ ಇನ್ನೊಂದು ಪರ್ಯಾಯ ಏನು ಅಂದ್ರೆ, ಇನ್ನೊಂದು ಬೇರೆ ಆಲ್ಟರ್ನೇಟಿವ್ ಇರೋದೇನೋ, ಎಲ್ಲವೂ ತನಗೆ ತಾನೇ ಇಷ್ಟ ಬಂದಂಗೆ ನಡೀತಾ ಇದೆ. ಯಾರು ನಿಯಂತ್ರಕ ಇಲ್ಲ ಅಂದ್ರೆ, ಯಾವ್ದಕ್ಕೂ ಯಾವ ವಿಷಯ ನಡೆಯೋದಕ್ಕೂ ಕೂಡ ಯಾರು ನಿಯಂತ್ರಕನಿಲ್ಲ ಅಂದ್ರೆ ಇಷ್ಟ ಬಂದಂಗೆ ನಡೀತಾ ಇದೆ ಎಲ್ಲವೂ. ಮತ್ತೆ ಯಾಕೆ ತಲೆ ಕೆಡಿಸ್ಕೋತೀಯ? ನಾಳೆ ಏನ್ ಬೇಕಾದ್ರೂ ಆಗ್ಬೋದು. ಅಂದ್ರೆ ಈ ಜೀವನಕ್ಕೆ ಉದ್ದೇಶನೇ, ಒಂದು ಗುರಿನೇ ಇರಲ್ಲ, ಅಥವಾ ಒಂದು ಈ ಜೀವನದ ಬಗ್ಗೆ ಯೋಚನೆ ಮಾಡೋದಕ್ಕೆ ಒಂದು ವಿಚಾರನೇ ಇದೆ, ವಿಷಯನೇ. ಅಂದ್ರೆ ಅದ್ರ ಬಗ್ಗೆ ನಾವು ಊಹೆನೂ ಮಾಡಕ್ಕಾಗಲ್ಲ. ನಿಯಂತ್ರಕನೇ ಇಲ್ಲದೆ ಇದ್ರೆ ಹೇಗೆ ಪ್ರಪಂಚ ನಡೆಯುತ್ತೆ, ಏನಾಗತ್ತೆ ನಾಳೆ ಏನು ಗೊತ್ತಿಲ್ಲ. ಆದ್ರೆ ಆ ರೀತಿ ಅಲ್ಲ. ಒಂದು ಮಗು ಒಂದು ಟ್ರಾಫಿಕ್ ಸಿಗ್ನಲ್ ನೋಡ್ಬಿಟ್ಟು ಅನ್ಕೋಬಹುದು, ಅಯ್ಯೋ ಇದೇನಿದು, ಹೆಂಗೆ ಆಟೋಮ್ಯಾಟಿಕ್ ಗ್ರೀನ್ ಆಗ್ತಾ ಇದೆ, ರೆಡ್ ಆಗ್ತಾ ಇದೆ, ಆರೆಂಜ್ ಆಗ್ತಾ ಇದೆ, ಯಾರು ನಿಯಂತ್ರಕನೇ ಇಲ್ಲ ಅಂತ ಅನ್ಕೋಬಹುದು, ಆಟೋಮೆಟಿಕ್ ಆಗಿ ನಡೀತಾ ಇದೆ ಅಂತ ಮಗು ಅನ್ಕೋಬಹುದು. ಆದ್ರೆ ನಿಜವಾಗ್ಲೂ ತಿಳ್ಕೊಂಡಿರೋನು ಗೊತ್ತು, ಓಕೆ ಟ್ರಾಫಿಕ್ ಸಿಗ್ನಲ್ ಇದೆ, ಹಿಂದೆ ಟ್ರಾಫಿಕ್ ಇನ್ಸ್ಪೆಕ್ಟರ್ ಇದ್ದಾನೆ, ಅವ್ನು ಇದನ್ನೆಲ್ಲ ಸೆಟ್ ಮಾಡಿದ್ದಾನೆ, 15 ಸೆಕೆಂಡ್ ಸಿಗ್ನಲ್ ಚೇಂಜ್ ಆಗ್ಬೇಕು, ಯಾರೋ ಕಂಟ್ರೋಲರ್ ಇದ್ದಾನೆ ಹಿಂದೆ. ಆದ್ರಿಂದ ಅದಕ್ಕೆ ಪ್ರಭುಪಾದರು ಆಕ್ಚುಲಿ ಪಾಶ್ಚಾತ್ಯ ದೇಶಕ್ಕೆ ಹೋದಾಗ ಮೊದಲು ಅವ್ರು ಹೇಳಿದ ವಿಷಯ ಏನು ಅಂದ್ರೆ, ನಿಯಂತ್ರಕನಿದ್ದಾನೆ, ನಾವೆಲ್ಲರೂ ನಿಯಂತ್ರಣದ ಅಡಿಯಲ್ಲಿ ಇದ್ದೀವಿ, ನಿಮಗೆ ಇಷ್ಟಾನೋ ಕಷ್ಟಾನೋ ನೀವು ನಿಯಂತ್ರಣದ ಅಡಿಯಲ್ಲಿ ಇದ್ದೀರಾ. ಈ ನಾಸ್ತಿಕರಿಗೆ ಏನಂದ್ರೆ, ನಾವು ಸ್ವತಂತ್ರರು, ನಾವ್ ಏನ್ ಬೇಕಾದ್ರೂ ಮಾಡ್ಕೋಬಹುದು. ಆಯ್ತು, ನೀವು ಏನ್ ಬೇಕಾದ್ರೂ ಮಾಡ್ಕೋಬಹುದು, ಸಾವನ್ನ ನಿಲ್ಸ್ಕೊಳ್ಳಿ, ಸಾವನ್ನ ನಿಲ್ಸಿ. ಓಕೆ, ಕೊರೋನಾ ಬರ್ತಾ ಇದೆ, ಕೊರೋನಾ ನಿಲ್ಸಿ ನೋಡೋಣ. ನಾಸ್ತಿಕರಲ್ವಾ ನೀವು? ನಾವು ಸಾವನ್ನೆಲ್ಲ ಯಾವ ಒಂದು ಅಲ್ಪ ವಿಷಯವನ್ನು ಕೂಡ ನಾವು
ನಿಯಂತ್ರಣ ಮಾಡೋದಕ್ಕಾಗೋದಿಲ್ಲ. ಇನ್ನು ಯಾವ ನಿಯಂತ್ರಕನೂ ಇಲ್ಲ ಅಂದ್ರೆ ಏನರ್ಥ? ಒಂದು ಕಂಪನಿ ನಡೀತಾ ಇದೆ, ಆ ಕಂಪನಿನಲ್ಲಿ ಏನು ನಡೀದೆ, ಪ್ರಾಡಕ್ಟ್ ಬರ್ತಾ ಇದೆಯಾ ಹೊರಗಡೆ? ಯಾರೊಬ್ಬ ನಿಯಂತ್ರಕನಿದ್ದಾನೆ, ಅವನನ್ನ ನಾನು ನೋಡ್ಲೇ ಇರ್ಬೋದು, ಆ ಸಿಇಒನ ನಾನು ನೋಡದೇ ಇರ್ಬೋದು, ಹಾಗನ್ಬಿಟ್ಟು ಸಿಇಒನೇ ಇಲ್ಲ ಅಂತ ಹೇಳ್ಬಿಡಕ್ಕಾಗತ್ತಾ? ಈ ನಾಸ್ತಿಕರು ಇನ್ನೊಂದು ವಾದ ಏನು, ನಾನ್ ನೋಡ್ತಾ ಇಲ್ಲ ಆದ್ರಿಂದ ಇಲ್ಲ, ಮುಟ್ಟಾಳ್ತನ. ಆದ್ರಿಂದ ಅವ್ರಿಗೆಲ್ಲ ಜ್ಞಾನ ಕೊಡ್ಬೇಕು. ಪ್ರಭುಪಾದ್ರು ಇದಕ್ಕೆ ಪ್ರಚಾರ ಎಷ್ಟು ದೇಶಗಳಿಗೆ ಹೋದ್ರು, ಅವರು ಎಷ್ಟು ಜನರ ಹತ್ರ ಮಾತಾಡಿದ್ದಾರೆ. ಯಾವ ಒಂದು ರಿಲಿಜಿಯಸ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿದ್ರು ಪರವಾಗಿಲ್ಲ, ಧಾರ್ಮಿಕ ಒಂದು ಹಿನ್ನೆಲೆಯಿಂದ ಬಂದಿದ್ರು ಪರವಾಗಿಲ್ಲ, ಭಗವಂತ ಯಾರು ಅಂತ ತಿಳ್ಕೊಳ್ಳಿ, ಭಗವಂತನ ಶಕ್ತಿ ಏನು ಅನ್ನೋದನ್ನ ತಿಳ್ಕೊಳ್ಳಿ, ಭಗವಂತ ಪರಮ ನಿಯಂತ್ರಕ ಅನ್ನೋದನ್ನ ತಿಳ್ಕೊಳ್ಳಿ. ಇದೆಲ್ಲ ಜ್ಞಾನವನ್ನು ಅವ್ರು ಎಲ್ಲಾ ಕಡೆ ಹೋಗಿ ಹರಡುದು ಪ್ರಚಾರ. ಅದಕ್ಕೆ ನಾವು ಪ್ರಚಾರ ಮಾಡ್ಬೇಕು, ಆಗ್ಲೇ ಜನರಿಗೆ ಗೊತ್ತಾಗೋದು. ಇಲ್ಲಾಂದ್ರೆ ಅವ್ರವ್ರು ನಾವ್ ಅನ್ಕೊಂಡಿರೋದೇ ಸರಿ ಅಂತ ಎಲ್ಲರೂ ಜೀವನ ನಡೆಸ್ತಾರೆ. ಪ್ರಭು, ನಾನು ಇನ್ನೊಂದು ಪ್ರಶ್ನೆ ಪ್ರಭುಜಿ. ಕೇಳಿ ಕೇಳಿ. ಭಗವಂತ 100% ಇದ್ದಾರೆ ಪ್ರಭುಜಿ. ನನಗೆ 2 ವರ್ಷ ಆರಾಮಿರ್ಲಿಲ್ಲ ಪ್ರಭುಜಿ, ನಾನು ಹಾಸ್ಪಿಟಲ್ ಹೋಗಿಲ್ಲ. ಪುರುಷೋತ್ತಮ ಮಾಸಲಿಂದ ನಾನು ಭಕ್ತಿ ಸೇವೆ ಮಾಡಿದ್ರೆ ಆಟೋಮೆಟಿಕ್ ತಾನೇ ಚೆನ್ನಾಗಾಯ್ತು ನನ್ನ ದೇಹ ಪ್ರಭುಜಿ, ಹೆಲ್ತ್. ಭಗವಂತ 100% ಇದ್ದಾರೆ ಪ್ರಭುಜಿ. ಭಗವಂತ ಅನುಗ್ರಹ ನನ್ ಮೇಲೆ ತುಂಬಾ ಇದೆ ಪ್ರಭುಜಿ. ಒಬ್ರೊಬ್ರಿಗೆ ಅವ್ರವ್ರ ಜೀವನದಲ್ಲಿ ಒಂದೊಂದ್ ತರ ಒಂದು ನಾವು ಇದನ್ನ ಸನ್ನಿವೇಶಗಳನ್ನ ನಾವು ಎದುರಿಸಿರ್ತೀವಿ. ಭಗವಂತ ನಮಗೆ, ನಾವು ಭಕ್ತಿಯನ್ನ ಮಾಡಕ್ ಶುರು ಮಾಡಿದಾಗ ಭಗವಂತ ಏನ್ ಮಾಡ್ತಾನೆ, ನಮ್ಗೆ ಒಂದ್ ಸ್ವಲ್ಪ ಚಾಕ್ಲೇಟ್ ಕೊಡ್ತಾನೆ. ಚಾಕ್ಲೇಟ್ ಯಾಕೆ ಕೊಡ್ತಾನೆ ಅಂದ್ರೆ ನಾವು ಅವನ ಕಡೆ ತಿರುಗಿ ನೋಡ್ತೀವಿ ಅಂತ ಗೊತ್ತು ಅವನ್ಗೆ. ಆದ್ರೆ ಅದಾದ್ಮೇಲೆ ನಾವು ಭಕ್ತಿಯಲ್ಲಿ ಸ್ವಲ್ಪ ಸೀರಿಯಸ್ ಆದ್ಮೇಲೆ ಭಗವಂತ ನಮಗ್ ಬೇಕಾಗಿರೋದನ್ನ ಕೊಡಲ್ಲ, ನಮ್ಗೆ ಅವಶ್ಯಕವಾಗಿರೋದನ್ನ ಕೊಡ್ತಾನೆ. ಭಕ್ತಿಯಲ್ಲಿ ಮುಂದುವರಿಯೋದಕ್ಕೆ ನಮ್ಗೆ ಏನ್ ಅವಶ್ಯಕತೆ ಇದೆಯೋ ಅದನ್ನ ಮಾತ್ರ ಕೊಡ್ತಾನೆ ಕೃಷ್ಣ. ನಾವು ಕೇಳಿದ್ದೆಲ್ಲ ಕೊಡೋದಿಲ್ಲ, ಇದೊಂದು ತಿಳ್ಕೊಬೇಕು. ಅದಕ್ಕೆ ವಿಷ್ಣು ಅಥವಾ ಕೃಷ್ಣನ ಭಕ್ತರಾಗೋದು ಸುಲಭ ಅಲ್ಲ. ಕೃಷ್ಣ ಅಥವಾ ವಿಷ್ಣು ನಮಗೆ ಬೇಕಾಗಿದ್ದನ್ನೆಲ್ಲ ಕೊಡೋದಿಲ್ಲ. ಅವರ ಯೋಚನೆ ಒಂದೇ, ಈ ಜೀವಿಯ ಸನಾತನ ಪ್ರಯಾಣ, ಅವನು ಯಾವಾಗ ವೈಕುಂಠಕ್ಕೆ ಬರ್ತಾನೆ, ನನ್ನ ಹತ್ರ ಬರ್ತಾನೆ ಅನ್ನೋದು ಮಾತ್ರ ಕೃಷ್ಣ ಅಥವಾ ವಿಷ್ಣುವಿನ ಯೋಚನೆ. ಆದ್ರಿಂದ ಅವರು ಭೌತಿಕ ಆಸೆಗಳನ್ನ ಮುಂದುವರಿಸುವಂತಹ ಯಾವ ಒಂದು ಯೋಜನೆಯನ್ನು ಅವರು ಒಪ್ಕೊಳ್ಳೋದಿಲ್ಲ. ಅಂದ್ರೆ ಯಾವಾಗ ಕೊಡ್ತಾರೆ ಅಂದ್ರೆ ಆ ವ್ಯಕ್ತಿಗೆ ಆ ಹಣದ ಒಂದು ಆಸೆನೇ ಇಲ್ಲ ಅಂದಾಗ ಭಗವಂತ ಎಷ್ಟು ಬೇಕೋ ಅಷ್ಟು ಹಣ ಕೊಟ್ಬಿಡ್ತಾನೆ. ಆದ್ರೆ ಆ ಒಬ್ಬ ಭಕ್ತನಿಗೆ ತುಂಬಾ ಹಣದ ಆಸೆ ಇದೆ ಅಂದ್ರೆ ಅವನು ಕೊಡೋದಿಲ್ಲ, ಹಿಡ್ಕೋತಾನೆ ಹಣವನ್ನ. ಯಾಕಂದ್ರೆ ಈ ಹಣ ಕೊಡೋದ್ರಿಂದ ಅವನು ಭಕ್ತಿಯಿಂದ ದೂರ ಆಗೋಗ್ತಾನೆ ಅಂತ. ಈ ರೀತಿ ಕೃಷ್ಣ ವಿಷ್ಣುವಿನ ಒಂದೇ ಉದ್ದೇಶ ಏನು ಅಂದ್ರೆ ನಾವು ಭಕ್ತಿ ಸೇವೆಯಲ್ಲಿ ಮುಂದುವರಿಬೇಕು, ಇದೊಂದೇ ಉದ್ದೇಶ. ಅದರಿಂದ ಅವನು ಬೇರೆ ಬೇರೆ ತರ ಕೃಪೆ ತೋರಿಸ್ತಾನೆ ನಮ್ಗೆ, ಇಲ್ಲ ಅಂತ ಹೇಳೋದಿಲ್ಲ, ಖಂಡಿತವಾಗ್ಲೂ ಕೃಪೆ ತೋರಿಸ್ತಾನೆ. ಆದ್ರೆ ಅದರ ಉದ್ದೇಶ ಒಂದೇ, ಈ ಭೌತಿಕ ಜಗತ್ತಿಂದ ಹೊರಗಡೆ ಹೋಗೋದಕ್ಕೆ ಸಿದ್ಧತೆ ಮಾಡ್ಕೊಳ್ಳಿ ಅನ್ನೋದು ಒಂದನ್ನ ಪ್ರೇರಣೆ ಕೊಡೋದಕ್ಕೆ ಅವನು ಬೇರೆ ಬೇರೆ ತರ ನಮ್ಗೆ ಕೃಪೆ ತೋರಿಸ್ತಾನೆ. ವಾಯ್ಸ್ ಬರ್ತಾ ಇಲ್ಲ ಪ್ರಭು. ಇವಾಗ ಬರ್ತಾ ಇಲ್ವಾ? ಬರ್ತಾ ಇದೆ. ಆ ಕಡೆನೂ ಒಂದ್ ಸ್ವಲ್ಪ ಇಂಟರ್ನೆಟ್, ನಿಮ್ಮ ಇಂಟರ್ನೆಟ್ ಸ್ವಲ್ಪ ಒಂದೊಂದ್ಸತಿ ತೊಂದರೆ ಇರ್ಬೋದು ನೋಡಿ. ನಿಮ್ ವಾಯ್ಸ್ ಬರ್ತಾ ಇಲ್ಲ ಪ್ರಭುಜಿ. ಬೇರೆಯವರು ಕೇಳಿಸ್ತಾ ಇದೆಯಾ? we can hear. ಅದೇ ಕಲ್ಪನಾ ಮಾತಾಡಿ, ನಿಮ್ ಕಡೆ ಏನೋ ಇಂಟರ್ನೆಟ್ ಪ್ರಾಬ್ಲಮ್ ಇರ್ಬೇಕು ನೋಡಿ. ಓಕೆ, ಇನ್ನೇನಾದ್ರೂ ಇದೆಯಾ? ಹರೇ ಕೃಷ್ಣ. ಒಂದು ನಿಮಿಷ, ಇದು ಇವತ್ತು ಹನುಮ ಜಯಂತಿನ? ಹನುಮಾನ್ ಜಯಂತಿ ಇವತ್ತು. ಹೌದು. ಹೌದಾ? ಓಕೆ, ಥ್ಯಾಂಕ್ಸ್. ವಂದನೆಗಳು. ತುಂಬಾ ಚೆನ್ನಾಗಿತ್ತು ಕ್ಲಾಸ್. ಇನ್ನೇನು ಪ್ರಶ್ನೆ ಇಲ್ವಾ? ಕೊನೆ ನನ್ ಕಡೆ ಒಂದಿಬ್ರು ನಂಬರ್ ಕೊಡ್ತಾ ಇದೀನಿ ನಿಮ್ದು. ಆಯ್ತು ಕಳಿಸ್ತೀನಿ. ಅವ್ರಿಗೆ ನಿಮ್ ನಂಬರ್ ಕೊಡ್ತೀನಿ, ನಿಮ್ಮ ಹತ್ರ ಮಾತಾಡಕ್ ಹೇಳ್ತೀನಿ. ಶ್ರದ್ಧಾದೋ ನಿಮ್ದು ಯಾರ್ದೋ ಒಂದು ಕೊಡ್ತೀನಿ. ಆಯ್ತು, ತೊಂದ್ರೆ. ಓಕೆ, ಈ ಸ್ವಲ್ಪ ನನ್ನ ಮೆಷಿನ್ ಪ್ರಾಬ್ಲಮ್ ಸರಿ ಮಾಡ್ಕೋತೀನಿ ಮುಂದಿನ ವಾರದೊಳಗಡೆ. ನಂದೊಂದು ಪ್ರಶ್ನೆ ಇದೆ, ಮುಂದಿನ ವಾರ ಕೇಳ್ತೀನಿ ನಾನು. ಆಯ್ತು, ಕೇಳಿ. ಓಕೆ, ಹರೇ ಕೃಷ್ಣ. ಹರೇ ಕೃಷ್ಣ. ಓಕೆ, ಹರೇ ಕೃಷ್ಣ. ಪ್ರಭು 3 ವಾರದಿಂದ ಕೇಳಿದ್ದೀನಿ ಪ್ರಭು, ನರಸಿಂಹ ಕೀರ್ತನೆ ಹೇಳಿಲ್ಲ ನೀವು. ನರಸಿಂಹ ಕೀರ್ತನೆ ಹೇಳ್ಬೇಕಾ? ನರಸಿಂಹ ಕೀರ್ತನೆ. ಓಕೆ, ಮ್ಯೂಟ್ ಮಾಡ್ಕೊಳ್ಳಿ ದಯವಿಟ್ಟು, ನಾನು ನರಸಿಂಹ ಕೀರ್ತನೆ ಮಾಡ್ತೀನಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಯಾರು ಲಾಗ್ ಆಫ್ ಆಗ್ತಿರೋ ಆಗಬೇಕಾದ್ರೆ ಯಾರು ಕೀರ್ತನೆ ಕೇಳಬೇಕು ಮ್ಯೂಟ್ ಮಾಡ್ಕೋಬೇಕು ದಯವಿಟ್ಟು. ಪ್ರೇಮ ಮಾತಾಜಿ. ನೆಕ್ಸ್ಟ್ ವೀಕ್ ನನಗೆ ಭಗವದ್ಗೀತೆ. ಓಕೆ, ಮ್ಯೂಟ್ ಮಾಡ್ಕೊಳ್ಳಿ ದಯವಿಟ್ಟು. ಓಕೆ, ಹರೇ ಕೃಷ್ಣ ಮಹಾಮಂತ್ರನೇ ಹೇಳ್ತೀನಿ, ಒಂದ್ 5 ನಿಮಿಷ. ಹರೇ ಕೃಷ್ಣ
Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare, Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare, Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare, Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare, Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare Krishna, Hare Krishna, Krishna Krishna, Hare Hare Rama, Hare Rama, Rama Rama, Hare Hare Krishna, Hare Krishna, Krishna Krishna, Hare Hare Rama, Hare Rama, Rama Hare Hare Krishna, Hare Krishna, Krishna Krishna, Hare Hare Rama, Hare Rama, Rama Rama, Hare Hare Krishna, Hare Krishna, Krishna Krishna, Hare Hare Rama, Hare Rama.